ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಸರಸ್ವತಿ ಮಹಾಭಾಗ್ಯೇ ವಿದ್ಯೆ ಕಮಲಲೋಚನೆ ವಿಶ್ವರೂಪೇ ವಿಶಾಲಾಕ್ಷಿ ವಿಶ್ವರೂಪೇ ವಿಶಾಲಾಕ್ಷಿ ವಿದ್ಯಾಂದೇಹಿ ನಮೋಸ್ತುತೇ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಹರಿಯ ಬಸುರೊಳಗೆ ಅಖಿಲ ಲೋಕದ ವಿರಡವಡಗಿಹ ಬೋಲು ಹರಿಯ ಬಸುರೊಳಗೆ ಅಖಿಲ ಲೋಕದ ವಿರಡವಡಗಿಹ ಬೋಲು ಭಾರತ ಶರಧಿಯೊಳಗೆ ಅಡಗಿಹವು ಅನೇಕ ಪುರಾಣ ಶಾಸ್ತ್ರಗಳು ಪರಮ ಭಕ್ತಿಯಲಿ ಈ ಕೃತಿಯನ್ನು ಅವಧರಿಸಿ ಕೇಳ್ದ ನರನ ಪರಮ ಭಕ್ತಿಯಲಿ ಕೃತಿಯನ್ನು ಅವಧರಿಸಿ ಕೇಳ್ದ ನರನ ದುರಿತಾಂಕುರದ ಬೇರಿನ ಬೇಗೆ ದುರಿತಾಂಕುರದ ಬೇರಿನ ಬೇಗೆ ಎಂದು ಅರುಹಿದರು ಮುನಿನಾಥ. ಅಗ್ರೇ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾಂತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಇವರು ಹಾಡ್ತಾ ಇದ್ದಾಗಲೇ ದೀಪ ಹತ್ತುತ್ತೆ ಅಂದ್ಕೊಂಡ್ರೆ ಮಳೆ ಬಂದೇ ಬಿಡುತ್ತೆ. ಇದು ಎಂತಹ ದೃಶ್ಯ ಅಂದರೆ ಡಿ ವಿ ಜಿ ಹೇಳ್ತಾರೆ, ಅಲ್ಲಿ ಹನುಮಂತ ಆಂಜನೇಯ ಸ್ವಾಮಿ ಹಾಡ್ತಾ ಇದ್ದಾನಂತೆ ತತ್ವವನ್ನು. ರಾಮನ ಬಾಯಿಯಿಂದ ಅದರ ವ್ಯಾಖ್ಯಾನವನ್ನು ಕೇಳಬೇಕು ಅಂತೇಳಿ ಋಷಿ ಮುನಿಗಳು, ಅವರೇ ವಿದ್ವಾಂಸರು, ಅವರೆಲ್ಲ ಕೂತು ಕಾಯ್ತಾ ಇದ್ದಾರಂತೆ. ಜೊತೆಯಲ್ಲಿ ಭರತ ಮತ್ತು ಸಹೋದರರು. ಅಂತಹ ವ್ಯಾಖ್ಯಾನವನ್ನು ಮಾಡುವಂತಹ ರಾಮನನ್ನು, ಶ್ಯಾಮಲ ವರ್ಣನಾದ ರಾಮನನ್ನು ನಾವು ಭಜಿಸೋಣ ಅಂತ ಆ ಪದ್ಯ. ಅದೆಂತಹ ದಿವ್ಯ ದೃಶ್ಯ ಅಂತಾರೆ. ನನಗೆ ಕಲ್ಪನೆ ಬಂದಿರಲಿಲ್ಲ. ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಯಾವ ದಿವ್ಯ ದೃಶ್ಯ ಡಿ ವಿ ಜಿ ಹೇಳ್ತಾ ಇದ್ದಾರೆ ಅನ್ನೋದು. ಏನು ವಾತಾವರಣ ಇದು! ಎಂಥವರು ಎಲ್ಲರೂ ಗಮಕಿಗಳು, ಗಮಕಾಸಕ್ತರು. ನಿಜವಾಗಿಯೂ ಗಮಕಕ್ಕೆ ಉಜ್ವಲ ಭವಿಷ್ಯವಿದೆ ಅನ್ನೋದನ್ನ ಗಮಕ ಭಾರತಿ ತೋರಿಸ್ತಾ ಇದೆ. ಇದನ್ನು 27 ವರ್ಷಗಳಿಂದ ನಡೆಸ್ಕೊಂಡು ಬರೋದು ಹುಡುಗಾಟವಲ್ಲ.
ಅದು ಅಂತಿಂತ ಸಾಹಸವೇ ಅಲ್ಲ. ಸಾಹಸವೇ ಅಲ್ಲ ಅಂದ್ಕೊಂಡು ಮಾಡ್ತಾ ಇದ್ದೀರಲ್ಲ ನೀವು, ಅದು ಬಹಳ ದೊಡ್ಡದು. ಇಂತಹ ಸಂದರ್ಭದಲ್ಲಿ ನಮಗೂ ಒಂದು ಅವಕಾಶವನ್ನು ಕೊಟ್ಟಿರೋದಕ್ಕೆ, ನಿಮ್ಮ ಮುಂದೆ ನಮ್ಮ ಅಲ್ಪ ತಿಳುವಳಿಕೆಗೆ ಬಂದಿರೋದನ್ನ ನಿಮ್ಮ ಮುಂದೆ ಮಂಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಿಮಗೆ ಕೃತಜ್ಞತಾಪೂರ್ವಕ ವಂದನೆಗಳನ್ನು ಮೊದಲು ಅರ್ಪಿಸಿ, ನಿಮಗೆ ಗೊತ್ತಿದೆ ಕಥೆ, ಪೂರ್ವಕಥೆ ಹೇಳಬೇಕಾಗೇ ಇಲ್ಲ. ಭೀಷ್ಮನನ್ನು ಸೇನಾಧಿಪತಿ ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ದುರ್ಯೋಧನ ಬಂದಿದ್ದಾನೆ. ದೊಡ್ಡ ಪ್ರಶ್ನೆ ಅದು. ಭೀಷ್ಮನ ವಿಷಯದಲ್ಲಿ ಬಹುಶಃ ವಿವಾದ ಇರೋಲ್ಲ ಅಂತ, ಕಾಂಟ್ರಾವರ್ಸಿ ಇರೋಲ್ಲ ಅಂತ ಅವನ ಭಾವನೆ. ಅಲ್ಲೂ ಬರುತ್ತೆ, ಅದು ಕಾಂಟ್ರಾವರ್ಸಿ, ಅಲ್ಲೂ ವಿವಾದ ಬರುತ್ತೆ. ಯಾರು CM ಮಾಡಿದ್ರು ಇನ್ನೊಬ್ರು ಬರ್ತಿರ್ತಾರೆ ನಾನು ಆಗ್ಬೇಕಿತ್ತು ಅಂತ, ಅದಿದ್ದಿದ್ದೆ. ಇದೊಂದು ಪ್ರಶ್ನೆ ಇರಲಿ. ಈ ಪ್ರಶ್ನೆ ಹೇಗಾಗುತ್ತೆ, ಇದರಿಂದ ಎಂಥ ವಾಗ್ವಾದ ಆಗಿ ಯಾವ ರೀತಿಯ ಪ್ರತಿಜ್ಞೆಗಳಾಗ್ತವೆ ಅನ್ನೋದನ್ನ ಆಮೇಲೆ ಕೊನೆಯಲ್ಲಿ ಯುದ್ಧಕ್ಕೆ ಸಿದ್ಧರಾಗಿ ಎಲ್ಲರೂ ಯುದ್ಧಕ್ಕೆ ಹೋಗೋದು. ಇಷ್ಟು ಇವತ್ತಿನ ಭಾಗ. ಅದನ್ನು ನಾವು ನೋಡೋಣ. ದುರ್ಯೋಧನ ತೀರ್ಮಾನ ಮಾಡಿಕೊಂಡಿದ್ದಾನೆ. ಅವತ್ತು ರಾತ್ರಿ ಹೊತ್ತು ಊಟ ಮುಗಿಸ್ದ. ಸಂಧ್ಯಾವಂದನೆ ಆಯಿತು. ಕರ್ಣ ಅವ್ರ ಜೊತೆ ಊಟ ಗೀಟ ಎಲ್ಲ ಮುಗಿಸ್ಬಿಟ್ಟ. ಪಂಕ್ತಿ ಭೋಜನ ಮಾಡಿಕೊಂಡು ರೆಡಿ ಹೋಗೋಣ. ಎಲ್ಲಿಗೆ ಅಂದರೆ ಭೀಷ್ಮರ ಮನೆಗೆ. ಭೀಷ್ಮ ಅರಮನೆ. ದುರ್ಯೋಧನ ಹಾಕಲಿಲ್ಲ ಮೀಟಿಂಗ್ ವಿಧಾನಸೌಧದಲ್ಲೇ ಆಗಬೇಕು ಅಂತ. ಎಲ್ಲಿ ಬೇಕಾದ್ರೂ ಮಾಡ್ತಾನೆ, ಸೈಟಲ್ಲೇ ಹೋಗ್ಬಿಟ್ಟು ಮಾಡ್ತಾನೆ. ಅವನೇ ಬಂದುಬಿಟ್ಟ. ದುರ್ಯೋಧನ ಬರ್ತಾರೆ ಅಂತ ಕೇಳಬೇಕಾ, ಮುಂದ್ಗಡೆ ಆಳುಗಳು ಎಲ್ಲ ಇರ್ತಾರಲ್ಲ, ಕಂಬಿ ಹಿಡ್ಕೊಂಡು ಅವ್ರು ಹೋಗಿ ಹೇಳಿದ್ರು, ಸ್ವಾಮಿ ಮಹಾರಾಜರು ಬರ್ತಾ ಇದ್ದಾರೆ ಅಂತ. ತಕ್ಷಣ ಭೀಷ್ಮರು, ಇದು ಶಿಷ್ಟಾಚಾರ, ರಾಜ ಬರೋದಿಲ್ಲ ಹಾಗೆ, ಶಿಷ್ಟಾಚಾರ. ಅದಕ್ಕೆ ಭೀಷ್ಮರು ತಾವೇ ಅರ್ಧ ದೂರ ಬಂದ್ಬಿಟ್ಟು ಅವನನ್ನು ಬರಮಾಡಿಕೊಂಡು ಹೇಳ್ತಾ ಇದ್ದಾರೆ, ಏನಿದು ರಾತ್ರಿ ಹೊಂದ್ಮೇಲೆ ನೀನೇ ಬಂದ್ಬಿಟ್ಟಿಯಲ್ಲ ದುರ್ಯೋಧನ. ಏನಿರುಳು ನೀ ಬಂದಹದನೋ ಎಲೆ ಮಾನನಿಧಿ, ಏನಿರುಳು ನೀ ಬಂದಹದನೋ ಎಲೆ ಮಾನನಿಧಿ, ಬೇಕಾದರೆ ಎಮ್ಮನು ನೀನು ಕರೆಸುವುದು ಅರುವುದು ನಿಜ ಕಾರ್ಯ ಸಂಗತಿಯ. ಏನಿದು ಮಾನನಿಧಿ ಅಂತ ಕರೀತಾರೆ ನೋಡಿ. ಅವನ ಸಂಬೋಧನೆಯ ಸ್ವಾರಸ್ಯ ನೋಡಿ. ಮಾನನಿಧಿ, ಅಭಿಮಾನ ನಿಧಿ. ನೀನ್ ನನ್ನ ಮಗಳಿಗೆ ಬಂದಿದೀಯ. ಅಭಿಮಾನ ನಿಧಿ ಅಲ್ಲದೆ ಇರೋ ಬರ್ಬೋದು, ಯಾರ ಬಾಗ್ಲಿಗಾದ್ರು. ಅವನ ಅಭಿಮಾನ ನಿಧಿ. ಅವನು ಭೀಷ್ಮರ ಮನೆ. ಇಷ್ಟೇ. ದುರ್ಯೋಧನ ಕಾರ್ಯ ಸಾಧಕ. ತನ್ನ ಕೆಲಸ ಆಗ್ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ಕಾರ್ಯವಾಸಿ ಅಷ್ಟೇ. ಅವ್ನು ಮಾಡ್ತಾನೆ. ಶಲ್ಯ ಆದ್ರೂ ಶಲ್ಯ, ಅವನ ಮನೆಗೆ ಹೋಗ್ತಾನೆ. ಶಲ್ಯ ಮನೆಗೆ ಯಾರ ಮನೆಗಾದ್ರೂ ಹೋಗ್ತಾನೆ. ಯಾಕೆಂದ್ರೆ ಕೆಲಸ ಮುಖ್ಯ. ಒಳ್ಳೇದು ತಪ್ಪು ಅಂತ ಹೇಳಕ್ಕಲ್ಲ. ಕಾರ್ಯವಾಸಿ ಆಗ್ಬೇಕು, ಕಾರ್ಯ ಸಾಧಕ ಆಗ್ಬೇಕು. ರಾಜ ನಡೆಸೋದು ಹಾಗೆ ಇಲ್ಲದೆ ಹೋದ್ರೆ ಬಂದಿದ್ದಾನೆ. ಅದಕ್ಕೆ ಹೇಳ್ತಾರೆ, ಮಾನನಿಧಿಯಾದವನು ನಮ್ಮನೆಗೆ ಬಂದ್ಬಿಟ್ಟಿದೆಯಲ್ಲಪ್ಪ. ಏನಿದು ಯಜಮಾನ ನೀನು, ರಾಜ ನೀನೇನಿಲ್ಲ ಮಾತು ಹೇಳಿ ಕಳಿಸಿದ್ರೆ ಸಾಕು. ಒಬ್ಬರತ್ರ ಹೊರಗೆ ಹೇಳಿದ್ರ ಭೀಷ್ಮನ ಅಂದ್ರೆ ಕರೆದಿದ್ರೆ ನಾವೇ ಬರ್ತಿದ್ವಪ್ಪ. ಬಂದುಬಿಟ್ಟು ಏನು ಕೆಲಸ ಅಂತ ಹೇಳಿದ್ರೆ ನೀನು ಆರ್ಡರ್ ಪಾಸ್ ಮಾಡಿದ್ರೆ, ಆದೇಶ ಕೊಟ್ಟಾಯ್ತು, ಭೀಷ್ಮರೇ ನೀವು ನಾಳೆಯಿಂದ ಈ ಕೆಲಸ ಮಾಡಬೇಕು ಅಂತ ಮಾಡ್ತಿದ್ದೆ. ಅಷ್ಟೇ ಅಲ್ವೇ, ಯಾಕಪ್ಪ ನೀನೇ ಬಂದೆ ಅಂತ ಕೇಳಿದ್ರೆ ನೋಡಿ ದುರ್ಯೋಧನ ದುರಹಂಕಾರವನ್ನ ಹೇಳ್ತಾನೆ. ಅಜ್ಜ, ಇವತ್ತಿನ ಹೊಸ ಜೋಕೆ ಗೊತ್ತಿಲ್ವಾ ನಿಮಗೆ? ಒಂದು ಜೋಕು, ಹೊಸ ಜೋಕು ಹೇಳು. ಏನ ಹೇಳುವೆ ನಗೆಯನು, ಏನ ಹೇಳುವೆ ನಗೆಯನು, ಅನುಸಂಧಾನದಲ್ಲಿ ಪಾಂಡವರು ಕುರುಭೂಮಿ ನಿವಾಸಕ್ಕೆ ಬಂದು ಬಿಟ್ಟರು. ಪಾಂಡವರು ಕುರುಭೂಮಿ ನಿವಾಸಕ್ಕೆ ಬಂದು ಬಿಟ್ಟರು. ಕಿರಿದು ಕಳ ಸಹಿತ
ದುರ್ಯೋಧನ ಹೇಳ್ತಿದ್ದಾನೆ, ತಮಾಷೆನೇ ಗೊತ್ತಿಲ್ವೇ ನಿಮ್ಗೆ ಇನ್ನೂ ಭಾರಿ ತಮಾಷೆ ಅಂದ. ಏನು, ಧರ್ಮರಾಜ ಬಂದ್ಬಿಟ್ಟಿದ್ದಾನೆ ಸೈನ್ಯ ಸೇರಿಸ್ಕೊಂಡು ಯುದ್ಧಕ್ಕೆ, ಕುರುಕ್ಷೇತ್ರಕ್ಕೆ ಸೈನ್ಯವಂತೆ 4 ಜನ, ಎಂಕ ಮನಸ್ಸಿನ ಧರ್ಮರಾಜ ಅಷ್ಟೇ, ಪುಟ್ಟ ಕಿರಿದು ದಳ ಸಹಿತ ಕ್ಷುಲ್ಲಕವಾಗಿ ಹೇಳ್ತಾನೆ. 4 ಜನ ಸೇರಿಸ್ಕೊಂಡು ಏನು ಯುದ್ಧ ಭೂಮಿಗೆ ಬಂದು ನಿಂತುಬಿಟ್ಟಿದ್ದಾನೆ. ಏನು ತಮಾಷೆ, ಏನು ನಮ್ಮ ಹತ್ರ ನೀವಿದ್ದೀರಾ, ನೀವಿರ್ಬೇಕಾದ್ರೆ ನಿಮ್ಮ ಮುಂದೆ ಅವ್ರು ಏನು, ಅವ್ರ ಮುಂದೆ ಬಂದ್ಬಿಟ್ರಲ್ಲ ಅವರು ಅಂದ್ಬಿಟ್ಟು. ಅಜ ಭಕ್ತ ವಿ ಸೀತಾರಾಮಯ್ಯನವರು ಕವಿಗಳಿದ್ರು, ಎಲ್ಲರಿಗೂ ಗೊತ್ತಿರುತ್ತೆ ವಿ ಸೀತಾರಾಮಯ್ಯ. ಅವರಿಗೆ ಜೀವನದಲ್ಲಿ ಅಭಿರುಚಿ ಬಹಳ ಕಾಸ್ಟ್ಲಿ ಅಭಿರುಚಿ, ತುಂಬ ಶುದ್ಧ ರುಚಿ. ಒಂದು ಪಲ್ಯ ಅಂದ್ರೆ ಅಲ್ಲಿ ಗೋಡಂಬಿ ಬಾದಾಮಿ ಹಾಕಿರ್ಬೇಕು. ಅವ್ರು ಹಾಗೆ ಒಂದು ಹೊಸ ಪಂಚೆ ತಗೊಳಕ್ ಹೋಗ್ಬಿಡ್ತಾರೆ. ಅವ್ರು ಹೇಳ್ತಾರೆ ದುಡ್ಡೇ ತಂದಿಲ್ಲ. ಅವತ್ತಿನ ಮೇಷ್ಟ್ರಿಗೆ ಹಣೆ ಬರುವೆ ಅಷ್ಟು ದುಡ್ಡು ಇರೋಲ್ಲ. ಅದಕ್ಕೆ ಹೇಳ್ತಾರೆ, ನಿಮ್ಮ ಹತ್ರ ಇದೆ ದುಡ್ಡು? ಇದೆ, ದುಡ್ಡೇನೂ ಇದೆ, 10 ರೂಪಾಯಿ, ಏನು ಅವಸರ, ನಾಳೆ ಬಂದು ತಗೊಳ್ಳೋಣ. ಇಲ್ಲ ಇಲ್ಲ, ಆ ಶಾಲೆಯವರು ವಾರ್ಷಿಕೋತ್ಸವ ಕರೆದಿದ್ದಾರೆ, ಹೊಸ ಪಂಚೆ ಉಟ್ಕೊಂಡು ಹೋದ್ರೆ ಮುರುಮುರ ಅಂತಿರುತ್ತೆ. ಅದಕ್ಕೆ ಇಷ್ಟು ಟೇಸ್ಟ್ ಅವ್ರಿಗೆ ಇದ್ದಿದ್ದು, ಭಾಳ ಅಭಿರುಚಿ, ಭಾಳ ನಯವಾದ ಅಭಿರುಚಿ. ಅದು ಎಕ್ಸ್ಪೆನ್ಸಿವ್ ಯಾವಾಗಲೂ, ಸ್ವಲ್ಪ ಅದು ದುಡ್ಡು ಬೇಕಾಗಿತ್ತು ಅದಕ್ಕೆ ಯಾರೋ ಹೇಳಿದ್ರಂತೆ, ಹರ್ಡ್ ದಿ ಲೇಟೆಸ್ಟ್ ಜೋಕ್, ಹೊಸ ಜೋಕ್ ಗೊತ್ತಾ ನಿಮ್ಗೆ, ಇತ್ತೀಚಿನ ಜೋಕು, ಏನು ಗೊತ್ತಿಲ್ಲ ಅಂದ್ರೆ ವಿ ಸೀತಾರಾಮಯ್ಯ ಭಾಷಣ ಮಾಡಕ್ಕೆ ಹೋಗ್ತಿದ್ದಾರೆ. ಹೌದು, ಅದರಲ್ಲೇನು ವಿಷಯ ಗೊತ್ತಾ, ಏನು ಎಕಾನಮಿ, ಮಿತವ್ಯಯ ಅನ್ನೋದು ವಿಷಯ ಬಂತೆ. ಮಿತವ್ಯಯ ಆದರೆ ಅವ್ರು ಫಾರಿನ್ ಪೇಪರ್ ತರಿಸ್ತಿದ್ದವರು, ತಮಾಷೆ ಮಾಡಿದ್ರೆ. ಹಾಗೆ ದುರ್ಯೋಧನ ತಮಾಷೆ ಮಾಡ್ತಿದ್ದಾನೆ. ಓ ಧರ್ಮರಾಜ ತಗೊಂಡ್ಬಂದ್ಬಿಟ್ಟಿದ್ದಾನೆ ಸೈನ್ಯ ಅಂತೆ. ಸೈನ್ಯ ಅಂತ ಅನ್ನೋಕ್ಕಾಗಲ್ಲ, ಅಜ ಅದು 4 ಜನ ಬಂದ್ಬಿಡ, ಕುರುಕ್ಷೇತ್ರ ಬಂದು ಕೂತ್ಬಿಟ್ಟಿದ್ದಾನೆ. ಇರೋ ನಮ್ಮ ಜೊತೆ ನಿಮ್ ಥರದವರು, ಏನು ಅನ್ಕೊಂಡ್ಬಿಟ್ಟಿದ್ದಾನೆ ಅವನು ಅಂತ ಹೇಳ್ಬಿಟ್ಟು, ಅಜ್ಜ ಧರ್ಮರಾಜನ್ ತಪ್ಪಿಲ್ಲ, ಅವನೊಬ್ಬ ಇದಾನಲ್ಲಿ ಆ ಕೃಷ್ಣ ಅಂತ ಚುಚ್ಕೊಡ್ತಾ ಇರ್ತಾನೆ ಚಾಡಿನ. ಯಾವಾಗಲೂ ಮಾಡ್ರೋ, ಯುದ್ಧ ಮಾಡ್ರೋ, ರಾಜ ಕಿತ್ಕೊಳ್ರೋ, ಅವರು ಪಾಪ ನಾವು ಕಾಡಿಗೆ ಹೋಗ್ತೀವಿ ಅಂತಾರೆ, ಇವ್ರು ಬಿಡೋಲ್ಲ, ಕಾಡಿಗೆ ಯಾಕೆ ಹೋಗ್ತಾರೆ, ಮಾಡ್ರೋ ಯುದ್ಧ ಅಂತಾನೆ. ಅವನು ಮಾತು ಕೇಳ್ಕೊಂಡು ಚಾಡಿ ಮಾತನ್ನ ಬಂದ್ಬಿಡಿದಾಗಿಲ್ಲಿ ಅಂತಂದ. ಅಂದ್ರೆ ಅದಕ್ಕೆ ಭೀಷ್ಮರಿಗೆ ಪಾಂಡವರು ಬಂದ್ಬಿಟ್ರ. 13 ವರ್ಷ ಕಂಡಿಲ್ಲ, ಅವ್ರಿಗೆ ಯಾರು ವ್ಯತ್ಯಾಸವಿಲ್ಲ, ಕೌರವರೇನು ಪಾಂಡವರೇನು ಒಂದೇನೆ. ಅದಕ್ಕೆ ಅವ್ರಿಗೆ ಸಂತೋಷ ಆಗೋಯ್ತು, ತುಂಬಾ ಸಂತೋಷ. ಬಂದ್ಬಿಟ್ರ ಪಾಂಡವರು. ಏನೋ ದುರ್ಯೋಧನ ಬಂದ್ರೇನಪ್ಪ, ಬಂದ್ರೆ ಪಾಂಡವರು, ಬಂದರೆ ಪಾಂಡವರು, ಸುದ್ದಿಯ ತಂದರೆ ನಿನ್ನವರು. ಬಂದರೆ ಪಾಂಡವರು, ಸುದ್ದಿಯ ತಂದರೆ ನಿನ್ನವರು. ನಿನಗೇನೆಂದು ಭಾಷೆಯ ಕೊಟ್ಟರು ಈ ಕರ್ಣಾದಿ ನಾಯಕರು. ಇಂದು ಸಂತತಿ ಗುರುವರಲ್ಲ, ಇಂದು ಸಂತತಿ ಗುರುವರಲ್ಲ. ಬಂದರೇನ ಪರಾಧವೇ ಮಗನೇ ಪಾಂಡವರು, ಬಂದರೇನ ಪರಾಧವೇ. ಇನ್ನೆಂದು ಪರ್ಯಂತ ಅವರು ನವೆವರು ಎಂದನ ಭೀಷ್ಮ. ಜಾಣನಾದ ದುರ್ಯೋಧನ ಭೀಷ್ಮರನ್ನ ಉಬ್ಬಿಸ್ತಾ ಇದ್ದಾನೆ. ಗೊತ್ತಿಲ್ಲ ಧರ್ಮರಾಜನೇ ನಿಮ್ಮ ಯೋಗ್ಯತೆ, ಹರನ ಸಮದಂಡಿಗಳು ನೀವು, ಈಶ್ವರ ಸಮಾನರು ನೀವು, ಎಂಥ ಯುದ್ಧ ನೀವು ಮಾಡಿದ್ರೆ ಅದು ಗೊತ್ತಿಲ್ಲ. ಧರ್ಮರಾಜ ಜೂಜಿನಲ್ಲಿ ದಡ್ಡ ಅನ್ಕೊಂಡಿದ್ದೆ, ಇದರಲ್ಲೂ ದಡ್ಡ, ಏನು ಗೊತ್ತಾಗಲ್ಲ. ಯಾರೋ ಹೇಳ್ಕೊಟ್ರು, ಆ ಕೃಷ್ಣ ಮುಂದುವರಿಸ್ಬಿಟ್ಟ, ಬಾರ ಅಂತ ಬಂದ್ಬಿಟ್ಟ ಯುದ್ಧಕ್ಕೆ. ನೀವು ಈಶ್ವರ ಸಮಾನರು ಅಂತ ಹೇಳಿದ್ರೆ ಒಂದು ಚೂರು ಭೀಷ್ಮರ ಮನಸ್ಸು ವಿಚಲಿತವಾಗಲಿಲ್ಲ. ಎಷ್ಟು ಹೊಗಳಕ್ಕೆ ಅಂದ್ಬಿಟ್ಟು ಹೌದು ಕಣೋ ಅನ್ಲಿಲ್ಲ ಅವರು. ಅವ್ರು ಸಂತೋಷ ಪಟ್ಬಿಟ್ರು. ಬಂದ್ರೇನಪ್ಪ ಪಾಂಡವರು, ಬಂದ್ರೇನೋ, ಸುದ್ದಿ ತಂದ್ರೇನೋ, ಎಲ್ಲೋ ಸತ್ತು ಹೋಗಿದಾರೇನೋ ಅನ್ಕೊಂಡ್ಬಿಟ್ಟಿದ್ದೆ. ಕಾಡಲ್ಲೋ ಎಲ್ಲಿದ್ದಾರೋ, ಎಲ್ಲಿ ಸತ್ರೋ ಗೊತ್ತೇ ಇರ್ಲಿಲ್ವಲ್ಲಪ್ಪ, ಬಂದಿದ್ದಾರೆ. ಎಂಥ ಸುದ್ದಿ ಹೇಳ್ಬಿಟ್ಟಿರೋ ದುರ್ಯೋಧನ, ನಿನ್ನ ಬಾಯಿಗೆ ಸಕ್ಕರೆ ಹಾಕ್ಬೇಕು, ಎಷ್ಟು ಒಳ್ಳೆ ಸುದ್ದಿ ಕೊಟ್ಟೆ. ಇವನು ಪಾಪ ಹಿಂಗೆ ಹೇಳ್ಬಿಟ್ರಲ್ಲ ಅಂತ ಇವನಿಗೆ ಅನ್ನಿಸ್ಬೇಕು.
ಆಯ್ತು ಅಂದ್ಬಿಟ್ಟು ಕೃಷ್ಣ ಅವ್ರಿಗೆ ಹೇಳ್ಕೊಟ್ಟ. ನಿನಗೆ ಯಾರು ಹೇಳ್ಕೊಟ್ರು ಅದಿದೆಯಲ್ಲ, ಅದಕ್ಕೆ ಆಹಾ ನಿನ್ನವರು ಇದಾಗಲ್ಲ, ಕರ್ಣಾದಿ ನಾಯಕರು ಅವರೇ ನಿನಗೆ ನಾಯಕರು ದೊಡ್ಡವರು. ಕರ್ಣ ದುಷ್ಟ ಚತುಷ್ಟಯರು, ಕರ್ಣ ಶಕುನಿ ದುಶ್ಯಾಸನ ದುರ್ಯೋಧನ ಇವರೇ ಅವರುಗಳು ನಾಯಕರು. ಅವ್ರ ತಾನೇಪ್ಪ ನಿನ್ಗೆಲ್ಲರೂ ಹೇಳ್ಕೊಡೋರು. ಪಾಂಡವರು ಕೃಷ್ಣ ಬೈತಿಯಲ್ಲ, ನಿನಗೆ ಯಾರೋ ಬಹಳ ಚೆನ್ನಾಗಿ ಮಂತ್ರ ಮಾಡ್ಕೊಡೋರು, ಸಲಹೆ ಕೊಡೋರು ಇವ್ರು ತಾನೆ. ಅವ್ರೇನು ಭಾಷಣ ಕೊಟ್ಟರು ಗೊತ್ತು ನನಗೆ, ಎಲ್ಲಾರನ್ನು ಹೊಡೆದಾಕ್ತೀನಿ ಅಂತ ಹೇಳ್ದಾನೆ ಕರ್ಣ. ಒಬ್ಬನ್ ಬಿಟ್ಬಿಡು, ಮುಗಿಸ್ಬಿಡ್ತೀನಿ, ಬೆಳಗ್ಗೆ ಕೊಡು ಸಾಯಂಕಾಲದ ಕ್ಲಾಸ್ ಯುದ್ಧವೇ ಕ್ಲಾಸ್ ಅಂದಾನೆ. ಅವನು ಅದನ್ನೇ ಅಂದಿರೋದು. ಭೀಷ್ಮರಿಗೆ ಗೊತ್ತಿಲ್ಲ ಅವನು ಯೋಗ್ಯತೆ, ಅದು ಮಾಡಿ ಎಲ್ಲ ಭಾಷೆ ಕೊಟ್ಟಿರ್ತಾನೆ. ಅಂದ್ಬಿಟ್ಟು ನಿನ್ನವರು ಅಂತಾನೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಅವರಿಗೆ ಕೃಷ್ಣ ನಿನ್ನವರು. ಈ 3 ಜನ ಇದಾರಲ್ಲ, ಇದೇ ತಾನೇ ಮಾಡಿಕೊಟ್ಟಿದ್ದು, ಅವ್ರು ಮಾತುಕೊಟ್ರು ಅಂದ್ಬಿಟ್ಟು ಯಾಕೋ ಹಾಗೆ ಮಾತಾಡ್ತಿದ್ದೆ ದುರ್ಯೋಧನ ಅಂಥ ಮಾತಾಡ್ಬೋದೇನೋ. ಅವರು ಇದೇ ವಂಶದವರಲ್ವೇನೋ, ಅವರು ಹಿಂದೂ ಸಂತತಿಯವರಲ್ವೇನೋ, ಇದೇ ಚಂದ್ರವಂಶದವರು ತಾನೆ ಅವರು ದೊಡ್ಡವರು, ಗುರುವರಲ್ಲ, ಅವರು ಶ್ರೇಷ್ಠರು ಒಂದರ್ಥ, ಹಿರಿಯರು ಇನ್ನೊಂದು, ಸೀನಿಯರ್ಸು. ಅವರು ನೀನು ಬರಬೇಡ ಅಂದ್ಬಿಟ್ರೆ ಹೆಂಗಾಗುತ್ತೆ? ಅವರು ಇದೇ ರಾಜ್ಯದವ್ರೆ, ಅದನ್ನ ಹೆಂಗೆ ಬರಬೇಡ ಅಂದ್ಬೇಕಾಗುತ್ತೆ? ಅವ್ರು ಬಂದರೆ ಏನು ಅಪರಾಧ ಏನು? ಅವರು ನೀನು ಹೇಗೆ ಈ ಅರಮನೆಯಲ್ಲಿ ಇದೆಯೋ ಅವರು ಈ ಅರಮನೆಯವರೇನೆ, ಅವರು ಈ ವಂಶದವರೇನೆ. ಅವ್ರು ಬಂದರೆ ನೀನು ಯಾಕೆ ಬಂದೆ ಹೆಂಗೆ ಕೇಳ್ತೀಯ ನೀನು? ಅದೇನು ಅಪರಾಧವೇ ದುರ್ಯೋಧನ? ಅಷ್ಟೇ ಅಲ್ಲ, ಇನ್ನು ಎಷ್ಟು ವರ್ಷ ಕಷ್ಟಪಟ್ಟು ಹೇಳೋ ನೋಡೋಣ. ಕಾಡಲ್ಲಿ 13 ವರ್ಷ 12 ವರ್ಷ ಕಾಡಲ್ಲಿದ್ದು ಅಜ್ಞಾತವಾಸ ಒದ್ದಾಡಿದ್ದಾರೆ. ಇನ್ನೆಷ್ಟು ವರ್ಷ ನವೀತಾ ಇರಬೇಕು ಅವರು? ಇದನ್ನೇ ಅಪೇಕ್ಷೆ ಮಾಡ್ತೀಯ? ತಪ್ಪದು, ಅದು ಬೇಡ. ಬಂದಿರೋದು ಸರಿಯಾಗಿದೆ, ಬರಲಿ ಅಂತ. ಯಥೈವ ಹಿ ಭವಂತೋ ತಥೈವ ಮಮ ಪಾಂಡವಾಹ. ನೀವುಗಳು ನನಗೆ ಹೇಗೋ ಹಾಗೆ ನನ್ನ ಪಾಂಡವರಪ್ಪ, ನಮಗೆಲ್ಲರೂ ಅಂದೇನೆ. ಅದಕ್ಕೋಸ್ಕರವಾಗಿ ದುರ್ಯೋಧನ ಯಾಕೆ ಬಂದರು ಏನು ಅಂತೆಲ್ಲ ಕೇಳಬೇಡ ಅಂದುಬಿಟ್ಟು ಅವನು ಹೇಳ್ದ. ಅವನ ಪ್ರಶ್ನೆಗೆ ಉತ್ತರ ಕೊಡಬೇಕು. ಕೃಷ್ಣ ಇದಾನಲ್ಲ ಒಬ್ಬ ಚಾಡಿಕೋರ, ಎಲ್ಲ ಹೇಳ್ಕೊಡ್ತ ಅಂದರೆ ಚಾಡಿಕೋರನೇನು ಅವನು? ಇಡೀ ಪ್ರಪಂಚಕ್ಕೆ ಪರಮಾತ್ಮ ಸ್ವರೂಪನಲ್ವೇನೋ ಅವನು? ಎಲ್ಲರಿಗೂ ದೊಡ್ಡವನಲ್ವೇನೋ ಅವನು? ಜಗತ ಗುರುವಲ್ಲ ಮುರಾಂತಕನು, ಜಗದ ಗುರುವಲ್ಲ ಮುರಾಂತಕನು, ಅಗಣಿತೋಪಮ ಮಹಿಮನಲ್ಲ, ಸಗುಣ ನಿರ್ಗುಣನು ಆ ಮಹಾತ್ಮನ ಅನಂತ ರೂಪವನು ವಿಗಡಿಸಲು ಜಯಬಹುದೇ. ಆ ಮಹಾತ್ಮನ ಅನಂತ ರೂಪವನು ವಿಗಡಿಸಲು ಜಯಬಹುದೇ. ಜಾನರ ಬಗೆಗೆ ಬಹುದೇ ನಿನ್ನ ಮತವು ಎಲೆ ಮಗನೇ, ಎಲೆ ಮಗನೇ. ಮರುಳಾದೈ ಮದಾಂಧರ ಮಾತುಗಳ ಕೇಳಿ, ಎಲೆ ಮಗನೇ ನೀ ಮರುಳಾದೈ ಮದಾಂಧರ ಮಾತುಗಳ ಕೇಳಿ. ಕೃಷ್ಣನ ಮಾತನ್ನ ಪಾಂಡವರು ಕೇಳಿದ್ರು, ಚಾಡಿ ಮಾತನ್ನ ಹೇಳ್ತಿದೀಯಲ್ಲ, ದೂಡ್ತಾ ಇದ್ದಿಲ್ಲ ದುರ್ಯೋಧನ. ನೀನು ಯಾರ ಮಾತನ್ನಪ್ಪ ಕೇಳ್ತಿದೀಯ? ಆ ಮದಾಂಧರ ಮಾತುಗಳನ್ನ, ಮೂರ್ಖರ ಮಾತುಗಳನ್ನ ಕೇಳ್ಕೊಂಡು ಕೂತಿದೆಯಲ್ಲೋ, ಆ ಮಾತನ್ಕೇನು ಮರಳಾಗ್ಬಿಟ್ಟಿದೆಯಾ ನೀನು? ಆ ಕರ್ಣ ಬಂದ ಹೇಳ್ಬಿಟ್ಟ, ಹೆದರಬೇಡ ದುರ್ಯೋಧನ, ಯಾರಾದ್ರೂ ಬರಲಿ, ಒಂದೇ ದಿವಸ ಇಡೀ ಪಾಂಡವರ ಸೈನ್ಯವನ್ನ, ಪಾಂಡವರ ಸಮೇತರ ಎಲ್ಲರನ್ನು ನಾಶ ಮಾಡಿಬಿಡ್ತೀನಿ ಅಂತ ಒಬ್ಬ ಹೌದು ಸರಿ, ಇನ್ಮೇಲೆ ಯೋಚನೆ ಇಲ್ಲ ಅಂದ್ಕೊಂಡ್ಬಿಟ್ಟು ನೀನು ಮರಳಾಗ್ಬಿಟ್ಟಿಯಲ್ಲೋ ಮೂರ್ಖ. ಅಂತಹವರ ಮಾತನ್ನು ಕೇಳಿ ಮರಳಾಗೋದು ಅವ್ರು ಮಾಡ್ತಾರೇನೋ, ಆಗತ್ತೇನೋ ಅವ್ರ ಕೈಲಿ? ಯಾರಿದಾರೋ ಚಾಡಿಕೋರ ಅಲ್ಲ, ಜಗತ್ತಿಗೆ ಗುರು ಮಹಾತ್ಮ. ಅವನ ಮಹಾತ್ಮೆ ಎಂಥದ್ದು ಅಂದರೆ ಅನುಪಮ. ಅದಕ್ಕೆ ಹೋಲಿಕೆನೇ ಇಲ್ಲ. ಅಂತಹ ಮಹಾತ್ಮ ಶ್ರೀಕೃಷ್ಣ, ಅನಂತ ರೂಪ ಅವನು. ಸಗುಣನೂ ಹೌದು, ನಿರ್ಗುಣನೂ ಹೌದು, ಎಲ್ಲವನ್ನೂ ಮೀರಿದವನು. ಅತ್ಯತಿಷ್ಠ ದಶಾಂಗುಲಂ,
ಅವನು ಎಷ್ಟು ನೀವು ಹೇಳಿದ್ರು ಇನ್ನೊಂದಿಷ್ಟು ಉಳಿಯುತ್ತೆ ಅವನು. ಅಂತಹ ಕೃಷ್ಣ ಅವನು ಚಾಡಿಪೂರ. ಈ ಮೂರ್ಖರಿದಾರಲ್ಲ ಟೋಳಿ ನಿಂದು, ಇವರು ಬಹಳ ಒಳ್ಳೆಯ ಬುದ್ಧಿವಂತರು. ಅಯ್ಯೋ ನೀನ್ ಮಾತು ಹೋಗಿ ಯಾರಿಗಾದ್ರೂ ಹೇಳ್ತಾರೆ ವಿವೇಕಿಗಳು, ತಲೆ ಇರೋ ಯಾರು ನೀನ್ ಮಾತನ್ನು ಒಪ್ಪಲ್ಲ, ನೀನ್ ಮೂರ್ಖ ಅಂತ ಹೇಳ್ಬೋದು. ಅಂತಹ ಮಹಾ ಮಹಿಮಾನ್ವಿತನಾದ ಕೃಷ್ಣನನ್ನ ಎದರ ಹಾಕೊಂಡ್ರೆ ಉಳಿತೀಯೇನೋ ನೀನು, ಸರ್ವನಾಶವಾಗಿ ಹೋಗ್ಬಿಡ್ತೀಯ. ಮಾಡಬೇಡ, ಅದು ತಪ್ಪು, ಮಾಡಬೇಡ. ಜಯ ಆಗುತ್ತೇನೋ, ಕೃಷ್ಣನ ಎದುರು ನಿಂತ್ಕೊಳಕ್ಕಾಗುತ್ತೇನೋ ಅಂತ ಇಷ್ಟೆಲ್ಲ ಅಂದ್ರೆ ಸ್ವಲ್ಪ ಇದು ನಾವು ಸೆಟ್ ಬ್ಯಾಕ್ ಅಂತೀವಿ ನೋಡಿ. ಭೀಷ್ಮನು ಹೊಗಳ್ಬಿಟ್ಟು ಉಬ್ಬಿಸಿ ಕಣೋ ಅಂತಾರೆ, ನಾವು ನೋಡಿದ್ರೆ ಹಿಂಗೆ ಉತ್ತರ ಕೊಡ್ತಿದ್ರು. ಅದಕ್ಕೆ ಅವನು ಹೇಳ್ತಾನೆ, ಅಯ್ಯ ಬಿಡು ಅಜ್ಜ, ನಮ್ಮ ಸ್ನೇಹಿತರು ಏನಾದ್ರು ಹೇಳ್ಕೊಂಡು ಹೋಗ್ಲಿ, ಅದು ಹೇಳೋ ಮಿಕ್ಕವ್ರ ಮಾತು ನಮ್ಗೆ ಬೇಕಿಲ್ಲ, ಅದು ಬೇಡ. ಆದರೆ ಅಜ್ಜ ನಿನ್ನ ಪರಾಕ್ರಮ ಹೇಗಿದೆ ಅಂತಂದ್ರೆ ನಮಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ. ನೀನು ರಕ್ಷಣೆಗೆ ನಿಂತ್ರೆ ಎದುರಿಗೆ ಯಾರು ಬರ್ತಾರೆ? ಮಿಕ್ಕ ಮಾತೆ ಕಿನ್ನೋ ನೀ ಹಿಂದಿಕ್ಕಿ ಕೊಂಬರೆ ಕೊಲುವನವನು, ಮಕ್ಕಳಾವೆನ ಬೇಡ ಬಲ್ಲೆವು ನಿನ್ನ ವಿಕ್ರಮವ, ಹೊಗೆಗಳ ಹೊಯ್ದುದಿಗು ಬಲಿಕ್ಕಿ ನನ್ನಯ ಹರುಷ ಜಲಧಿಯನು ಉಕ್ಕಿಸಲು ಬೇಕು, ಹೊಕ್ಕು ಹಗೆಗಳ ಹೊಯ್ದುದಿಗು ಬಲಿಕ್ಕಿ ನನ್ನಯ ಹರುಷ ಜಲಧಿಯನು ಉಕ್ಕಿಸಲು ಬೇಕು ಎನ್ನಲು ಕೇಳಿದು ಭೀಷ್ಮ ನಿಂತೆಂದ. ಮತ್ತೆ ಅವನು ಭೀಷ್ಮರನ್ನ ಪ್ರೋತ್ಸಾಹಿಸಿ ಉಬ್ಬಿಸಿ ತನ್ನ ಮಾತನ್ನ ನಡೆಸ್ಕೋಬೇಕು ಅಂತ ದುರ್ಯೋಧನನ ಪ್ರಯತ್ನ. ಹೇಗಿದ್ರು ದುರ್ಯೋಧನ ತನ್ನ ಮಾತು ನಡೆಸ್ಕೊತಾನೆ. ನಾವು ನೋಡ್ತೀವಿ ಮುಂದೆ ಶಲ್ಯನ ಹತ್ರ ಹೋದ, ಶಲ್ಯ ರೇಗಾಡ್ದ, ಆಮೇಲೆ ಆಯ್ತಪ್ಪ ಮಾಡ್ತೀನಿ ಅಂತ. ಅಂತಹ ಕಾರ್ಯ ಸಾಧಕ ದುರ್ಯೋಧನ. ಇಲ್ಲಿ ಬೇರೆ ತರ್ಕ ಮಾಡ್ತಾನೆ. ಈಗ ಅಯ್ಯೋ ಬೇರೆಯವ್ರ ಮಾತೆಲ್ಲ ಬಿಟ್ಬಿಡು, ಅದೆಲ್ಲ ಬೇಕಾಗಿಲ್ಲ ಅಜ್ಜ, ಬಿಟ್ಬಿಡೋದನ್ನೆಲ್ಲ. ಈಗ ಕಾರಣ ಏನು ಹೇಳಿದ್ನೋ, ನಾನು ನೆಚ್ಕೊಂಡಿರೋದು ನೀನೊಬ್ಬನ್ನೇ. ಎಷ್ಟು ಚೆನ್ನಾಗಿದ್ದೀರಿ, ನಾನು ನೆಚ್ಕೊಂಡಿರೋದು ನೀನೊಬ್ಬನ್ನೇ. ನೀನು ನಮ್ಮ ರಕ್ಷಣೆಗೆ ಬೆಂಬಲವಾಗಿ ನಿಂತ್ರೆ ಯಾರು ನಮ್ಮ ಎದುರು ನಿಲ್ಲೋದು. ಮುಗಿದ ಎಲ್ಲ ಮುಗಿಸ್ಬಿಡ್ತೀಯ. ನಿನ್ನನ್ನು ಎದುರಿಸೋ ಯೋಗ್ಯತೆ ಯಾರಿಗಿದೆ ಅಜ್ಜ? ನಿಜ ಆದ್ರೆ ಭೀಷ್ಮ ಒಬ್ಬರೇ ಏನು ಮಾಡೋಕೆ ಆಗೋಲ್ಲ. ಹೇಳ್ತಾರೆ ನಿಜ, ನನ್ನ ಎದುರು ಯಾರು ನಿಲ್ಲೋಲ್ಲ ಅಂತ. ಅದು ಕಷ್ಟ. ಅದಕ್ಕೋಸ್ಕರ ಯಾರು ಇರ್ತಾರೆ ಅಂದ್ಬಿಟ್ಟು ಏನು ನೀನು ಮಾತಾಡ್ಬಿಟ್ಟು ನಾವು ಕೇಳ್ಬಿಡ್ತೀವ, ನಾವೇನು ಮಕ್ಕಳ? ಅರ್ಥವೇ ಆಗಲ್ವ ನಮಗೆ? ನಿನ್ನ ಯೋಗ್ಯತೆ ನಮ್ಗೆ ಗೊತ್ತಿಲ್ವಾ? ನಿನ್ನ ಯೋಗ್ಯತೆ ನಮ್ಗೆ ಗೊತ್ತೇ ಇದೆ. ಅದು ಒಂದು ಯಾವುದೋ ಒಂದು ಸಿನಿಮಾ, ಇಂಗ್ಲಿಷ್ ಸಿನಿಮಾ, ಎಲ್ಲರೂ ಅವರು ದುಷ್ಟರು ಬಂದು ತೊಂದರೆ ಕೊಡ್ತಿರ್ತಾರೆ ಪಾಪ ಹಳ್ಳಿ ಜನರಿಗೆ, ಮುಗ್ಧರಿಗೆ. ಯಾರೋ ಒಬ್ಬರು ಕಳಿಸ್ಕೊಟ್ಬಿಡ್ತಾರೆ ಹೊರಗಡೆಗೆ. ಏನು ಅಂದರೆ ಟ್ರೈನಿಂಗ್ ತೊಗೊಂಡ್ಬರೋದು, ತರಬೇತಿ ಹೊಡೆಯೋದು, ಕುಂಫು ಕರಾಟೆ ಇರುತ್ತೆ ನೋಡಿ, ಆ ಥರದ್ದು. ಅವನು ಕಲ್ತ್ಕೊಂಡು ಬರ್ತಾನೆ, ನಿಜವಾಗಿ ಕಲ್ತ್ಕೊಂಡು ಬರ್ತಾನೆ. ಬಿದಿರಿನ ಸೀಳುಗಳಿಂದ ಯುದ್ಧ ಮಾಡೋದು ಕಲ್ತ್ಕೊಂಡು ಬಂದ್ಬಿಡ್ತಾನೆ ಅವನು. ಆದರೆ ಅವನು ಕಲ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ದಾನೆ. ಅವ್ರು ಬಂದ ತಕ್ಷಣ ಅವರೆಲ್ಲ ಅವನನ್ನ ಅಯ್ಯೋ ಕಲ್ತ್ಕೊಂಬದ್ಯಾ, ಇನ್ನು ಕಾಪಾಡ್ತೀಯ ಅಂದ್ರೆ ಅವ್ನು ಹೇಳ್ತಾರೆ, ದಯವಿಟ್ಟು ಕ್ಷಮಿಸಿ, ನಾನು ಏನೂ ಕಲಿಯೋಕ್ಕಾಗಲಿ, ನನ್ನ ಗುರು ವಾಪಸ್ ಕಳಿಸಿದ, ಯೂಸ್ಲೆಸ್ ಫೆಲೋ, ನೀನು ವಾಪಸ್ ಕಳಿಸ್ಬಿಟ್ರು, ನಿಷ್ಪ್ರಯೋಜಕ, ವಾಪಸ್ ನನ್ನ ಕೈಯಲ್ಲಿ ಆಗಲ್ಲ. ಸುಳ್ಳು ಹೇಳ್ತಿದ್ಯಾ, ನೀನು ಎಲ್ಲ ಕಲ್ತ್ಕೊಂಡ್ ಬಂದಿದ್ದೆ. ಇಲ್ಲಪ್ಪ ನಾನು ಏನು ಕಲ್ತು, ಯಾಕೆ ಸುಳ್ಳು ಹೇಳ್ತೀಯ? 10 ಜನ ಅವನ ಮೇಲೆ ಬೀಳ್ತಾರೆ. ಬಿಟ್ಟು ನಾನು ಏನೂ ಕಲ್ತಿಲ್ಲ ಅಂತ ಹಿಂಗೆ ಅಂತಾರೆ, ಎಲ್ಲ ಆರೋಪ ಬಿಡ್ತಾರೆ. ಅವನು ಕಲ್ತಿದ್ದಾನೆ, ಅವ್ನಿಗೆ ಗೊತ್ತಾಗಿಲ್ಲ ಅಷ್ಟೇನೆ. ಗುರುಗಳು ಅದಕ್ಕೆ ವಾಪಸ್ ಹೋಗೋದು. ಆವಾಗ ತಿಳ್ಕೊತಾನೆ, ಇಂಥ ಶಕ್ತಿ ಇದೆ, ಬಂದ್ಬಿಟ್ಟಿದೆ ತನಗೆ ಅನ್ನೋದು. ಆ ತರಬೇತಿ ಅಂಥದ್ದು. ಇಲ್ಲಿ ದುರ್ಯೋಧನ ಅರ್ಜುನಿಗೆ ಹೇಳ್ತಿದ್ದಾನೆ, ನಾವೇನು ಪುಟ್ಟ ಮಕ್ಕಳ, ನಿನ್ನ ಯೋಗ್ಯತೆ ನಮಗೆ ಗೊತ್ತಾಗಲ್ವಾ? ನಿನ್ನ ಸಾಮರ್ಥ್ಯ ನಮಗೆ ಗೊತ್ತಿಲ್ಲ? ಮನಸ್ಸು ಮಾಡಿದರೆ ಈ ಪಾಂಡವರು ಯಾವ ಲೆಕ್ಕ ನಿಮಗೆ ಮುಗಿಸ್ಬಿಡ್ತೀಯ ಅಂದ್ಬಿಟ್ಟು, ನಿಮ್ಮ ವಿಕ್ರಮ ಗೊತ್ತು ನಂದು ಅಂದ್ಬಿಟ್ಟು, ಅಜ್ಜ ನನಗೆ ನಿನ್ನಿಂದ ಒಂದೇ ನಿರೀಕ್ಷೆ. ಏನು ನಿರೀಕ್ಷೆ? ಹೋಗ್ಬೇಕು, ಯುದ್ಧದಲ್ಲಿ ಮುನ್ನುಗ್ಗಬೇಕು, ಹಾಗೆಗಳನ್ನ ತುಂಡು ಮಾಡಬೇಕು, ಕತ್ತರಿಸ್ಬಿಟ್ಟು ಬದಿ ಹೊಟ್ಬಿಟ್ಟು ನನ್ನನ್ನ ಹರ್ಷವೆಂಬ ಆನಂದವೆಂಬ ಸಮುದ್ರದಲ್ಲಿ ಮುಳುಗಿಸಿ ತೇರಿಸ್ಬಿಡ್ಬೇಕು. ಇಷ್ಟು ಮಾಡಿಬಿಟ್ರೆ ಸಾಕು, ಇಷ್ಟೇ ಮಾಡ್ಬಿಟ್ಟು. ಯಾರೋ ತಾಯಿ
ತಾಯಿಗೆ ಅಜ್ಜಿ ಅಲ್ಲಿದ್ದಾಳೆ, ಅವಳು ಕಣ್ಣು ಕಾಣಿಸಲ್ಲ, ವಯಸ್ಸಾಗುತ್ತೆ, ಬಡತನ, ಇನ್ನೇನೋ ಮಕ್ಕಳಿಲ್ಲ, ನೀವು ಏನು ಮರ ಬೇಕು ಅಂತ ಏನೋ ಕೇಳೋಕೆ ಅಷ್ಟೆಲ್ಲ ಲಿಸ್ಟ್ ಕೊಡಬೇಡಪ್ಪ, ಇದೇನು ಅಕ್ಕಿ ಬೇಳೆ ಲಿಸ್ಟೇ, ಒಂದು ಮರ ಕೇಳು ಕೊಡ್ತೀವಿ, ಒಂದೇ ಮರ ಯಾವುದಾದ್ರು ಕೇಳು. ಆವಾಗ ಅವನು ಹೇಳಿಬಿಡ್ತಾರೆ ನನಗೆ ಒಂದೇ ಮರ ಸಾಕು, ಏನು ಕೇಳು ಒಂದು. ತನ್ನ ಮೊಮ್ಮಗ ಚಿನ್ನದ ತಟ್ಟೆಯಲ್ಲಿ ಛದ್ರಸೋಪೇತವಾದ ಭೋಜನವನ್ನು ಮಾಡುತ್ತಿರುವುದನ್ನು ನನ್ನ ತಾಯಿಯು ಕಣ್ಣಾರೆ ಕಾಣಬೇಕು. ಆಯ್ತಲ್ಲ, ಅಷ್ಟು ಬಂತು ಅದರಲ್ಲಿ, ಮೊಮ್ಮಗನೂ ಬಂದ, ಚಿನ್ನದ ತಟ್ಟೆನೂ ಬಂತು, ತಾಯಿಗೂ ಕಣ್ಣು ಬಂತು. ಇವನು ಒಂದೇ ಹೊಡೆದು ಕೇಳ್ತಾ ಇದ್ದ, ಅಂಥ ಡಿಮಾಂಡ್ ಮಾಡ್ತೇನೆ, ನಿರೀಕ್ಷೆ ನೋಡಿ ಏನಿಲ್ಲ, ಇವನ್ನೆಲ್ಲ ಮುಗಿಸ್ಬೇಕು, ನನ್ನನ್ನು ಹರ್ಷದ ಆನಂದದ ಸಾಗರದಲ್ಲಿ ಮುಳುಗಿಸಿತು, ಅದ್ದಿ ಏರಿಸ್ಬಿಡಬೇಕು, ಅಷ್ಟೇ ಸಿಗಬೇಕು. ಭೀಷ್ಮರಿಗೆ ನೀವೇನು ಉಬ್ಬಿಸಿ ಪಂಪ್ ಹೊಡೆದರೂ ಭೀಷ್ಮರ ವ್ಯತ್ಯಾಸ ಆಗೋಲ್ಲ. ಅವರಿಗೆ ತಥ್ಯ ಗೊತ್ತು, ನಿಜ ಏನು ಅನ್ನೋದು ಗೊತ್ತು. ಆಮೇಲೆ ಇವನು ಈ ರೀತಿ ಯುದ್ಧವನ್ನು ಮಾಡ್ತೀನಿ ಅನ್ನೋ ದ್ವೇಷ ಮಾಡೋದು, ಆ ದ್ವೇಷ ಸಾಧನೆ ಅವ್ರಿಗೆ ಇಷ್ಟವಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ, ಬುದ್ಧಿ ಹೇಳ್ತಿದ್ದಾರೆ, ಹೇಗೋ ಮಾಡೋಕ್ಕೆ ಸಾಧ್ಯ ನೋಡು, ನಿನಗೂ ಪಾಂಡವರಿಗೂ ವ್ಯತ್ಯಾಸ ನೋಡಪ್ಪ ಒಂದ್ಸಲ, ಅವರಿಗೆ ದೈವ ಬಲ ಇದೆ, ನಿನಗೆ ದೈವ ಬಲ ಇಲ್ಲ. ಪಟ್ಟಿ ತರ್ಕಬದ್ಧವಾಗಿ ಹೇಳ್ತಾ ಇದ್ದಾರೆ, ಅವರಿಗೆ ದೈವ ಬಲ, ಕೃಷ್ಣನೇ ಜೊತೆಯಲ್ಲಿದ್ದಾನೆ. ದೈವ ಬಲವರಲ್ಲಿ ನೀವೇ ದೈವಹೀನರು, ದೈವ ಬಲವರಲ್ಲಿ ನೀವೇ ದೈವಹೀನರು, ಬ್ರಹ್ಮಪರರವರೈವರು ಸತ್ಪುರುಷಶೀಲರು, ನೀವ ಧಾರ್ಮಿಕರು. ಮುಯ್ವನಾನುದವರ್ಗೆ ಭುವನವು ಬೈವುದೈ ನಿಮ್ಮಿನಿ ಬರನು, ನಿಮಗೈವಡಿಯ ಸಹಸಿಗಳವರು, ನಿಮಗೈವಡಿಯ ಸಹಸಿಗಳವರು, ದುರ್ಬಲರು ನೀವೆಂದ. ಭೀಷ್ಮರು ತರ್ಕಬದ್ಧವಾಗಿ ಹೇಳ್ತಾ ಇದ್ದಾರೆ ಒಂದೊಂದಾಗಿ. ಇವನು ಎಷ್ಟು ಹೊಗಳಿ ಉಬ್ಬಿಸಿದ್ರು ಒಂದು ಚೂರು ಮನಸ್ಸು, ಎಂಥವನಿಗೂ ಹೊಗಳಿದ್ರೆ ಒಂದು ಕ್ಷಣ. ಜೂಲಿಯಸ್ ಸೀಸರ್ ನಾಟಕದಲ್ಲಿ ಸೀಸರು ಬರ್ತಾನೋ ಇಲ್ಲ, ಅವನು ಕೊಲೆ ಮಾಡಬೇಕು, ಹತ್ಯೆ ಮಾಡಬೇಕು ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಾಳೆ ಅವನನ್ನ ಕತ್ತರಿಸ್ಬಿಡ್ಬೇಕು ಅಂತ ತೀರ್ಮಾನ. ಅವರು ಬರದೇ ಹೋದ್ರೆ ಏನು ಮಾಡೋದು? ವಿಧಾನಸೌಧಕ್ಕೆ ಸೆನೆಟ್ಗೆ ಬರಬೇಕು, ಸಭೆಗೆ ಬರಬೇಕು, ಬರದೇ ಹೋದ್ರೆ ಏನು ಮಾಡೋದು? ಅದಕ್ಕೆ ಅವನೊಬ್ಬ ಹೇಳ್ದ, ನಾನು ಕರ್ಕೊಂಡ್ಬರ್ತೀನಿ ಅಂತ. ಹೆಂಗೆ ಕರ್ಕೊಂಡ್ಬರ್ತೀನಿ ಅಂತ ನಾನು ಹೇಳ್ತೀನಿ, ಜಿಂಕೆಗಳನ್ನ ಬಲೆ ಹಿಡಿದು ಬಲೆ ಹಾಕಿ ಹಿಡಿತೀವಿ, ಆನೆಗಳನ್ನ ಗುಂಡಿ ತೋಡಿ ಖೆಡ್ಡಾದಲ್ಲಿ ಹಿಡಿತೀವಿ, ಮನುಷ್ಯರನ್ನ ಹೊಗಳಿ ಹಿಡಿತೀವಿ, ಆದರೆ ಸೀಸರ್ ಒಬ್ಬನೇ ಹೊಗಳಿಕೆಗೆ ಬಲಿಯಾಗುವುದಿಲ್ಲ ಅಂದಾಗ ಅವನು ಹೌದು ಅಂತಾನೆ. ಮೋಸ್ಟ್ ಬಲಿಯಾಗಿರ್ತಾನೆ ಅಲ್ಲಿಗೆ, ಹೊಗಳಿಕೆಗೆ ಅವನೇ ಬಲಿ ಬರ್ತಾನೆ ಆಮೇಲೆ. ಆ ರೀತಿಯಾಗಿ ಇಲ್ಲಿ ಏನು ಹೊಗಳಿದ್ರು ಅವ್ರು ವ್ಯತ್ಯಾಸ ಆಗ್ತಾ ಇಲ್ಲ. ಭೀಷ್ಮರು ಹೇಳ್ತಿದ್ದಾರೆ, ಗಾಂಧಾರಿ ಹತ್ರ ದುರ್ಯೋಧನ ಹೋದ ಯುದ್ಧಕ್ಕೆ ಮುಂಚೆ, ಅಮ್ಮ ನಮಸ್ಕಾರ ಮಾಡ್ತೀನಿ, ನನಗೆ ಜಯ ಆಗಲಿ ಅಂತ ಆಶೀರ್ವಾದ ಮಾಡಮ್ಮ ಅಂತ ಕೇಳಿದ. ತಾಯಿ ಆಶೀರ್ವಾದ ಮಾಡಬೇಕು, ಆದರೆ ಅವಳು ಹೇಳಿದ್ದು ಒಂದೇ ಮಾತು, ಯಥೋ ಧರ್ಮ ತಥೋ ಕೃಷ್ಣ, ಯಥೋ ಕೃಷ್ಣ ತಥೋ ಜಯ. ಅಷ್ಟೇ, ಎಲ್ಲಿ ಧರ್ಮವೋ ನ್ಯಾಯವೋ ಅಲ್ಲಿ ಕೃಷ್ಣ, ಕೃಷ್ಣ ಇರೋ ಕಡೆ ಜಯ. ನೀವು ಯುದ್ಧ ಮಾಡಬಾ ನೀವು ಅಷ್ಟೇ, ಅಂದರೆ ಯುದ್ಧ ಮಾಡಬಾ ಇಲ್ಲ ಹೋಗು ಅಂತ, ಅದೇ ತಾತ್ಪರ್ಯ. ಇವರು ಅದನ್ನು ಮೊದಲು ಹೇಳ್ತಿದ್ದಾರೆ, ಅವರಿಗೆ ದೈವ ಬಲ ಇದೆ, ಕೃಷ್ಣ ಅವ್ರ ಜೊತೆ ಇದ್ದಾನೆ, ಪಕ್ಕದಲ್ಲಿದ್ದಾನೆ, ಯಾಕೆಂದ್ರೆ ಅವ್ರ ನ್ಯಾಯ ಇದೆ ಅಂತ ಇದ್ದಾನೆ ಅಷ್ಟೇ. ಅದಕ್ಕೋಸ್ಕರ ಅವ್ರ ದೈವ ಬಲ ಇದೆ. ನಿಮಗೆ ದುರದೃಷ್ಟ ಎಲ್ಲ ಕಡೆ ನೀವು ನೋಡಿದವ್ರಿಗೆ ಅದೃಷ್ಟ ಬರೋಲ್ಲ, ಏನು ಮಾಡ್ತೀವಿ? ಇಷ್ಟು ವರ್ಷ ಆಗಿದೆ, ಖುಷಿಯಾಗಿ ಇದ್ದುಬಿಟ್ಟಿದ್ದಾರೆ ರಾಜ್ಯದಲ್ಲಿ, ಅದು ಬೇರೆ. ಅದು ಮುಂದೆ ದುರದೃಷ್ಟವೇ ಗತಿ. ಅದು ದೈವಹೀನರು, ಅವರು ಧರ್ಮದ ಪರವಾಗಿರೋರು, ಧರ್ಮದ ಕಡೆ ಇರೋರು. ನೀವು ಅವರೈವರು ಹಾಗೆ. ಮತ್ತೆ ಸತ್ಪುರುಷ, ಅವರು ಸತ್ಪುರುಷರು, ಒಳ್ಳೆಯ ನಡತೆ ಉಳ್ಳವರು, ಜನರೆಲ್ಲ ಅವರನ್ನು ಇಷ್ಟಪಡ್ತಾರೆ.
ಹಾಗಾಗಿ ನೀವು ನೋಡಿದ್ರೆ ವಿರುದ್ಧ ಅಧಾರ್ಮಿಕರು, ಪರಮ ಅಧಾರ್ಮಿಕರು, ಮಾಡೋದೆಲ್ಲ ಕೆಟ್ಟ ಕೆಲಸ. ಆ ಜೂಜಾಡ್ಸು, ಮೋಸ ಮಾಡು, ಅಲ್ಲ ದ್ರೌಪದಿ ಕಳಿಸು, ಅವಳಿಗೆ ಅವಮಾನ ಮಾಡಿ, ಇದೇ ಕೆಲಸ ಮಾಡಿರೋದು ನೀವು ಅಧಾರ್ಮಿಕರು. ಹೋಗ್ಲಿ, ಅದಕ್ಕೋಸ್ಕರ ಭುವನವು ಮತ್ತೆ ಕುಮಾರವ್ಯಾಸ ಶಬ್ದವನ್ನು ಮಧ್ಯೆ ಇಟ್ಟಿದ್ದಾನೆ. ಈ ಕಡೆಗಾದ್ರೂ ತಗೊಳ್ಳಿ, ಶಬ್ದವನ್ನು ಆ ಕಡೆಗಾದ್ರೂ ತಗೊಳ್ಳಿ, ಎರಡಕ್ಕೂ ಆಗುತ್ತೆ. ಕೋಲ್ರಿಡ್ಜ್ ಹೇಳ್ದಂಗೆ ದಿ ಬೆಸ್ಟ್ ವರ್ಡ್ಸ್ ಇನ್ ದಿ ಬೆಸ್ಟ್ ಆರ್ಡರ್ ಅಂತ. ಅದೇ ಕ್ರಮದಲ್ಲಿ ಹೇಗೆ ಬೇಕಾದ್ರೂ ಅರ್ಥ ಮಾಡ್ಬೋದು. ಹೇಗೆ ಇಡೀ ಪ್ರಪಂಚವೇ ಅವ್ರಿಗೆ ಹೆಗಲು ಕೊಡುತ್ತೆ. ನೀನು ದುಡ್ಡು ಕೊಟ್ಟು ಕೊಂಡ್ಕೋತೀಯ ಸೈನಿಕರನ್ನ, ಎಲ್ಲ ರಾಜರನ್ನ. ಅವ್ರು ಹಂಗಲ್ಲ, ಪಾಂಡವರು ಅಂತ ಬಂದ್ರ ನಿಮ್ಮ ಜೊತೆ ಇರ್ತೀವಿ ಅಂತಾರೆ. ಅವರು ಇಡೀ ಭುವನವೇ, ಜಗತ್ತೇ ಅವರ ಪರವಾಗಿ ನಿಲ್ಲುತ್ತೆ, ಅವ್ರಿಗೆ ಹೆಗಲು ಕೊಡುತ್ತೆ ಒಂದು ಕಡೆ. ಆದರೆ ಭುವನವು ಮತ್ತೆ ಅದೇ ಭುವನು ಬೈಯುವುದೈ ನಿಮ್ಮನ್ನ ಬಾಯಿಗೆ ಬಂದಂಗೆ ಬೈತಿರ್ತಾರೆ. ದುಷ್ಟ ದುರ್ಯೋಧನ ಹಾಳಾಗೋಗ್ಲಿ ಅಂತ. ಅದೇ ಅವ್ನು ನಿನಗೆ ಸಿಗೋದು. ಅದು ನಿಮ್ಮ ಇನಿಬರನು, ನಿಮ್ಮಿಷ್ಟು ಜನರನ್ನು ಅವರು ಪ್ರಪಂಚ ಬೈಯುತ್ತೆ. ಹಾಗಿರೋದ್ರಿಂದ ಜೊತೆಯಲ್ಲಿ ನಿಮ್ಗೆ 5 ಪಟ್ಟು ಸಾಹಸಿಗಳು ಅವರು. ನೀವು ದುರ್ಬಲರು, ನಿಮಗೆ ಶಕ್ತಿ ಇಲ್ಲ. ಆ ವಿದ್ಯೆ, ಆ ಕೌಶಲ, ಆ ಧೈರ್ಯ, ಪರಾಕ್ರಮ, ಭೀಮ, ಒಬ್ಬ ಭೀಮ ಅಂದ್ರೆ ಮುಗೀತು. ಒಬ್ಬ ಅರ್ಜುನ ಅಂದ್ರೆ ಎಂಥ ಶಕ್ತಿ. ಅಂಥವ್ರಿಗೆ ನೀವು ಸಮನಲ್ಲ. ಮಕ್ಕಳಿಗೆ ನೀನು ಹೇಳ್ಬಿಟ್ಟಿಯಲ್ಲ, ನನ್ನನ್ನು ಹರ್ಷಾಂಬುಧಿಯಲ್ಲಿ ನೀರಿನಲ್ಲಿ ಮುಳುಗಿಸ್ಬಿಡು, ಆನಂದದ ನೀರಿನಲ್ಲಿ ಏನೂ ಇಲ್ಲ, ಅನುಭೂತಿನೂ ಇಲ್ಲ, ಸ್ವಿಮ್ಮಿಂಗ್ ಪೂಲು ಇಲ್ಲ, ಏನು ಮಾಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂದ. ಇಷ್ಟೊತ್ತು ಮಾತಾಯಿತು. ದುರ್ಯೋಧನ ಜಾಣ, ಬುದ್ಧಿವಂತ. ಯಾವಾಗ ತರ್ಕ ಗೆಲ್ಲಿಲ್ಲ, ಮಾತು ಗೆಲ್ಲಿಲ್ಲ, ಹೊಗಳಿಕೆ ಗೆಲ್ಲಿಲ್ಲ, ಇನ್ನೊಂದು ಗೆಲ್ಲುತ್ತೆ, ಎಮೋಷನಲ್ ಬ್ಲ್ಯಾಕ್ ಮೇಲ್. ಅದು ಮನೆಯಲ್ಲಿ ಮಕ್ಕಳನ್ನ ನೋಡಿದವ್ರಿಗೆಲ್ಲ ಗೊತ್ತು. ಬಹಳ ಬಹಳ ಚೆನ್ನಾಗಿ ನೋಡ್ತಿರ್ತೀವಿ. ತಕ್ಷಣ ನಮ್ಮ ಕ್ಲರ್ಕ್ ಒಬ್ಬ ಕೂತಿದ್ದ, ಅವ್ರ ಮನೆಗೆ ಫೋನ್, ಏನು ಎಷ್ಟು ಫೋನ್ ಮಾಡಿ, ಏನಿಲ್ಲ ಮೋಟ್ರ್ ಬೈಕ್ ಕೊಡಿಸ್ಲಿ, ನಾನು ಉಪವಾಸ ಕೂತ್ಕೊಂಡಿದ್ದಾರೆ, ಕೊಡಿಸ್ಬಿಡ್ರಿ ಅಂತಿದ್ದಾರೆ. ಇದೇ ಬ್ಲ್ಯಾಕ್ ಮೇಲ್ ಅಂದರೆ. ಎಮೋಷನ್ ಎಲ್ಲರೂ ನಾವು ನೋಡಿರೋದೇ ಇದು. ಎಮೋಷನಲ್ ಬ್ಲ್ಯಾಕ್ ಮೇಲ್ ಶುರು ಮಾಡ್ತಾನೀಗ. ಹಾಗಾದ್ರೆ ನೀವು ಅವ್ರ ಪಕ್ಷನ, ನಮಗೆ ಏನೂ ಇಲ್ವಾ ಅಜ್ಜ? ನನ್ನ ಹಣೆಯ ಬರುವೆ ಅಷ್ಟು ಅಜ್ಜ, ಚಿಕ್ಕ ವಯಸ್ಸಿನ ನಾನು ಇದೇ ಗತಿ ನನಗೆ. ದಯವನತ್ತಲು ತಿದ್ದಿ ನಮ್ಮನು ಭಯ ಮಹಾಧಿಯೊಳದಿ, ದಯವನತ್ತಲು ತಿದ್ದಿ ನಮ್ಮನು ಭಯ ಮಹಾಧಿಯೊಳದಿ, ಸಮರದ ಜಯವನವರಿಗೆ ಮಾಡಿ ನಮ್ಮ ಭೀಮತವನಿಗಾಡಿ, ನಯವನಿ ಒಟ್ಟುವರೆ ನಿಮ್ಮನು ನಿಯಮಿಸುವರಾರುಂಟು, ಭಾಗ್ಯೋದಯ ವಿಹೀನನು ತಾನು, ನಯವನಿ ಒಡ್ಡುವರೆ ನಿಮ್ಮನು ನಿಯಮಿಸುವರಾರುಂಟು, ಭಾಗ್ಯೋದಯ ವಿಹೀನನು ತಾನು, ಭಾಗ್ಯೋದಯ ವಿಹೀನನು ತಾನೆನುತ ಕುರುರಾಯ ಬಿಸುಸುಯ್ದ, ಅಜ್ಜ, ನಾನು ನೋಡ್ತಾ ಇದ್ದೀನಿ, ಚಿಕ್ಕ ವಯಸ್ಸಿಂದಾನು ನಿಮ್ದಿದೆ ಕೆಲಸ. ಏನಾದರೂ ನಿಮಗೆ ಪಾಂಡವರು ಅಂತಾಗ ಪಾಪ ತಬ್ಲಿಗಳು, ಅಪ್ಪ ಇಲ್ಲ, ಅಯ್ಯೋ ಅಯ್ಯೋ, ನಿನ್ನ ದಯ ಎಲ್ಲ ಅವ್ರ ಕಡೆ, ಕರುಣೆ ಎಲ್ಲ ಅವ್ರ ಕಡೆ, ಅಯ್ಯೋ ಪಾಪವೇ, ಅಯ್ಯೋ ಪಾಪವೇ. ಇವತ್ತಲ್ಲ ಅವತ್ತಿಂದ ಕಾಡಿಂದ ಅವ್ರು ಬಂದಿರೋ ಮೊದಲು ಅವತ್ತಿಂದ ಇದೇ ಕೆಲಸ ನಿಮ್ಮದು. ಅವ್ರ ಕಡೆ ಕರುಣೆ ತೋರಿಸು, ಅವ್ರ ಕಡೆ ಅಯ್ಯೋ ಪಾಪವೇ ಅನ್ನೋದು, ಅಯ್ಯೋ ಪಾಪವೇ ತಬ್ಲಿಗಳು ಅನ್ನೋದು. ನಮ್ಮದು ನಮ್ಮ ಲೆಕ್ಕಕ್ಕೆ ಇಲ್ಲ, ಆಯ್ತಾ? ಆಮೇಲೆ ನಮಗೆ ನಮ್ಮನ್ನ ಭಯದಲ್ಲಿ ಅದ್ದೋದು ಯಾವಾಗಲೂ. ದುರ್ಯೋಧನ, ಅವ್ರ ತಂಟೆಗೆ ಹೋಗ್ಬೇಡ ನೀನು ಪಾಪ, ಹೆದರ್ಸೋದು ನಮ್ಮನ್ನ, ಹೊಡಿತೀನಿ ನೋಡು, ನಮ್ಮನ್ನು ಭಯದಲ್ಲಿ ಇಡೋದು. ಇಲ್ಲ ಯುದ್ಧ ಆದರೆ ಸೋತ್ ಬಿಡ್ತೀಯೋ ಅಂತ ಹೆದರ್ಸೋದು. ನಮ್ಮನ್ನು ಯಾವಾಗಲೂ ಅದು ಮಾಡೋಕ್ಕಾಗುತ್ತೆ.
ಅಪ್ಪ ಅಮ್ಮಂದ್ರು ಯಾವಾಗ್ಲೂ ಆ ಮಗನೋ ಇವನು ದಡ್ಡ ಓದಲ್ಲ ಇವನು ಅಂದ್ರೆ ಪಾಪ ಅವನು ನಾನು ದಡ್ಡ ನಂಬ್ಕೋತಾನೆ ಅಷ್ಟೇ. ಹಂಗೆ ಆಗ್ಬೋದು. ಇಲ್ಲಿ ಮೊದಲಿಂದಾನು ಕರುಣೆ ಅವ್ರ ಕಡೆ, ಅಯ್ಯೋ ಪಾಪ ಅವ್ರ ಕಡೆ, ನಮಗೆ ಹೆದರ್ಸ್ಬಿಟ್ಟು ಗದರಿಸ್ಬಿಟ್ಟು ಸುಮ್ಮನೆ ಬಡಿ ಬಿಡೋಣ, ಅವ್ನಿಗೆ ಯಾಕೋ ಚೇಷ್ಟೆ ಮಾಡ್ತಾ ಹೀಗೆ ಹೇಳೋದು. ಅದು ಭೀಮ ಬಂದು ನಮ್ಮ ತಲೆ ಹೊಡಿತಿದ್ದ, ಆದರೂ ಅವ್ನು ಬಿಡೋಣ ಇದೇ ಮಾಡಿದ್ದೀವಿ. ಆಮೇಲೆ ಯಾವುದೇ ಮಾತಿಗೆ ಬಂದ್ರು ಯುದ್ಧ ಅಂದ್ರೆ ಅವರೇ ಗೆಲ್ಲೋದು ಅಂತ ಹೇಳ್ಕೊಡೋದು. ಅಂದ್ರೆ ನಾವು ಸೋಲ್ಬೇಕು, ನಮ್ಮ ಮನಸ್ಸು ತಂದು ಬಿಡೋದು. ನೀವು ಮುಂಚಿನ ಹಿಂಗೆ ಮಾಡಿ. ಅಷ್ಟೇ ಅಲ್ಲ, ಅವ್ರ ಪರವಾಗಿ ವಾದ ಮಾಡೋದು, ನಮ್ಮ ಅಭಿಪ್ರಾಯ ಏನಿದ್ರು ಪಕ್ಕಕ್ಕೆ ತಳ್ಳೋದು, ಲೆಕ್ಕಕ್ಕಿಲ್ಲ ನಿನ್ನ ಅಭಿಪ್ರಾಯ, ಅದನ್ನ ಮಾಡೋದು. ಹೀಗೆ ನೀವೇ ಉದ್ದಕ್ಕೂ ಹೀಗೆ ಮಾಡ್ಕೊಂಡು ಬಂದಿದ್ದೀರ ಎಲ್ಲ ವಿಷಯದಲ್ಲೂ. ಹೀಗೆ ನೀವು ಅಭಿಪ್ರಾಯವನ್ನ ನಮ್ಮ ಮನಸ್ಸು ಮೇಲೆ ಒತ್ತಿ 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 ಇಡ್ತಾ ಇದ್ರೆ ನಿಮ್ಮನ್ನು ಹೀಗೆ ಮಾಡಬೇಡ ಅಂತ ಹೇಳೋದು ಯಾರಿದ್ದಾರೆ? ಅಜ್ಜ ಯಾರಿದ್ದಾರೆ? ನೀವು ದೊಡ್ಡವರಪ್ಪ, ನಿಮಗೆ ಬೇಡ ಅನ್ನೋರು ಯಾರಿದ್ದಾರೆ? ಆಗಿರೋದ್ರಿಂದ ನಿಮ್ಮನ್ನು ನಿಯಮಿಸುವುದು, ನಿಮಗೆ ಹೀಗೆ ಮಾಡು ಹೀಗೆ ಮಾಡಬೇಡ ಅಂತ ಹೇಳಿದವರು ಯಾರು? ನೀವು ಹೇಳಿದ್ದೆ ಹಾಗೆ, ನಮ್ಮ ಮನಸ್ಸು ಹಾಗೆ ಆಗ್ಬಿಟ್ಟಿದೆ. ಏನ್ ಮಾಡೋಕ್ಕಾಗತ್ತೆ ಅಜ್ಜ? ನನ್ನ ದುರದೃಷ್ಟ ಅಷ್ಟೇ, ನನ್ನ ಅದೃಷ್ಟ ಇಲ್ಲ, ಭಾಗ್ಯವಿಹೀನನ. ನಮ್ಗೇನು ಅಪ್ಪ ಅಮ್ಮ ಇದ್ದಾರೆ, ಇಲ್ಲದೆ ಇರೋ ಹಾಗೆ, ಅವರಿಬ್ರು ಇಲ್ಲದೆ ಇರೋ, ಅಜ್ಜೋ ಇದ್ದಾನೆ, ಇಲ್ಲ ಇಲ್ಲ ಅಷ್ಟೇ, ನಮ್ಮ ಪಾಲಿಗೆ ಯಾರೂ ಇಲ್ಲ, ಏನ್ ಮಾಡೋಕ್ಕಾಗತ್ತೆ ಅಂತ ಅಳೋಕ್ ಶುರು ಮಾಡ್ತಾರೆ. ನಿಟ್ಟುಸಿರು ಬಿಟ್ಟು, ಒಳ್ಳೆ ಆಕ್ಟರ್ ಅವನು, ಫಸ್ಟ್ ಕ್ಲಾಸ್ ಆಕ್ಟರ್, ಚೆನ್ನಾಗಿ ಅಳ್ತಾರೆ. ಅಳೋಕ್ ಶುರು ಮಾಡಿಬಿಟ್ರೆ ಮುಗೀತು. ಪಾಂಡವರು ತಬಲಿಗಳು ಕಾಡಿಂದ ಬಂದಿದ್ದಾರೆ, ಪ್ರೀತಿ ಎಲ್ಲ ನಿಜ. ಆದರೆ ಭೀಷ್ಮರಿಗೂ ಒಂದು ದೌರ್ಬಲ್ಯ ಇದೆ. ಇವರು ಮಕ್ಕಳ ಕಣ್ಣೆದುರಲ್ಲಿ ಬೆಳೆದವರು, ಎದುರಲ್ಲೇನು ಚಿಕ್ಕ ವಯಸ್ಸಿಂದ ಆ ಮೋಹ ಬಿಡೋದಿಲ್ಲ. ಸಹಜ, ಮನುಷ್ಯ ಸಹಜ ಅದು. ಹಾಗಾಗಿ ಸುಸ್ತಾಗ್ಬೋದು. ಇನ್ನೇನು ಹೇಳಕ್ಕಾಗುತ್ತೆ? ಏನ್ ಮಾಡೋದಪ್ಪ? ನೋಡ, ನಿನಗೆ ಏನು ಹೇಳಬೇಕು ನನಗೆ ಅರ್ಥ ಆಗ್ತಿಲ್ಲ. ನಾವು ಏನಾದ್ರೂ ಬುದ್ಧಿ ಇಟ್ಕೊಂಡು ಅನುಭವದಿಂದ ಹೇಳಿದ್ರೆ ನೀನು ಕೇಳೋಲ್ಲ, ನೀನು ಮಾತು ಕೇಳೋಲ್ಲ. ಹಾಳಾಗಿ ಹೋಗ್ಲಿ ಸೇನಾಧಿಪತ್ಯ ಕೊಡ. ಉಚಿತವನು ನಾನರಿಯೇ, ವಾರ್ಥಕ ರಚಿತ ನಿಜವನು ನುಡಿಯೇ, ನಿನಗವು ರುಚಿಸವೇ ಮಾನಲಿ ಅದಂತಿರಲಿ. ಈ ಕುಮಂತ್ರಿಗಳ ವಚನವತಿ ಗಾಢದಲ್ಲಿ ನಟ್ಟುದು, ಈ ಕುಮಂತ್ರಿಗಳ ವಚನವತಿ ಗಾಢದಲ್ಲಿ ನಟ್ಟುದು, ಸಚಿವ ನಯವಿನ್ನೇಗೆ ಸೇನಾನಿ ಜಯಕ್ಕೆ ಎಮ್ಮನು ಮೊದಲಿಗನ ಮಾಡು ಅರಸ. ಸೇನಾನಿ ಜಯಕ್ಕೆ ಎಮ್ಮನು ಮೊದಲಿಗನ ಮಾಡು ಅರಸ ಹೋಗೆಂದ. ಆವಾಗ ಭೀಷ್ಮರು ಹೇಳ್ತಿದ್ದಾರೆ, ನಿನಗೆ ಏನು ಹೇಳಬೇಕು ವಿವೇಕ ನನಗೆ ಗೊತ್ತಾಗ್ತಿಲ್ಲಪ್ಪ. ನೀವು ಒಳ್ಳೆ ಬುದ್ಧಿ ಕೇಳೋಲ್ವಲ್ಲ, ಸಮಸ್ಯೆ ಇರೋದು ಅದು. ಒಳ್ಳೇದನ್ನು ಹೇಳಿದ್ರೆ ಕೇಳೋಲ್ಲ. ನಿನಗೆ ಏನು ಉಚಿತವಾದದ್ದನ್ನ, ನಿನಗೆ ಸರಿಯಾಗಿದ್ದನ್ನ ನಾನು ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಹೋಗ್ಲಿ, ನನ್ನ ವಯಸ್ಸಾಗಿದೆ, ಅನುಭವ ಇದೆ, ಅನುಭವದ ಮೇಲಿಂದ ಒಂದೆರಡು ವಿವೇಕದ ಮಾತನ್ನು ಹೇಳ್ತೀನಿ ಅಂತಂದ್ರೆ ನಿನಗೆ ಅದು ರುಚಿಸೋದಿಲ್ಲ. ಬೈಯೋರು ಬಾಳೋಕ್ ಹೇಳಿದ್ರು, ಹೊಗಳೋರು ಹಾಳಾಗೋಕ್ ಹೇಳಿದ್ರು ಅಂತ. ಇವನು ಆ ಒಳ್ಳೆ ಮಾತನ್ನ ಹೇಳಿದ್ರೆ ಅವನು ಕೇಳಬೇಕಲ್ಲ, ಹಾಗಾಗಿ ನೀನು ಕೇಳೋಲ್ಲ. ಒಬ್ಬ ಹುಡುಗ ನಗರಕ್ಕೆ ಹೋದ, ಬಡವ ಅಂದ್ರೆ ಬಡವ. ಸಿಟಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಸಂಪಾದನೆ ಮಾಡಿದ್ರೆ ಆಗುತ್ತೆ ತನಗೆ ಅಂತ ಹೋದ್ನಂತೆ. ಮರಳು ಭೂಮಿ, ಬಿಸಿಲು, ಬೆಳಗ್ಗೆ ಹೊತ್ತು ಉತ್ಸಾಹದಿಂದ ನಡೆದ್ಬಿಟ್ಟು ಒಂದಿಷ್ಟು ಹೊತ್ತು ಮಧ್ಯಾಹ್ನ ಆಗ್ತಿ ಕಾವು ಏರ್ತಾ ಇದೆ. ಹೇಳ್ತಿದ್ದಾಗ ಒಂದು ಆಶೀರ್ವಾಣಿ ಹೇಳ್ತಂತೆ ಅವನಿಗೆ, ಮಗು ಅಲ್ಲಿರೋ ಒಂದು 4-6 ಕಲ್ಲು ಎತ್ಕೋಪ ಅಂತ. ಒಬ್ಬ ಬಂದು ಮೊದಲೇ ಬಿಸಿಲು, ಬಾಯಾಗೆ ಪ್ರಾಣ ಹೋಗ್ತಿದೆ. ಅವನ ಚೀಲ ಏನು ಭಾರ ಇಲ್ಲ, 2 ಬಟ್ಟೆ ಅಷ್ಟೇನೆ. 4 ಕಲ್ಲು ಬೇರೆ ಭಾರ ನಾನು ತಗೊಂಡು ಮುಂದೆ ಹೋದ. ಮಧ್ಯಾಹ್ನ ದಾಟ್ತಾ ಹೋಗ್ತು, ಸ್ವಲ್ಪ ಕಡಿಮೆ ಆಯಿತು, ಮತ್ತೆ ಹೇಳ್ತು, ಮಗು ಒಂದೆರಡು ಕಲ್ತು ಕಲ್ತು ಮಾಡಕ್ಕೆ ಕೆಲಸವಿಲ್ಲ, ನಾವು ಹೊತ್ಕೊಂಡು ಹೋಗ್ಬೇಕು. ಮುಂದೆ ಸಾಯಂಕಾಲ ಆಗೋಯ್ತು, ತಂಪಾಯ್ತು ಸ್ವಲ್ಪ. ಆವಾಗ ಹೇಳ್ತಂತೆ, ಮಗು ನನ್ನ ಮಾತು ಕೇಳು, ಒಂದಾದ್ರೂ ಕಲ್ ತಗೊಂಡು. ಅಯ್ಯೋ ಹಾಳಾಗಿ ಹೋಗ್ಲಿ, ಬಿಡೋದಿಲ್ಲ ಈ ಪಿಶಾಚಿ
ಅಂತ ಒಂದು ಕಲ್ಲು ಜೇಬಿಗೆ ಹಾಕಿ ಹೋದ. ರಾತ್ರಿ ಆಗೋಯ್ತು, ಅಲ್ಲೆಲ್ಲೋ ಮಲ್ಕೊಂಡ. ಬೆಳಗ್ಗೆ ಎದ್ದು ಏನಾದ್ರು ಮಾಡಿ ಕೆಲಸ ಹುಡುಕ್ಬೇಕಲ್ಲ ಅಂತ ಎದ್ದು ಅದೇ ಅಂಗಿ ಹಾಕೋಬೇಕು, ಬೇರೆ ಅಂಗಿ ಇಲ್ವಲ್ಲ. ಹಿಂಗೆ ಮಾಡೋಕೆ ಹೋದಾಗ ಆ ಕಲ್ಲು ಪಟಕ್ ತಂದ್ಬಿಟ್ಟು ಹಳಾದ ಕಲ್ಲು ಅಂತ ತಗೊಂಡ. ಕಲ್ಲಲ್ಲ, ಅದು ವಜ್ರ. ಅಯ್ಯೋ, ಆ ಮಾತು ಕೇಳಿದ್ರೆ ಕೆಲಸ ಹುಡುಕೋದಲ್ಲ, ನಾನು ಕೆಲಸ ಕೊಡ್ಬೋದಿಲ್ಲ, ಒಂದು 10 ಕಲ್ಲು ತಗೊಂಡ್ಬಂದ್ಬಿಟ್ಟಿದ್ರೆ ಅಂತ ಮಗು ಮನಸ್ಸಲ್ಲಿ ಕೇಳೋಲ್ಲ. ಅದೇ ಇರೋದು ವಿವೇಕ ಹೇಳಿದ್ರೆ ತಲೆಯೊಳಗೆ ಹೋಗೋಲ್ಲ. ವಿನಾಶ ಕಾಲದಲ್ಲಿ ಇದೇ ಆಗೋದು. ಅದಕ್ಕೆ ಹೇಳ್ತಿದ್ದಾರೆ, ವಿವೇಕ ಹೇಳಿದ್ರೆ ನಿನ್ಗೆ ರುಚಿಸೋದಿಲ್ಲ. ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಕುಮಂತ್ರಿಗಳು, ನಿನಗೆ ಆ ಬುದ್ಧಿ ಹೇಳೋರು 3 ಜನ. ಅವ್ರ ಮಾತು ನಿನ್ನ ಮನಸ್ಸನ್ನು ನೆಟ್ಟು ಹೋಗ್ಬಿಟ್ಟಿದೆ. ಅವ್ರು ಹೇಳಿದ್ರೆ ನಿನಗೆ ಹಿತ, ಕರ್ಣ ಹೇಳಿದ್ರೆ ಹಿತ. ಬಹಳ ಯುದ್ಧ ಮಾಡೋಣ ಅಂದ್ರೆ ಹೂ ಕಣ ಅಂತಾನೆ, ಶಕುನಿ ಬಹಳ ಮೋಸ ಮಾಡೋಣ ಅಂದ್ರೆ ಹೂ ಅಂತಾನೆ, ದುಶ್ಯಾಸನ ಇನ್ನೇನೋ ದುಷ್ಟತನ ಅದೇ ನಿನಗೆ ಅದೇ ಅಭ್ಯಾಸ ಆಗ್ಬಿಟ್ಟಿದೆ. ಅವರ ಮಾತು ನೆಟ್ಟು ಹೋಗಿಬಿಟ್ಟಿದೆಯಪ್ಪ ನಿನ್ನ ಮನಸ್ಸಲ್ಲಿ. ಎಷ್ಟು ನೆಟ್ಟು ಬಿಟ್ಟಿದೆ ಅಂದ್ರೆ ನನ್ನ ಮಾತು ನೀವು ಕೇಳಿಸೋದೇ ಇಲ್ಲ, ನನ್ನ ಮಾತು ಅರ್ಥವೇ ಆಗೋಲ್ಲ, ನಿನ್ನ ತಲೆಗೆ ಹೋಗೋದೇ ಇಲ್ಲ. ನಿನಗೆ ಮಂತ್ರಿಮಂಡಲ ಯಾಕೋ ಮಣ್ಣೆ ಹೊಯ್ಕೊಳ್ಳೋದಕ್ಕೆ? ಮಂತ್ರಿಮಂಡಲ ಬೇರೆ, ಮಾತೇ ಕೇಳೋದಿಲ್ಲ. ಮಂತ್ರಿಮಂಡಲ ತಗೊಂಡು ಏನು ಮಾಡೋದು? ಅದು ಉಪಯೋಗ ಇಲ್ಲ ಅಂದ. ಇನ್ನೇನು ಮಾಡೋದು? ಹಿಂಗೆ ಕಾಲು ಹಿಡ್ಕೊಂಡು ಕೂತ್ಕೋತಾನೆ, ಹಚ್ಕೊಂಡು ಅಜಾ ಅಂತಾನೆ. ಏನು ಮಾಡೋದು? ಆಯ್ತು, ನಿನ್ನ ಸೈನ್ಯಕ್ಕೆ ನನ್ನನ್ನೇ ಸೇನಾಧಿಪತಿ ಮಾಡು. ಖುಷಿಗಲ್ಲ, ಅದು ಸಂತೋಷ ಅಲ್ಲ, ಮಾಡು. ಅದಕ್ಕೆ ಕೊನೆಯಲ್ಲಿ ಕವಿ ಒಂದು ಪಕ್ಕ ಇಟ್ಟಿದ್ದಾನೆ, ಹೋಗಿ ಅಂತ ಅಷ್ಟೇ. 12 ಗಂಟೆ ಹೊಡಿತು, ಹೋಗ, ಆಯ್ತು ಮಾಡೋ ನನ್ನ ಸೈನ್ಯಾಧಿಪತಿ, ಆಯ್ತು ಯುದ್ಧ ಮಾಡಿ ಸಾಯ್ತೀನಿ, ಹೋಗಿ ಅಷ್ಟೇ. ಪ್ರೀತಿಯಿಂದ ಮಾಡೋದಕ್ಕಲ್ಲ ಅದು. ಏನು ಮಾಡೋದು? ವಿಧಿ ಇಲ್ಲ, ಮಾಡು. ಇವನು ಆಯ್ತು ಅಜ್ಜ ಹ್ಞೂ ಅಂದ್ಕೊಂಡು ಅವನು ಹೊರಟೋದ. ಪಾಪ ಇವನಿಗೆ ಯೋಚನೆ, ಏನು ಮಾಡೋದು? ಪಾಂಡವರನ್ನ ಕೊಲ್ಲಕ್ಕೆ ಆಗೋಲ್ಲ. ಅವ ವ್ಯಾಸಭಾರತ ನೇಮ ಹೇಳ್ತಾನೆ, ನಾ ಯುದ್ಧ ಎಲ್ಲ ಮಾಡ್ತೀನಪ್ಪ, ಪಾಂಡವರನ್ನ ನಾನು ಕೊಲ್ಲೋಲ್ಲ. ನೀನು ಅಷ್ಟೇ, ನಾನು ಅವರು ಅಷ್ಟೇ, ನನಗೆ ಒಂದೇ, ನಾ ಕೊಲ್ಲೋಲ್ಲ. ಆಯ್ತು, ಇಲ್ಲಿ ಪಾಂಡವರು ಅದ್ರ ಏನು ಮಾಡೋಕ್ಕಾಗತ್ತೆ? ಪಾಂಡವರು ನಾವು ಮುಟ್ಟೋಕ್ಕಾಗತ್ತೆ? ಅಲ್ಲಿ ಇದ್ಬಿಟ್ಟಿದೆ ಒಂದು ವಜ್ರ ಕೋಟೆ, ಶ್ರೀಕೃಷ್ಣ ಅಂತ. ಅವ್ನು ಮುಟ್ಟೋಗ್ಬಿಡ್ತಾನೆ ಅವ್ರನ್ನ. ಅವನಿದ್ದಾನೆ, ಆಗೋಲ್ಲ. ಗೊತ್ತಾಯ್ತು, ಅದಾಗೋಲ್ಲ. ಹೀಗೆ ಯೋಚನೆ ಮಾಡಿ ಹೋಗ್ಲಿ, ಇವನ ಹತ್ರ ಏನಾದ್ರು ಮಾತಾಡೋಣ ಅಂದ್ರೆ ಈ ಮೂರ್ಖ, ಇವನು ಶತಮೂರ್ಖ, ಏನು ಮಾತು ಕೇಳೋಲ್ಲ. ಇವನಿಗೆ ಯಾರು ಬೆಂಬಲ ಕೊಡೋಲ್ಲ, ದೈವ ಬೆಂಬಲ ಇಲ್ಲ. ಏನು ಮಾಡೋದು ಈಗ? ನಾನು ಏನು ಮಾಡಲಿ ಅಂತ ಯೋಚನೆ ಬಂತು ಭೀಷ್ಮರಿಗೆ. ಏನು ಯೋಚನೆ ಬಂದುಕೊಂಡು ಒಂದು ಕೆಲಸ ಮಾಡೋಣ ನಿರ್ಧಾರ ಮಾಡಿದ್ರು. ಏನು? ಇರೋಷ್ಟು ದಿವಸ ಇರ್ತೀನಿ, ಆಗೋಷ್ಟು ದಿನ ಯುದ್ಧ ಮಾಡ್ತೀನಿ, ಆಗೋಷ್ಟು ಇದು ಶತ್ರುಗಳನ್ನ ಕೊಲ್ತೀನಿ, ಕೊಂದು ನಾನು ಸಾಯ್ತೀನಿ ಅಷ್ಟೇ. ಆದರೇನು ಇದಿರಾದರಿಪು ಬಲವಾದುದನು ಸಂಹರಿಸಿ ಮಕ್ಕಳ ಕಾದು ಬಿಸುಡುವೆನು ಒಡಲನ ಸಂಗ್ರಾಮ ಭೂಮಿಯಲ್ಲಿ. ಆದುದಾಗಲಿ ಬಳಿಕ ಮಾಡುವ ಭೇದ ಬೇರಿಲ್ಲ. ಆದುದಾಗಲಿ ಬಳಿಕ ಮಾಡುವ ಭೇದ ಬೇರಿಲ್ಲೆನುತ ಹೃತ್ಸಂವಾದವನು ಬೀಳ್ಕೊಟ್ಟು ಗಂಗಾಸೂನು ಪವಡಿಸಿದ. ಏನು ನಿರ್ಧಾರ ಮಾಡಿದ್ರು? ಮನಸ್ಸಿನಲ್ಲಿ ತೊಳಲಾಟ ನಡೀತಾ ಇದೆ. ಹೃತ್ ಸಂವಾದ ಅಂತಾನೆ. ಏನು ಶಬ್ದ ಉಪಯೋಗಿಸ್ ನೋಡಿ. ಹೃದಯದೊಳಗೆ ಸಂವಾದ ನಡೀತಿದೆ, ತೊಳಲಾಟ, ಒಳತೋಟಿ, ಅದು ಡೈಲಮ ಮಾಸ್ತಿ ಒಂದ್ ಕಡೆ ಬರೀತಾರೆ. ಇಂಥ ಯಾವುದೇ ಸಂದರ್ಭ ಬಂದ್ರೂ ಇದು ಸರಿ ಇದು ತಪ್ಪೆ ಅಂತಂದಾಗ ನನಗೆ ಮನಸ್ಸಿಗೆ ಬಹಳ ಆಯಾಸ ಆಗ್ತಿತ್ತು. ಇದು ಹೀಗೆ ಮಾಡ್ಬೋದಿತ್ತು, ಹಾಗೆ ಮಾಡ್ಬೋದಿತ್ತು. ಹತ್ತಾರು ಪ್ರಸಂಗಗಳು ಅಂಥದ್ದು ಬಂದಾಗ ಪಾಪ ಯೋಚನೆ ಮಾಡ್ತಿದ್ದದ್ದು ಯೋಚನೆ ಮಾಡಿ 2-3 ದಿನ ಮನಸ್ಸು ಯೋಚನೆಯಲ್ಲಿ ತೊಡಗುವುದು, ಕಡೆಗೆ ಒಂದು ನಿರ್ಧಾರಕ್ಕೆ ಬರುವುದು. ನಿರ್ಧಾರಕ್ಕೆ ಬರ್ತಿದ್ರು, ಆದರೆ ಅಷ್ಟೊತ್ತಿಗೆ ಮೈಗೆ ಮನಸ್ಸಿಗೆ ತುಂಬ ದಣಿವಾಗಿರುವುದು ಅಂತ ಸುಸ್ತಾಗಿ ಹೋಗ್ಬಿಡ್ತಿತ್ತು. ಇವನಿಗೆ ಅದೇ ಸುಸ್ತಾಗಿ ಮಲ್ಕೊಂಡ. ಹಾಗಾದ್ರೆ ನಾನು ಏನು ಮಾಡಲಿ ಅಂತಂದ್ರೆ, ಆಯ್ತು ವಿಧಿ ಇಲ್ಲ, ಯುದ್ಧ ಬಿಡೋದಿಲ್ಲ, ಇವನು ಬಿಡೋಲ್ಲ. ಹಾಗೆ ಆವಾಗ ಯುದ್ಧಕ್ಕೆ ಹೋಗ್ತೀನಿ, ಎದುರಿಗೆ ಬಂದ ಶತ್ರುಗಳನ್ನು ಆದಷ್ಟು ಜನರನ್ನ ಸಾಯಿಸ್ತೀನಿ, ಮುಗಿಸ್ತೀನಿ. ಯುದ್ಧ ಮಾಡ್ಬೇಕಲ್ಲ, ಮುಗಿಸ್ತೀನಿ. ಆದರೆ ಮಕ್ಕಳನ್ನ ಕಾಡ್ಕೋತೀನಿ, ಕೌರವರನ್ನು ಕಾಪಾಡ್ಕೋತೀನಿ, ಪಾಂಡವರನ್ನು ಕಾಪಾಡ್ಕೋತೀನಿ. ನಮ್ಮ ನಿಯರೆಸ್ಟ್ಗೆ ನನಗೆ ಅತ್ಯಂತ ನಿಕಟರಾದವರು ತೊಂದರೆ ಆಗ್ಬಾರ್ದು. ಅದು ನಿಜವಾಗಿಯೂ 10 ದಿನದಲ್ಲಿ ಯಾರು ಕೌರವರು ಯಾರು ಸಾಯೋಲ್ಲ, ಎಲ್ಲ ಸಾಯೋದು ಆಮೇಲೆ ಶುರುವಾಗೋದು. ಆ ಭೀಮನ್ ಎಲ್ಲ ಇದಿದೆಯಲ್ಲ, ಏನೋ ಸುಗ್ಗಿ, ಅದೆಲ್ಲ ಆಮೇಲೆ ಅಷ್ಟೇ, ಮುಂಚೆ ಯಾವುದೂ ಇಲ್ಲ. ಅಷ್ಟನ್ನು ಕಾಪಾಡ್ಕೊಂಡ್ರು. ಹೋಗಿದ್ರೆ ಒಬ್ಬ ಯಾರೋ ಹೋಗಿರ್ಬೇಕು ಅಷ್ಟೇ, ಇನ್ನೇನು ಇಲ್ಲ.
ಆಯ್ತು, ಅವ್ರನ್ನ ಕಾಪಾಡ್ಕೋತೀನಿ. ಆಮೇಲೆ ಏನ್ ಮಾಡ್ತೀನಿ, ನನ್ನ ಈ ದೇಹವನ್ನ ಈ ಯುದ್ಧದಲ್ಲಿ ಬಲಿ ಕೊಟ್ಟು ಬಿಡ್ತೀನಿ. ಇನ್ನೇನ್ ಮಾಡೋದು, ನಾನು ಮುಗಿಸ್ಕೋತೀನಿ, ನಾನು ಮುಗೀತು, ನಾನು ಮಾಡ್ಕೋತೀನಿ ಅಂದ್ಬಿಟ್ಟು ಅಲ್ಲಿಗೆ ಒಳತೋಟಿ ಒಂದು ಸ್ಥಿಮಿತಕ್ಕೆ ಬಂತು. ಸಂವಾದವನ್ನು ಬೀಳ್ಕೊಟ್ಟು ಅಲ್ಲಿ ಮುಗಿಸ್ಬಿಟ್ಟು ಮಲ್ಕೊಂಡ್ರು. ಸಾಕಪ್ಪ, ಇನ್ನೇನ್ ಮಾಡೋದು, ನಿದ್ದೆ ಮಾಡಬೇಕು, ನಿದ್ದೆ ಮಾಡಿದ್ರು. ಅದು ಇದೆ. ಇರ್ಲಿ, ಈ ತಮಾಷೆ ಅಂದ್ರೆ ಈ ಮಾತನ್ನ, ಅಂದ್ರೆ ಇದೇ ಅರ್ಥದ ಮಾತನ್ನ ಪಂಪ, ಇಲ್ಲಿ ಪಂಪನ ವಿಷಯ ಚೆನ್ನಾಗಿ ತಿಳಿದವರಿದ್ದಾರೆ, ಅದರ ಅಧಿಕಾರ ಇರೋರು ಧೈರ್ಯ ಮಾಡಿಬಿಟ್ಟಿದ್ದೀನಿ ಹೇಳೋದಕ್ಕೆ. ಪಂಪ ಕರ್ಣನ ಬಾಯಲ್ಲಿ ಹೇಳಿಸ್ತಾರೆ, ನಾನು ಏನು ಮಾಡಲಿ ಅಂತ ಕರ್ಣ ಯೋಚನೆ ಮಾಡ್ತಾನೆ. ಈ ದ್ರೋಣರು ಭೀಷ್ಮರು ಕಳ್ಳ ಯುದ್ಧ ಮಾಡೋರು, ಸರಿಯಾಗಿ ಯುದ್ಧ ಮಾಡೋಲ್ಲ, ಮಾಡ್ಕೊಂಡು ಜಗಿತಾ ಇರ್ತಾರೆ ಅಷ್ಟೇ, ಅವ್ರೇನು ಮಾಡೋಲ್ಲ. ಹಾಗಾಗಿ ನಾನೇನು ಮಾಡಲಿ ಅಂದ್ರೆ ಅವ್ನು ಹೇಳ್ತಾನೆ, ಲೆಕ್ಕಕ್ಕೆ ಯುದ್ಧ ಮಾಡಿ. ಅವನು ಅದೇ ಮಾತು ಹೇಳೋದು, ನಾನು ಲೆಕ್ಕಕ್ಕೆ ಯುದ್ಧ ಅಷ್ಟೇ ಮಾಡಿಬಿಟ್ಟು ನನ್ನ ಈ ದೇಹವನ್ನ ನನ್ನ ಒಡೆಯನಿಗೆ ಬಲಿ ಕೊಡ್ತೀನಿ. ನೀನು ಸರಿಯಾಗಿ ಯುದ್ಧ ಮಾಡದೆ, ಶತ್ರುಗಳನ್ನು ಸರಿಯಾದವ್ನು ಕೊಲ್ದೇನೆ ನೀನು ಧೈರ್ಯ ಬಲಿ ಕೊಟ್ಟರೆಷ್ಟು ಬಿಟ್ಟರೆಷ್ಟು ಅವನಿಗೆ, ಅದನ್ನು ತಗೊಂಡು ಅವನೇನು ಮಾಡಬೇಕು ದುರ್ಯೋಧನ ಅಂತೂ ಬಲಿ ಕೊಡ್ತೀನಿ ಅವನು ಅಂದ್ಕೋತಾನೆ. ಅದು ಪಂಪನ ಕಾರಣ ಆಯಿತು. ಇದಾದ ಮೇಲೆ ದುರ್ಯೋಧನಿಗೆ ರಾತ್ರಿನೇ ನಿರ್ಧಾರ ಆಗ್ಬಿಡ್ಬೇಕಿತ್ತು, ಅಜ್ಜನ ಹತ್ರ ಹೂ ಅನ್ನಿಸ್ಕೋಬೇಕಿತ್ತು. ಅದನ್ನ ಇವರು ನಿರ್ಧಾರ ಮಾಡಿರೋದು ಕ್ಯಾಬಿನೆಟ್ ಅಲ್ಲಿ, ಅವನು ಒಪ್ಪಬೇಕಲ್ಲ, ಅದನ್ನ ಒಪ್ಪಿಸ್ದಾಯ್ತು. ಯಾಕೆಂದ್ರೆ ಬೆಳಿಗ್ಗೆ ಅವನಿಗೆ ಕಾಲ ವ್ಯಯ ಮಾಡೋದು ಇಷ್ಟವಿಲ್ಲ. ಬೆಳಿಗ್ಗೆ ಆದ ತಕ್ಷಣ ಆಗಿರ್ಬೇಕು, ತಕ್ಷಣ ನಿರ್ಧಾರ ಆಗೋಯ್ತು, ಕೊಟ್ಟರು, ಸಿದ್ಧತೆ ಆಗೋಯ್ತು. ಭೀಷ್ಮನ ಸೇನಾಧಿಪತಿಯಾಗಿ ಭೀಷ್ಮನಿಗೆ ಪಟ್ಟವಾಯಿತು. 4 ಪದ್ಯಗಳು ಹೇಳ್ತಾರೆ, ಒಂದು ಪದ್ಯದ ಛಲಕ್ಕನ್ನು ನೋಡೋಣ ಹೇಗೆ ಮಾಡಿದ್ರು ಅಂತ. ಹೇಗೆ ಮಾಡಿದ್ರು? ಕಮಲ ಜನ ಹೋಲುವೆಯ ಧಾರುನಿ ಅಮರ ಕರದಲ್ಲಿ ನಿಗಮ ಭೂತೋತ್ತಮ ಸುವಾರಿಗಳು ಇಳಿದವು ಅಜ ಸನ್ನಿಭನ ಮಸ್ತಕಕ್ಕೆ. ಕಮಲ ಜನ ಕರದಿಂದ ಗಂಗಾ ವಿಮಲ ನದಿಯಿಳಿ ತಂದು ಸಾರ್ತುದೋ. ಕಮಲ ಜನ ಕರದಿಂದ ಗಂಗಾ ವಿಮಲ ನದಿಯಿಳಿ ತಂದು ಸಾರ್ತುದು. ಹಿಮಗಿರಿಯನೆಂಬಂತಿರೆ, ಹಿಮಗಿರಿಯನೆಂಬಂತಿರೆ ಇಳಿದುದು ಪಟ್ಟದಭಿಷೇಕ. ಬ್ರಹ್ಮ ಸಮಾನರಾದಂತಹ ಬ್ರಾಹ್ಮಣರ ಕೈಯಿಂದ ಆ ಪವಿತ್ರವಾದ ನೀರು, ಸುವಾರಿಗಳು, ಒಳ್ಳೆಯ ನೀರು, ಅದು ಅಜಸನ್ನಿಭನ ಮಸ್ತಕಕ್ಕೆ ಅಂತ. ಅವರು ಬ್ರಹ್ಮ ಸಮಾನರು, ನೀರು ಅಭಿಷೇಕ ಎರಿತಿರೋರು. ಇವನು ಬ್ರಹ್ಮ ಸಮಾನನೇ. ಯಾರೋ ಭೀಷ್ಮ. ಒಂದು ವಯಸ್ಸಿನಿಂದ, ಬ್ರಹ್ಮ ಬಹಳ ವಯಸ್ಸಾದವನು ಅಂತ ಲೆಕ್ಕ, ಇವನು ವಯಸ್ಸಾದವನು. ಅಷ್ಟೇ ಬಿಳಿ 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 ಕೂದಲು, ಹಾಗಾಗಿ ಬಹುಶಃ ನಮ್ಮ ಥರ ಬಾಳಾಗಿರ್ಲಿಲ್ಲ. ಹಾಗಾಗಿ ಬಿಳಿ ಕೂದಲು, ಅದಕ್ಕೆ ಮತ್ತೆ ಬರುತ್ತೆ ನೋಡಿ ಹಿಮಾಲಯ ಅಂತ, ಅದಕ್ಕೆ ಹೋಲಿಕೆ ಮತ್ತೆ ಬರೋದು. ಅದರ ಮೇಲೆ ನೀರು. ಹಾಗೆ ಆ ಭೀಷ್ಮರಿಗೆ ಮನಸ್ಸಿಗೆ ಸಂತೋಷ ಆಗೋ ಹಾಗೆ ಆಗ್ಬೇಕು. ಶರಶೈಯಲ್ಲಿ ಮಲಗಿದ ಮೇಲೆ ಭೀಷ್ಮನ ಬಾಯಾರಿಕೆ ಆಗುತ್ತೆ. ಅಯ್ಯೋ ಬಾಯಾರಿಕೆ ಆಗ್ತಿದೆ ಕಣೋ, ಚುಚ್ಚಿ ಚುಚ್ಚಿ ನೋವ್ತಾ ಇದೆ ಕಣೋ, ಮರ್ಮಸ್ಥಾನಗಳಲ್ಲೆಲ್ಲ ನೋವ್ತಾ ಇದೆ, ನೀರು ಕೊಡಪ್ಪ ಅಂದ್ರೆ ದುರ್ಯೋಧನ ತರಿಸ್ಬಿಟ್ಟ. ಕೂಲ್ ಡ್ರಿಂಕ್ಸು ಬೇಕಾದಷ್ಟು ತರಿಸ್ಬಿಟ್ಟ. ಅಯ್ಯೋ ಇದು ನಾನೆಲ್ಲೋ ಕುಡೀಲಿ, ಹಿಂಗೆ ಮೇಲ್ ನೋಡ್ಕೊಂಡಿದ್ದೀನಿ, ನಾನೇನೋ ಕುಡೀಲಿ. ಅರ್ಜುನ ಅಂದಿರುತ್ತೆ. ಬಂದೆ ಅಜ್ಜ ಅಂದ, ಒಂದು ಪ್ರದಕ್ಷಿಣೆ ಹೋದ, ಬಿಟ್ಟ ಬಾಣನ ಬೋರ್ವೆಲ್ಲೋ ಕರ 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 ಕರ್ಕೊಂಡು ಹೋಗ್ಬಿಡ್ತದು, ಹೋಗ್ಬಿಟ್ಟು ಚೀಮಿಸ್ಬಿಡ್ತು. ಪಾತಾಳದಿಂದ ಗಂಗೆಯ ನೀರು, ಅದು ಗಂಗೆಯ ನೀರು, ಅದನ್ನ ಬಾಣದಿಂದ ಜೋಡಿಸ್ಬಿಟ್ಟು ಅವ್ರ ಬಾಯಿಯೊಳಗೆ ಬಿಡೋ ಹಂಗೆ ಮಾಡ್ಬಿಟ್ಟ ಅವನು. ಅವ್ರ ತಾಯಿ ಅದು ಗಂಗೆಯ ತೀರ್ಥ. ತಂಪಾಗೋಯ್ತು ಅವರಿಗೆ, ಸಂತೋಷವಾಗಿ ನೋಡೋದು ಯೋಧನ ಯೋಗ್ಯತೆನ ಈಗಲಾದ್ರೂ ಸಂಧಿ ಮಾಡ್ಕೊಡೋ ಅಂತಂದ್ರು. ಅವ್ರು ಯಾವತ್ತೂ ಬಿಡೋದಿಲ್ಲ, ಅದನ್ನು ಸಂಧಿ ಮಾಡ್ಕೊಡೋ ಅಂದಿದ್ರು. ಇಲ್ಲಿ ಆ ಗಂಗೆಯ ನೀರು ನೋಡಿ, ಅವರಿಗೆ ತಾಯಿಯ ನೀರದು. ಅದು ಹೇಗೆ ಅಂತ ಹೇಳ್ತಾರೆ, ತ್ರಿವಿಕ್ರಮಾವತಾರದಲ್ಲಿ ವಿಷ್ಣುವಿನ ಪಾದದಿಂದ ಬಂದ ನೀರು ಬ್ರಹ್ಮನ ಕಮಂಡಲದಿಂದ ಹರಿದು ಗಂಗಾ ನದಿ ಆಯಿತು ಲೆಕ್ಕ. ಇಲ್ಲಿ ಆ ರೀತಿಯಾಗಿ ಮೇಲಿಂದ ಬಂದ ನೀರು, ಗಂಗಾ ನದಿಯ ನೀರು ಹಿಮಗಿರಿ ಎಂಬಂತಿದೆ. ಯಾಕೆಂದ್ರೆ ಇವರು ವಯಸ್ಸಾದ ಭೀಷ್ಮ,
ಬಿಳಿ 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 ಕೂದಲಿನ ಭೀಷ್ಮ, ಅದರ ಮೇಲೆ ಆ ಗಂಗಾ ನೀರು ಹರಿತಾ ಇರೋ ಹಂಗೆ ಕಾಣಿಸ್ತು ಅಂತ ಆ ಪವಿತ್ರವಾಗಿತ್ತು. ಹೀಗೆ ಇಳಿಯಿತು ಪಟ್ಟದ ಅಭಿಷೇಕ. ಈ ಪಟ್ಟದ ಅಭಿಷೇಕದ ನೀರು ಹೀಗೆ ಬಂತಂತೆ. ಆಯಿತು, ಬಂದ ಮೇಲೆ ಈಗ ಏನೇ ಮಾತಾಗಿರ್ಬೋದು, ನಿನ್ನೆ ರಾತ್ರಿ ವಾದ ಆಗಿರ್ಬೋದು, ದುರ್ಯೋಧನನ ಕೆಲಸ ಅಜ್ಜನನ್ನ ಗೆದ್ದುಕೊಳ್ಬೇಕು. ಮನಸ್ಫೂರ್ತಿಯ ಕೆಲಸ ಮಾಡ್ಬೇಕು. ಅವರು ಮನಸ್ಸಿಟ್ಟು ಕೆಲಸ ಮಾಡ್ಬೇಕು. ಹೂಕಣ ಬೆಳ್ತೀನಿ ಬಾಣ ಅಂತ ಹಿಂಗೆ ಬಿಡ್ತಾ ಇದ್ರೆ ಆಗೋಲ್ಲ. ಅದಕ್ಕೋಸ್ಕರ ಅದಕ್ಕೆ ಹೇಳ್ತಾನೆ, ಅಜ್ಜ ಇನ್ನು ಎಂಥ ಗಂಗೆಯ ಪುತ್ರ ನೀನು, ನಿನ್ನ ಬೆಂಬಲ ಇದ್ರೆ ಶಿವ ಬಂದ್ರು ಹೆದರೋಲ್ಲ. ಈ ನದಿ ನಂದನನ ಬಲದಲ್ಲಿ ಸೇನೆ ಶಿವಗಂದುವುದೇ, ಕುಂತಿ ಸೂನುಗಳಿಗೆ ಆರಣ್ಯ ಜಪವು ಇನ್ನವರಿಗಿಡೆಯೇಕೆ, ಮಾನನಿಧಿ ಭೀಷ್ಮಂಗೆ ಸಮರ ಸಮಾನ ಭಟ ನಿನ್ನವನು, ಮಾನನಿಧಿ ಭೀಷ್ಮಂಗೆ ಸಮರ ಸಮಾನ ಭಟ ನಿನ್ನವನೋ ಎಂದು ಮನೋನುರಾಗದ ಮೇಲೆ ಕೌರವರಾಯ ಬಣ್ಣಿಸಿದ. ದುರ್ಯೋಧನ ಅರ್ಜುನನ ಮನಸ್ಸನ್ನ ಗೆಲ್ಲಬೇಕು. ಒತ್ತಾಯಕ್ಕೆ ಒಪ್ಕೊಂಡಿರೋದು ಬೇರೆ, ಈಗ ಮನಸ್ಫೂರ್ತಿಯ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ಈ ನದಿ ನಂದನ ಗಂಗೆಯ ಮಗನಾದ ಭೀಷ್ಮ ಯುದ್ಧಕ್ಕೆ ನಿಂತರೆ ಅವನ ಎದುರಲ್ಲಿ ಯಾರೋ ಈಶ್ವರನ ಸೈನ್ಯವು ನಿಲ್ಲೋಲ್ಲ, ಬೇಡ ಇಂದ್ರನ ಸೈನ್ಯವು ನಿಲ್ಲೋಲ್ಲ, ಯಾವುದು ನಿಲ್ಲೋಲ್ಲ ಅಂದ್ಬಿಟ್ಟು ಕುಂತಿಯ ಮಕ್ಕಳು ಎಲ್ಲಿ ಅಡ್ರೆಸ್ಸು ಕಾಡಲ್ಲಿ ಹೇಳ್ತಾನೆ. ಅವ್ರಿಗೆ ಇನ್ನೂ ವನವಾಸವೇ ಗತಿ, ಹೋದ್ರಾಯ್ತು ವಾಪಸ್ಸು, ಏನಿಲ್ಲ. ಅವ್ರಿಗೆ ಯಾಕ್ರಿ ಭೂಮಿ, ಅವ್ರಿಗೆ ಯಾಕ್ರಿ ರಾಜ್ಯ, ನಮ್ಮ ಅಜ್ಜ ಯುದ್ಧ ಮಾಡ್ತಾರೆ, ಇನ್ನು ವಾಪಸ್ಸು ಅವರು ಎಲ್ಲಿದ್ದಾರೆ ಅಂದ್ರೆ ಕಾಡಿಗೆನೆ, ಇನ್ನು ಕಾಡಿಗೆ ಹೋಗ್ಬೇಕು ಅಷ್ಟೇನೆ. ಇವನು ಈ ಥರ ಹೇಳೋನು. ಅವರ ಅಪ್ಪ ಇನ್ನೂ ಚೆನ್ನಾಗಿ ಹೇಳಿರ್ತಾನೆ. ಧೃತರಾಷ್ಟ್ರ ಬಹಳ ಬುದ್ಧಿವಂತ ಅವನು. ಅವ್ನು ಹೇಳ್ತಾನೆ ಪಾಂಡವರಿಗೆ, ಯಾಕಪ್ಪ ಯುದ್ಧ, ಬೇಡಪ್ಪ ಯುದ್ಧ, ಹೇಗಿದ್ರು ನಿಮ್ಗೆ ಕಾಡಲ್ಲಿ ಇದ್ದು ಅಭ್ಯಾಸ ಆಗಿದೆ, ಅಲ್ಲಿಗೆ ವಾಪಸ್ ಹೋಗಿ. ಅವನು ಜಾಡತನ ಅಂಥದ್ದು. ಧೃತರಾಷ್ಟ್ರನ ಬುದ್ಧಿ ಅಂದ್ರೆ ಅಂತಿಂತ ಬುದ್ಧಿ, ಕಣ್ಣು ಮುಚ್ಕೊಂಡು ಎಲ್ಲ ಕ್ಯಾಲ್ಕುಲೇಷನ್ಸ್ ಎಲ್ಲ ಲೆಕ್ಕಾಚಾರ ಹಾಕ್ತಾ ಇರ್ತಾನೆ. ಅದಕ್ಕೆ ಧರ್ಮರಾಜ ಒಂದ್ಸಲ ಅಸಹಾಯಕತೆ ಅಂತ ಹೇಳ್ತಾನೆ. ನೋಡಿದ್ಯಾ ನಮ್ಮ ದೊಡ್ಡಪ್ಪನ ಬುದ್ಧಿನ ಕೃಷ್ಣ? ಕೇಳಿದ್ಯಾ ಅವನ ಬುದ್ಧಿನ? ಏನ್ ಹೇಳ್ತಾನೆ? ಅಪ್ರದಾನೇನ ಏವ ರಾಜ್ಯಸ್ಯ ಶಾಂತಿ ಅಸ್ಮಾಸು ಮಾರ್ಗತಿ. ರಾಜ್ಯ ಕೊಡದೇನೆ ಶಾಂತಿ ಮಾಡ್ಕೊಳ್ಳಿ ಅಂತಾನ ಅವನು. ಆ ದೊಡ್ಡಪ್ಪ ಅಂತ ದೊಡ್ಡಪ್ಪ ಅವನು. ಹಾಗೆ ಇವನು ಇನ್ನು ಅವರ ಕಾಡೆಗತಿ, ನಮ್ಮ ಅಜ್ಜ ಬಂದಾಯ್ತು, ಯುದ್ಧ ಮಾಡ್ತಾರೆ, ಮುಗಿಯಿತು, ಇನ್ನು ನಿಮ್ಗೆ ರಾಜ್ಯ, ಯಾತಿಗೆ ರಾಜ್ಯ, ಇಳೆ ಭೂಮಿ ಗಿಮಿ ಏನಿಲ್ಲ, ಹೋಗ್ರಿ ಕಾಡಿಗೆ ಹೋಗ್ರಿ ಅಂತ. ನಮ್ಮ ಈ ಕ್ರಿಕೆಟ್ ಅಲ್ಲಿ ಭಾರಿ ಜೋರಾಗಿ ಮಾತಾಡ್ತಿರ್ತಾರೆ ಯಂಗ್ಸ್ಟರ್ಸ್. ಪಾಪ ಆ ಬಿಸಿ ರಕ್ತ ಬಾಲ್ ಹೊಡೆಯೋದು ನೋಡಿದ್ರೆ ಅವ್ನಿಗೆ ಏನಾದ್ರು ವಿಕೆಟ್ ಗೋಟದಿ ಬೆಲೆಲಿಯ ಅಂತಾರೆ. ಆಮೇಲೆ ಹಿಂಗಂದ್ರೆ ಸಾರಿ ಅಂದ್ಬಿಡೋದು. ಇದು ಬಹಳ ಸಲ ಮಾಡ್ತಾರೆ. ಅಲ್ಲಿ ಏನೇನು ಮಾತುಕತೆ ಆಗುತ್ತೆ ನಿಮ್ಗೆ ಗೊತ್ತಾಗಲ್ಲ, ಇಲ್ಲಿಂದ ನಮ್ಗೆ ಗೊತ್ತಾಗಲ್ಲ. ಆ ಸಚಿನ್ ಚಿಕ್ಕ ಹುಡುಗ ಹೋಗ್ಬಿಟ್ಟಿದ್ದಾನೆ, ಅದಕ್ಕೆ ಅವ್ರು ಕೇಳಿದ್ರು ಔಟ್ ಆಗ್ಬಿಟ್ಟ ಹೇಳಿದ್ರೆ ಬಚೆ ಚಲ್ ದೂದ್ ಪಿ, ಹೋಗ ಬಾಟ್ಲಿ ಹಾಲಿದೆ ಕುಡಿ ಹೋಗು ಅಂತ ಅವನಿಗೆ. ಪಾಪ ಹತ್ಕೊಂಡು ಬರ್ತಾ 15 ವರ್ಷದ ಹುಡುಗ, 14 ವರ್ಷ ಹತ್ಕೊಂಡು ಬಂದಿದ್ನಂದ್ರೆ ವಾಪಸ್ಸು. ಇನ್ನೊಬ್ಬ ಬೌಲಿಂಗ್ ಹಿಂಗ್ ಅವನು ಇವ್ನು ಸಿಕ್ಸರ್ ಕೊಟ್ಬಿಟ್ಟ. ಇವ್ನು ದೊಡ್ಡ ಬೌಲರ್, ಇನ್ನೊಬ್ಬ ದೊಡ್ಡ ಅವ್ನು ಚಿಕ್ಕ ಬೌಲರು, ದೊಡ್ಡ ಬೌಲರ್ ಬಂದ. ಉಸ್ ಬಚ್ಚೆಗೂ ಕ್ಯಾ ಮಾರ್ತಾರೆ ತು ಕಮ್ ಐತ ಮುಜೆ ಮಾರ್ಕೆ ದಿಕ್ಕ, ಶಕ್ತಿ ಇದ್ರೆ ನನಗೆ ಹೊಡೆದು ತೋರಿಸು ನೀನು. ಸಚಿನ್ನೇ ಬರ್ದಿರೋದು ಆತ್ಮಕಥೆಯಲ್ಲಿ ಇದು ನಾ ಹೇಳ್ತಿರೋದು ಅಂತ. ಇವನು ಎಷ್ಟು ಬುದ್ಧಿವಂತ, ಇವನು ಮಹಾರಾಷ್ಟ್ರೀಯನು, ಇವನು ಮಹಾ ಬುದ್ಧಿವಂತ. ಸವಾಲೇ ತಗೊಳ್ಳ, ನೀನು ಇಷ್ಟು ದೊಡ್ಡ ಬೌಲರ್ ನಿಂಗೆ ಹೆಂಗ್ ಹೊಡಿಲಿ ಅಂದ್ಬಿಟ್ಟ. ಅದೇ ಕಡೆ 3 ಓವರ್ಲಿ ಹೆಂಗ್ ಚಚ್ಚಿದ ಅಂದ್ರೆ ಒಂದೇ ಓವರ್ 4 ಸಿಕ್ಸರ್ ಹೊಡೆದ್ಬಿಟ್ಟ. ಅದೇ ಅವನೇ ಬಂದ್ಬಿಟ್ಟು ಬಹುತ ಅಲ್ಲ ಬ್ಯಾಟಿಂಗ್ ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಬ್ಯಾಟ್ ಮಾಡಿದೆ ಅಂತ. ಇದೆಲ್ಲ ಅಲ್ಲಿ ಮಾತುಕತೆ ವಾಗ್ವಾದ ನಡೀತಿರ್ತದೆ. ನಮ್ಮ ಭೀಮ ಇದು ಕರ್ಣಾರ್ಜುನರಿಗೆ, ಭೀಮ ದುಶ್ಯಾಸನಿಗೆ ಮಾತಾಡ್ಕೊಂಡು ಅಲ್ಲೂ ಆಡ್ಕೊಂಡೇ ಇರ್ತಾರೆ. ಗೋಟದಿ ಫೇಲಿ ಅಂತ ಅಂದ್ಬಿಡ್ತಾರೆ. ಹಾಗೆ ಇವ್ರು ಹೇಳ್ಕೊಂಡು ಹೋಗ್ರ ಕಾಡಿಗೆ ಮುಗೀತು, ರಾಜ್ಯ ಹಾಕೋ ನಿಮ್ಗೆ, ನಮ್ಮ ಅಜ್ಜ ಬಂದಿದ್ದಾರೆ ಇಲ್ಲಿ ಯುದ್ಧ ಮಾಡಕ್ಕೆ ಹಿಂಗೆ ಅಂದ್ಬಿಟ್ಟು ಇನ್ನೊಂದು ಸೇರಿಸಿದ, ನಮ್ಮ ಮಾನನಿಧಿ ಭೀಷ್ಮ, ಅವನಿಗೆ ಸಮರದಲ್ಲಿ ಸಮಾನರಾದವರು ಯಾರೂ ಇಲ್ಲ. ಯಾರಿದ್ದಾನೆ ತೋರಿಸಿ ನೋಡೋಣ, ಒಬ್ಬನ್ ತೋರಿಸಿ ನೋಡೋಣ. ನಮ್ಮ
ಅಜ್ಜನಿಗೆ ಸಮಾನರಾದವರನ್ನ ಅಂತ ಅಂದ್ಬಿಟ್ಟು ಪ್ರೀತಿಯಿಂದ ಹೇಳಿದ್ನಂತೆ. ಯಾಕೆಂದ್ರೆ ಅವನಿಗೆ ಆ ಯುದ್ಧ ಬೇಕು. ಪಾಪ ಇವನು ರಾಜನಾಗಿ ಇಂಥ ಮಾತು ಹೇಳ್ತಿದ್ರೆ ಆಪ್ತ ಸ್ನೇಹಿತ ಕರ್ಣ ಮೂಕನೋ ಅನ್ಬಿಡ್ತಾನೆ. ಅದು ಬಿಟ್ಟು ತಿರ್ಗಾ ಮುರ್ಗ ಬಾಣ ಹೊಡಿತಿದ್ದಾನೆ. ಅನಿರೀಕ್ಷಿತ ಇದು, ಅನಪೇಕ್ಷಿತವೂ ಹೌದು. ಗೊತ್ತಿಲ್ಲ ಯಾರ ಮನಸ್ಸಲ್ಲಿ ಏನಿರುತ್ತೋ. ದುರ್ಯೋಧನನ ಮನಸ್ಸಿನಲ್ಲಿ ನಿಜವಾಗಿರೋದನ್ನೇ ಕರ್ಣ ಹೇಳ್ತಿದ್ದಾನೋ ಏನೋ ಯಾರಿಗೆ ಗೊತ್ತು. ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಈಗ ನೋಡಿ ಹೇಳ್ತೇನೆ. ಹೇ ದುರ್ಯೋಧನ, ಹುಚ್ಚೇನು ನಿನಗೆ? ಹುಚ್ಚ? ಈ ಮುದುಕನ್ ಕಟ್ಕೊಂಡು ಏನೋ ಮಾಡ್ತಿದೀಯಾ? ಅವನು ಧರ್ಮ ಹೇಳೋಕ್ ಸರಿಯೇ. ಎಲೆ ಮರುಳೆ ಭೂಪಾಲ, ಈ ಭೀಷ್ಮನು ಕೌರವ ಕುಲ ಪಿತಾಮಹನಹನು. ಈ ಭೀಷ್ಮನು ಧರ್ಮಂಗಳಲ್ಲಿ ಪರಿಣತನಹನು. ಕಾಲಗವೆತ್ತಲಿವರೆತ್ತ ಗಣದ ಗರಳನ ದೊರೆಯ ಭಟಮಂಡಳಿಯೊಳಗೆ ಮನ್ನನೆಯ ಹೇಳೈ ಕಳಿದ ಹರೆಯಂಗೆ. ಗಣದ ಗರಳನ ದೊರೆಯ ಭಟಮಂಡಳಿಯೊಳಗೆ ಮನ್ನನೆಯ ಹೇಳೈ ಕಳೆದ ಹರೆಯಂಗೆ ಎಂದು ಗಹಗಹಿಸಿದನು ಕಲಿಕರ್ಣ. ಜೋರಾಗಿ ನಕ್ಬಿಟ್ನಂತೆ. ನಕ್ಬಿಟ್ಟ. ಏನ್ ತಮಾಷೆ ಮಾಡ್ತೀಯೋ ದುರ್ಯೋಧನ, ಎಂಥ ತಮಾಷೆನು. ವಯಸ್ಸಾಗಿದೆ ಕಣು ಇವರಿಗೆ, ತುಂಬಾ ವಯಸ್ಸಾಗಿದೆ, ಬಹಳ ವಯಸ್ಸಾಗಿದೆ. ಕುರುಕುಲ ಪಿತಾಮಹ ಹೇಳು, ಪರವಾಗಿಲ್ಲ. ನಮ್ಮ ಕುರುಕುಲಕ್ಕೆ ಅಜ್ಜ ಹೇಳು. ಅಜ್ಜನಾದವನು ಏನ್ ಮಾಡ್ಬೇಕು? ಒಂದೆರಡು ಉಪದೇಶದ ಮಾತಾಡಿ ಆಶೀರ್ವಾದ ಮಾಡಬೇಕು, ಅಕ್ಷತೆ ಹಾಕ್ಬೇಕು, ಮಾಡ್ಲಿ. ಅದು ಬಿಟ್ಟು ಯುದ್ಧಕ್ಕೆ ಯಾಕೋ ಕಳಿಸ್ತೀಯ ಅವನನ್ನ? ಅವ್ರಿಗೇನೋ ಯುದ್ಧ ಮಾಡಕ್ ಬರುತ್ತೆ, ಆಗೋದಿಲ್ಲ. ತಮ್ಮ ಪಕ್ಷದ ವಿರುದ್ಧವಾಗೇ ಹೇಳ್ತಾ ಇದ್ದಾನೆ. ಅದ್ಯಾರೋ ಒಬ್ರು ಮಂತ್ರಿ ಹೇಳ್ಬಿಟ್ರು ನೋಡಿ, ಏನ್ ಮಾಡೋಕ್ಕಾಗತ್ತೆ, ಆ ಓಟಿಗೆ ಪ್ರಾಬ್ಲಮ್ ಆಗಿದೆ, ನಮ್ಮ ಸರ್ಕಾರವೇ ಅಲ್ವಾ ಇದ್ದಿತ್ತು ಅಂತ. ನೆಕ್ಸ್ಟ್ ಡೇನೆ ಸ್ಯಾಕ್ಲಿಂಗ್ ಬಂದ್ರು, ಮುಗಿಸ್ಬಿಟ್ರು. ಅದು ದುರ್ಯೋಧನ ಮಾಡಲ್ಲ ಅದನ್ನ. ಕರ್ಣ ಅಂದ್ರೆ ಮೋಹ, ಅವನಿಗೆ ಬಹಳ ಮೋಹ. ಅವನು ಏನ್ ಹೇಳಿದ್ರು ಸರಿ ಅಂತಾನೆ. ಆದ್ರೆ ಒಂದು ವಿಚಿತ್ರ ಇರಬಹುದಲ್ಲಿ, ತನಗೆ ಹೇಳ್ಕೊಳಕ್ಕಾಗದೇ ಇರೋದನ್ನ ಕರ್ಣ ಹೇಳ್ತಾ ಇರ್ತಾನೆ, ತನ್ನ ಬಾಯಿದ್ದಲ್ಲ. ಅದೊಂದು ಇರಬಹುದು. ಪರ್ವ, ಭೈರಪ್ಪನವರ ಪರ್ವದಲ್ಲಿ ವಿದುರ ಮಾತಾಡ್ತಾ ಹೋಗ್ತಾನೆ, ಯುದ್ಧ ಬೇಡ, ಶಾಂತಿ ಬೇಕು ಅಂತ. ಕೇಳ್ತಾ ಕೇಳ್ತಾ ಕರ್ಣದಾಗ ಅಲ್ಲೇ ತೂಕಡಿಕೆ ಬಂದ್ಬಿಡುತ್ತೆ. ನಿದ್ದೆ ಎದ್ದು ನೋಡ್ತಾನೆ. ಅಯ್ಯೋ ನೋಡಿ, ದುರ್ಯೋಧನ ತನ್ನ ಕಡೆ ಮುಗಳು ನಗ್ತಾ ನೋಡ್ತಾ ಇದ್ದಾನೆ, ನಗಿತಾ ನೋಡ್ತಿದ್ದಾನೆ. ಅಯ್ಯಯ್ಯೋ ಸರಿಯಾಗ್ಲಿಲ್ಲ. ಪ್ರಿನ್ಸಿಪಾಲೇ ನೋಡ್ತಿದ್ದ, ಮೀಟಿಂಗಲ್ಲಿ ನಿದ್ದೆ ಮಾಡ್ಬಿಟ್ಟಿದ್ರೆ ಸರಿ ಇರಲ್ಲ. ತಕ್ಷಣ ಎದ್ದು ಹೋಗಿ ಕೈ ಕಣ್ಣೆಲ್ಲ ತೊಳ್ಕೊಂಡು ಬರ್ತಾನೆ. ಪಾಪ ಮುಖ ತೊಳ್ಕೊಂಡು ದುಶ್ಯಾಸನ ಅಲ್ಲಿ ಬರ್ತಾನೆ. ಬಂದ್ಬಿಟ್ಟು, ಮಹಾರಾಜ ನನ್ನ ನೋಡಿದ್ನ ಅಂತಾನೆ. ನೋಡ್ದ? ಹೌದಾ, ಖುಷಿ ಪಟ್ಟ. ಯಾಕೆ? ವಿದುರನಿಗೆ ಕರೆಕ್ಟ್ ಆದ ಉತ್ತರ ಕೊಟ್ಟೆ ನೀನು ಅಂತ. ನಿನ್ನ ಭಾಷಣಕ್ಕೆ ನಿದ್ರೇನೆ ಉತ್ತರ ಅಂದ್ರೆ ತಾನ್ ಮಾಡಕ್ಕಾಗದೆ ಇರೋದನ್ನ ಕರ್ಣ ಮಾಡಿದ್ರೆ ಖುಷಿ ಪಡ್ತಾನ. ನೋಡು, ಯಾರು ಗೊತ್ತು, ಅದೇ ಮನಸ್ಸು ಇರ್ಬಹುದಿಲ್ಲ. ಇಲ್ಲದೇ ಕರ್ಣದ ಧೈರ್ಯ ಹೆಂಗ್ ಬರುತ್ತೆ? ಅವನು ಅಷ್ಟು ಹೊಗಳ್ತಿರೋರನ್ನ. ಅಲ್ಲ ಕಣು, ಈಶ್ವರನ ಸೈನ್ಯವನ್ನು ಎದುರಿಸು. ಈಶ್ವರನ ಸೈನ್ಯದಲ್ಲಿ ಜಾಬೇ ಕೊಡಲ್ವಲ್ಲೋ, ಕೆಲಸವೇ ಕೊಡಲ್ಲ. ಮುದುಕಂಗೆ ಯಾರೋ ಕೆಲಸ ಕೊಡ್ತಾರೆ ಈಶ್ವರನ ಸೈನ್ಯದಲ್ಲಿ ಅಂತ. ನೋಡು, ಕಳಿತ ಮುದುಕಂಗೆ, ಅದು ಕಳಿತ ಹರೆಯಂಗೆ ಕಳಿತ ಹೋಗ ಹಣ್ಣಾಗಿ ಹೋಗಿದ್ದಾನೆ ಮುದುಕ. ಈ ಮುದುಕನಿಗೆ ಗಳದ ಗರಳನ ದೊರೆಯ ಕುತ್ತಿಗೆ ಗರಳ ವಿಷ ತುಂಬಿಕೊಂಡು, ವಿಷ ಅಂದ್ರೆ ವಿಷಕಂಠ, ನೀಲಕಂಠನ ಸೈನ್ಯದಲ್ಲಿ ಇವರಿಗೆ ರಿಕ್ರೂಟ್ಮೆಂಟೇ ಇಲ್ಲ ಕಣೋ, ಕೆಲಸಕ್ಕೆ ಸೇರಿಸೋದಿಲ್ಲ ಇವ್ರನ್ನ, ಈ ಮುದುಕನ್ನ. ಇವನನ್ನ ಕರ್ಕೊಂಡ್ಬಿಟ್ಟು ಹೀರೋ ಪರಾಕ್ರಮಿ ಅಂತೀಯಲ್ಲೋ, ಒಳ್ಳೆ ಜೋಕ್ ಮಾಡ್ತೀಯ ಕಣು ನೀನು ಅಂತ ಜೋರ ನಕ್ಕು ಬಿಟ್ಟು ಅಲ್ಲಿ ನಿಲ್ಸಿದ್ರೆ ಆಗಿತ್ತು. ನಾವು ನೋಡ್ತೀವಿ, ಇವತ್ತಿನ ರಾಜಕೀಯದಲ್ಲಿ ನೋಡ್ತೀವಿ, ಅತ್ಯಂತ ಮಟ್ಟಕ್ಕೆ ಇಳಿದ್ಬಿಟ್ಟು ಬೈಯೋಕ್ ಶುರು ಮಾಡ್ಬಿಡ್ತಾರೆ. ಎಷ್ಟು ಮಟ್ಟಿಗೆ ಅಂದ್ರೆ ಬಣ್ಣದ ಬಗ್ಗೆ ಮಾತಾಡ್ಬೋದು, ಅವ್ರು ಕಪ್ಪಿಗಿದ್ದಾರೆ ಅನ್ಬಿಡೋದು, ಇನ್ನೇನೋ. ನೀವು ವಾದ, ತರ್ಕ, ಭೇದ, ಅಭಿಪ್ರಾಯ ಭೇದ ಸಾವಿರ ಹೇಳಿ, ಚೀಪ್ ಆಗಬಾರ್ದು. ಇವನಂಥ ಅತ್ಯಂತ ನಿಕೃಷ್ಟ ಮಟ್ಟದ ಮಾತುಗಳು ಶುರು ಮಾಡ್ತಾರೆ. ದುರ್ಯೋಧನ ಕಾಣಿಸಲ್ವೇನೋ ನಿನಗೆ? ನೋಡೋ ಅವನನ್ನು ಒಂದ್ಸಲ, ನೋಡೋ ಆ ಮುದಿ ಮೈ, ನೋಡೋ ಒಂದ್ಸಲ ಆ ಚರ್ಮ ನೋಡು, ಸುಕ್ ಬಿದ್ದಿದೆ. ತೊಗಲು ಸಡಿಲಿದ ಗಲ್ಲ ಬತ್ತಿದ ಹೆಗಲು ನರುಗಿದ ನೆಲದ ಮೀಸೆಯ ಜಗುಂದ ಹಲುಗಳ ಹಾಯಿದೆಲುಗಳ ನೆಕ್ಕಿದವಯವದ. ತೊಲಗು ಸಡಿಲಿದ ಗಲ್ಲ
ಹಾಯಿದ ಹೆಗಲು ನರುಗಿದ ನೆರೆದ ಮೀಸೆಯ ಜಗುಂದಗಲುಗಳ ಹಾಯಿದೆಲುಗಳ ನೆಕ್ಕಿದವಯವದ ಅಗಿಯಲ ನಗುವ ತಲೆಯ ಮುಪ್ಪಿನ ಮುಗುದನು ಈತನ ಕಾದ ಹೇಳಿದು ನಗೆಯ ಸುರಿದೈ ರಾಯ ಕಟಕದೊಳು ಎಂದನ ಕರ್ಣ. ನಿಜವಾಗಿಯೂ ಕೂಡ ದುರ್ಯೋಧನ ಎಂಥ ಒಳ್ಳೆ ಹಾಸ್ಯ ಪ್ರಜ್ಞೆ ಇದೆಯೋ ನಿನಗೆ. ಹಾಸ್ಯ ಪ್ರಜ್ಞೆ, ರಾಜರ ಮಧ್ಯೆ ಎಂಥ ಜೋಕ್ ಮಾಡ್ಬಿಟ್ಯೋ. ಈ ಮುದುಕನ್ನ ಪಿತಾ ಇದು ಸೇನಾಧಿಪತಿ ಮಾಡಿದ್ರೆ ಎಲ್ಲ ಚಪ್ಪಾಳೆ ತಕೊಂಡು ನಗ್ತಾರೆ. ನೋಡು ಅಲ್ಲಿ ಆ ಚರ್ಮ ನೋಡು, ಸುಕ್ ಬಿದ್ದು ಸಡ್ಲ ಬಿದ್ದುಬಿಟ್ಟಿದೆ ಚರ್ಮ. ಈ ರೀತಿ ವೃದ್ಧಾಪ್ಯವನ್ನ ಅಪಹಾಸ್ಯ ಮಾಡೋದು ಇನ್ನೆಲ್ಲೂ ನೋಡೋಕ್ಕಾಗಲ್ಲ ಈ ಮಟ್ಟದಲ್ಲಿ. ನಾವು ಕನ್ನಡಿ ಮುಂದೆ ಸಲ ನೋಡ್ಕೋಬೇಕು, ಹಂಗೆ ಇದೀವ ಏನು ಅಂತ. ಹಂಗೆ ಏನ್ ಮಾಡೋದು, ಪ್ರಕೃತಿ ಏನ್ ಮಾಡಕ್ಕಾಗುತ್ತೆ ಇದಕ್ಕೆ. ಆಯ್ತಾ, ಗಲ್ಲ ಬತ್ತಿದೆಯಂತೆ, ಬತ್ತಿದ ಗಲ್ಲ, ಹೆಗಲು ಹಿಂಗೆ ಕುಸಿದು ಹೋಗಿದೆ, ಮೀಸೆ ಹಣ್ಣಾಗಿ ಹೋಗಿದೆ, ಅದು ಓಕೆ. ಜಗಳದ ಹಲ್ಲೇ ಇಲ್ಲ, ಬೊಚ್ಚಬಾಯಿ ಆಯ್ತು. ಆಮೇಲೆ ಆ ಎಲುಬುಗಳು ಹಿಂಗೆ ಚಾಚ್ಕೊಂಡು ಬಂದ್ಬಿಟ್ಟಿವೆ ಪಾಪ. ಈ ಸ್ನಾಯುಗಳೆಲ್ಲ ಇಳಿದು ಹೋಗಿ ಎಲುಬುಗಳೇ ಕಾಣಿಸ್ತವೆ ಮೈ ಮೇಲೆ. ಅವನ ಅವಯವಗಳೆಲ್ಲ ಏನಾಗಿದೆ, ಎಲ್ಲ ಮುರಿದು ಹೋದಂಗೆ ಕುಸಿದು ಹೋಗ್ಬಿಟ್ಟಿವೆ. ಹೀಗಿದೆ. ಏನು ಮಾಡಬೇಡಿ ಅವ್ರಿಗೆ, ಸುಮ್ಮನೆ ಕೂತಿದ್ರೆ ಸಾಕು. ಅವರು ಕೂತಿದ್ದು ಒಂದು ಚಕ್ಲಿ ತುಂಡು ಕೊಟ್ಬಿಟ್ರೆ 1.5 ಗಂಟೆ ಜಗೀತಾನೆ ಇರ್ತಾರೆ. ಆ ತಲೆ ಹಿಂಗೆ ಅಲ್ಗಾಡ್ತಾನೆ ಇರುತ್ತೆ. ಅದಕ್ಕೆ ಅಗಿಯಲು ಅಲಗುವ ತಲೆ ಹಿಂಗೆ ಅಲ್ಗುತ್ತಂದ್ರೆ ತಮ್ಮ ತಲೆನೇ ನಿಂತ್ಕೊಳ್ಳಲ್ಲ, ಶಕ್ತಿನೇ ಇಲ್ಲ ಕುತ್ತಿಗೆ ಮೇಲೆ ಅಂಥದ್ದು. ಆಮೇಲೆ ಮುಪ್ಪಿದ ಮುಗುದನು, ಮುಪ್ಪಾಗಿದೆ ಮುಗ್ಧ. ನಮ್ಮಲ್ಲಿ ಉಂಟು ಆ ಮಾತು ಏನು ಅಂತಂದ್ರೆ, ವಯಸ್ಸಾದ್ಮೇಲೆ ಬಾಲ್ಯ ಮರುಕಳಿಸುತ್ತೆ ಅಂತ ಹೇಳ್ತಾರೆ. ಮಕ್ಕಳ ತರ ಆಡ್ತಾರೆ ಅಂತ ಹಿರಿಯರು ಹೇಳ್ತಾರೆ. ಎಲ್ಲರೂ ಅನ್ವಯಿಸು ಇರಬಹುದು, ಗೊತ್ತಿಲ್ಲ ಅಂತೂ. ಅವನು ಹೇಳ್ತಾನೆ, ಅದಕ್ಕೇನೆ ಅವನು ಏನು ಅಂತಂದ್ರೆ ಮುಪ್ಪಿದ ಮುಗುದ, ಮುಪ್ಪು ವಯಸ್ಸಾದ ಮಗು ಅಷ್ಟೇ. ಮಗು ಅವನು ಏನು ಮಾಡೋಕ್ ಬರೋದು, ಮಕ್ಕಳ ತರ ಅವನ್ನ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕು, ಬರ್ಬೇಕು, ಕೂರಿಸ್ಬೇಕು ಅಷ್ಟೇ. ಅಂಥವನನ್ನ ಯುದ್ಧ ಮಾಡಕ್ ಹೇಳ್ತಿದೀಯಲ್ಲೋ, ಏನು ಹಾಸ್ಯ ಪ್ರಜ್ಞೆನೂ ನಿಂದು. ಒಳ್ಳೆ ಜೋಕ್ ಮಾಡಿದೆ ಕಣ ಇಲ್ಲಿ ಅಂತ ಹಿಂಗಂದು ಬಿಟ್ಟ. ಹಿಂಗೆ ಅತಿ ದೀರ್ಘ ಜೀವಿತೆ ಕೋ ರಮೇತ ಅಂತ ಒಂದು ಮಾತು ಕಠೋಪನಿಷತ್ತು ಬರುತ್ತೆ. ನಿಜವಾಗಿ ಒಂದೊಂದ್ಸಲ ನೋವಿಂದ ಹೇಳ್ಕೋಬೇಕಾಗುತ್ತೆ. ಆದರೂ ನಾವು ಲೋಕದಲ್ಲಿ ನೋಡ್ತೀವಿ, ಅದನ್ನು ನೋಡ್ತೀವಿ. ಅತಿ ದೀರ್ಘ ಜೀವಿತೆ, ತುಂಬ ಕಾಲ ಬದುಕಿದ್ರೆ ಸಂತೋಷವಾಗಿರುವಲ್ವಂತೆ. ಅಪರೂಪ ಕೆಲವರು ಸಂತೋಷವಾಗಿರೋ, ಆರೋಗ್ಯ ಹೋಗುತ್ತೆ, ಇನ್ನೊಂದು ಹೋಗುತ್ತೆ. ದೊಡ್ಡವ್ರು ಚಿಕ್ಕವ್ರು ಇಷ್ಟಪಡದೇ ಇರ್ಬೋದು ನಮ್ಮನ್ನ. ನೀ ಯಾಕೆ ಇಲ್ಲಿ ಬರ್ತೀಯ ಅಜ್ಜ ಅನ್ನೋದು. ಏನ್ ಮಾಡ್ತೀರಾ, ಅದು ಇರುತ್ತೆ ಹಂಗೆ ಪರಿಸ್ಥಿತಿ. ಅದಕ್ಕೇನೆ ಬಹಳ ವಯಸ್ಸು ಇದ್ದವರು ಸಂತೋಷವಾಗಿರೋಲ್ಲ ಅಂತ ಒಂದು ಮಾತು. ಇಲ್ಲಿ ಇವನು ಈ ತರ ಹೇಳ್ಬಿಟ್ಟು, ನೋಡೋ ಅವರನ್ನ ಸಂಬಳಕ್ಕಿಂತ ಹೆಚ್ಚು ಪೆನ್ಷನ್ನೇ ತಗೊಂಡಿದ್ದಾರಲ್ಲ ಅವರು ಇದೆ. ಸರಿ ಅಂದ್ಬಿಟ್ಟು ಇದು ಬಹಳ ಜೋಕ್ ಮಾಡಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇನ್ನೊಂದು ಹೇಳ್ತಾನೆ ದುರ್ಯೋಧನ. ಇಬ್ಬರಿದ್ದಾರೆ ನೋಡಿ ನಿಮಗೆ. ಒಂದು ಬಹಳ ಅತಿ ವಿಶಿಷ್ಟ, ರಿಟೈರ್ಮೆಂಟ್ ಆಗಿ ಒಂದು 20 ವರ್ಷ ಆದ್ಮೇಲೆ ಎಕ್ಸ್ಟೆನ್ಷನ್ ಕೊಟ್ಟು ಯುದ್ಧಕ್ಕೆ ಕರ್ಕೊಂಡಿರೋದು ಇವರು ಬಿಟ್ಟರೆ ಇನ್ನೊಬ್ಬರಿದ್ರು ಅಲ್ಲಿ ರಾಮನ ಸೈನ್ಯದಲ್ಲಿ, ಜಾಂಬವಂತ ಅಂತ. ಅವನು ಹೀಗೇನೆ ಬಹಳ ಮುದುಕ, ಅವನು ಯುದ್ಧಕ್ಕಿದ್ದ, ಅವನು ಅಲ್ಲಿದ್ದ. ಹೀಗಿದ್ದು ಬಿಟ್ಟು ಈ ತರ ಯುದ್ಧ ಮಾಡೋದು ಏನಿಲ್ಲ. ದುರ್ಯೋಧನ ಗೊತ್ತಾಯ್ತು, ನಿನ್ನ ಕೂಟ ಅಂದ್ರೆ ಪ್ಲಾನು ಏನಿಲ್ಲ. ಅಜ್ಜನ್ ಸಾಯಿಸ್ಬೇಕು ಅಂತಿದ್ಯಲ್ಲ, ಕೊಲ್ಲಿಸ್ಬೇಕು ಅಂತ. ಅದಕ್ಕೆ ಯುದ್ಧದಲ್ಲಿ ಬಿಟ್ಬಿಡೋದು. ಯಾರೋ ಬಾಣ ಬಿಡ್ತಾರೆ, ಬಟ್ ಮುಗಿದೋಯ್ತು, ಆಯ್ತು. ಇನ್ನೊಬ್ಬ ಸೇನಾಧಿಪತಿ ಬರ್ತಾರೆ, ಯುದ್ಧ ಆಗುತ್ತೆ, ಅಜ್ಜ ಮುಗ್ದ. ಅಜ್ಜನ್ ಕೊಲ್ಸೋಕೆಲ್ಲ ಯಾಕೋ ಅಷ್ಟು ಕಷ್ಟಪಡ್ತೀಯ? ಅದು ಸೇನಾಧಿಪತ್ಯ ಮಾಡಿ, ಪಟ್ಟ ಮಾಡಿ, ಅದು ಮಾಡಿ, ಯುದ್ಧಕ್ಕೆ ಕೊಡಿಸಿ, ಅಲ್ಸ ನಾನೇ ಇದ್ದೀನಿ ಬಿದ್ದು ಹಿಂಗಂತೀನಿ, ಮುಡ್ಕ ಸತ್ತೋಗ್ತಾನೆ. ಆಯ್ತಾ? ಇಷ್ಟು ನೀಚವಾಗಿ ಮಾತಾಡ್ತಾನೆ. ಕಣ್ಣನ್ನು ನೀಚತನ ಆ ಮಟ್ಟದ್ದು. ಬಿಲ್ಲಿನ ತುದಿಯಿಂದ ಹಿಂಗ್ ಕುತ್ತಿಗೆ ಹಿಂಗಂತಾನಂತೆ, ಅವ್ರು ಬಿದ್ದೋಗ್ತಾರಂತೆ. ಇದು ಈಗಿಂದು 10 ದಿವಸ ಭೀಷ್ಮರ ಯುದ್ಧವನ್ನ ನೋಡಿದಂತ ಕರ್ಣ ಶರಣಾಗ್ಬಿಡ್ತಾನೆ. ಭೀಷ್ಮರಿಗೆ ಕಾಲ ಬಿದ್ದು ಬಿಡ್ತಾನೆ. ನೀವೆಂಥ ಮಹತ್ವನು ನೀವು ಅಂತಾನೆ, ಶರಣಾಗಿ ಹೋಗ್ಬಿಡ್ತಾನೆ. ಆ ಭೀಷ್ಮರ ಯುದ್ಧ ಅಂದ್ರೆ ಎಂಥ ಯುದ್ಧವೇ ಅಲ್ಲ. ಆಯ್ತು, ಹೀಗೆ ಹೇಳ್ಬಿಟ್ಟ.
ಹೇಳಿದ ತಕ್ಷಣ ದ್ರೋಣರು ಕೋಪ ಬಂತು. ಅವನು ಮಾತಾಡಬೇಡ ನೀನು, ಜಾಂಬವಂತ ಎಂಥ ಕೆಲಸ ಮಾಡಿದ್ದ ಗೊತ್ತಾ, ಅದು ನಿಜ. ಜಾಂಬವಂತ ಯಾರಿಗೂ ಪ್ರಜ್ಞೆ ತಪ್ಪಿಬಿಟ್ಟಿದೆ, ಇಂದ್ರಜಿತ್ತು ಬ್ರಹ್ಮಾಸ್ತ್ರ ಬಿಟ್ಬಿಟ್ಟಿದ್ದಾನೆ, ಜ್ಞಾನ ತಪ್ಪು ಹೋಗ್ಬಿಟ್ಟಿದೆ. ಆವಾಗ ಜಾಂಬವಂತನಿಗೆ ಮಾತ್ರ ಒಂಚೂರು ಉಸಿರಾಡ್ತಾ ಇದೆ. ಜಾಂಬವಂತನ ಎಬ್ಸಿದಾಗ ಅವ್ರು ಹೇಳಿದಂತೆ, ಹನುಮಂತ ಬದುಕಿದಾನೇನಪ್ಪ. ಅವ್ರು ಕೇಳಿದ, ಹನುಮಂತ ಹನುಮಂತ ಬದುಕಿದ್ರೆ ನಾವೆಲ್ಲ ಬದುಕಿದ ಹಾಗೆ, ಹನುಮಂತ ಇಲ್ಲ ಅಂದ್ರೆ ನಾವೆಲ್ಲ ಮುಗಿದ ಹಾಗೆ. ಈ ವಿವೇಕ ಇದ್ದಿದ್ದು ಅವರಿಗೆ. ನಾವು ಹೇಳೋ ಹನುಮಂತ ಅಲ್ಲ, ಹನುಮಂತನ ಮಾಡು ಅಂದವ್ರು ಯಾರೋ ಜಾಂಬವಂತರು. ಹೋಗು ಅಲ್ಲಿಗೆ ತಗೊಂಬ ಏನು ಸಂಜೀವಿನಿಯನ್ನ, ಬದುಕ್ತೀವಿ ನಾವೆಲ್ಲ ಅಂತ ಹೇಳಿದ್ದು ಅವರೇನೆ. ಆ ಬುದ್ಧಿ, ಆ ವಿವೇಕ ಅಲ್ಲಿ ಬೇಕಲ್ಲ, ಪ್ರೆಸೆನ್ಸ್ ಆಫ್ ಮೈಂಡ್, ಆ ಪ್ರಜ್ಞೆ ಕೆಲಸ ಮಾಡ್ಬೇಕಲ್ಲ ಅಲ್ಲಿ. ನಾವೇನ್ ಮಾಡೋಣ, ಯಾರೋ ಹೇಳಿದಂತೆ, ಅಯ್ಯೋ ಮನೆ ಚೇರ್ ಬಂದ್ಬಿಟ್ಟಿದೆ, ಬೇಗ ಯಾರು ಗಂಡಸರನ್ನ ಕರಿಯೇ ಅಂತ. ಹಂಗಾಗ್ಬಾರ್ದು. ಆ ವಿವೇಕ ಇತ್ತು ಯಾರಿಗೆ, ಜಾಂಬವಂತ. ಅದನ್ನ ದ್ರೋಣರು ಹೇಳಿದ್ರೆ ಅವನಿಗೆ ಭಾರಿ ಕೋಪ ಶುರು ಆಗ್ಬೇಕು. ಕರ್ಣನಿಗೆ ವಿಪರೀತ ಕೋಪ ಬಂದು ಹೇಳ್ತಾನೆ, ಈ ಭೀಷ್ಮ ಯುದ್ಧದಲ್ಲಿ ಒಬ್ಬ ಶತ್ರುವನ್ನಾದ್ರೂ ಕೊಂದ್ರೆ ನಾನು ಹಣಕ್ಕೋಸ್ಕರ ಯುದ್ಧ ಮಾಡೋದು ಬಿಟ್ಟೆ. ರಣದೊಳೊಡ್ಡಿದ ರಾತಿಗಳನ್ನು ಈ ಹನೆಯ ಪಟ್ಟದ ವೀರ ಜಯಿಸಲು ಹಣವಿಗಾನೋಲೈಸೆ ಮಾಡುವೆನು ಅಡವಿಯಲಿ ತಪವ. ರಣದೊಡಿವ ನಡೆಗೆಳೆದನಾದರೆ ಮಣಿಯದಿರಿದ ಬೆನು. ರಣದೊಡಿವ ನಡೆಗೆಳೆದನಾದರೆ ಮಣಿಯದಿರಿದ ಬೆನು. ಅನ್ನೆಬರ ಮಾರ್ಕಡೆಯ ನಾಹವದೊಳಗೆ ಸಂಧಿಸೆನು ಎಂದನ ಕರ್ಣ. ಕೋಣನೆರಡು ಹೋರೆ ಗಿಡುವಿಂಗೆ ಬಿತ್ತು. ರಾಘವಾಂಕನ ಕಾವ್ಯದಲ್ಲಿ ಬರುವಂತ ಮಾತು. ಎರಡು ಕೋಣಗಳು ಜಗಳ ಮಾಡ್ತಾ ಇದ್ರೆ ಅಲ್ಲಿ ಗಿಡ ಸತ್ತು ಬಿಟ್ಟಂಗೆ ಮಧ್ಯೆ. ಇಲ್ಲಿ ಪಾಪ ಇವರಿಬ್ರು ತಿಕ್ಕಾಟದಲ್ಲಿ ದುರ್ಯೋಧನ ಸತ್ತ, ಅಷ್ಟೇ ಆಗಿದ್ದೀನಿ. ಇದನ್ನ ಪಂಪ ತುಂಬಾ ಚೆನ್ನಾಗಿ ಇದನ್ನ ಗುರುತಿಸಿದ್ದಾನೆ. ಕೃಪಾಚಾರ್ಯರು ಈ ಮಾತನ್ನು ಹೇಳ್ತಾರೆ, ಏನೋ ನಿಂದು ಗತಿ ದುರ್ಯೋಧನ, ಅಸದಳಮಾಗಿಯುಂ ಈ ನಮ್ಮ ಸೈನ್ಯಂ ಇಂತೆ ವರ್ವರೊಳ್ ಸೆಣಸಿ ಕಳವ್ಯಸನದೊಳೆ ಕೆಟ್ಟುದು. ಅಸಾಮಾನ್ಯವಾದ ಸೈನ್ಯ ಕಣೋ ನಮ್ದು. ಆದ್ರೆ ಒಬ್ರಿಗೊಬ್ರು ಜಗಳ ಮಾಡ್ಕೊಂಡೆ ಪೂರ್ಣ ಹಾಳಾಗೋದ್ರು, ನಿನ್ನನ್ನು ಹಾಳು ಮಾಡಿದ್ರಪ್ಪ ಅಂತಾರೆ ಅವರು. ಎಲ್ಲ ಮುಂದಿನ ಸೇನಾಧಿಪತಿ ಅಂತ ಜಗಳ ಶುರು. ಯಾರು CM ಆಗ್ಬೇಕು, ಯಾರು DCM ಆಗ್ಬೇಕು, ಆ ಜಗಳವೇ 6 ತಿಂಗಳು ಜಗಳ. ಇದೇ ಇಲ್ಲಿ ಕತೆ ಆಯ್ತು ಆಗಿದ್ದು. ಇಲ್ಲಿ ಈಗ ಅವನು ಹೇಳ್ತಾನೆ, ಅಪರಾಧ ಮಾಡ್ತಾನೆ. ಒಂದು ದೊಡ್ಡ ಅಪರಾಧ ಕರ್ಣ ಮಾಡೋದು. ಅವನು ಸಾಕಿರೋದೇ ದುರ್ಯೋಧನ ಕರ್ಣ ಯುದ್ಧದ ಸಂದರ್ಭದಲ್ಲಿ ಸಹಾಯ ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ತನ್ನ ಸಣ್ಣ ಜಗಳಕ್ಕೋಸ್ಕರ ಕೈ ಕೊಡ್ತಾನೆ ಅಂದ್ರೆ ಅಂತಿಂತ ನೀಚ ಅಲ್ವಾ ಅವನು? ಎಂಥ ನೀಚ ಇರಬೇಕು ಅವನು. ನಿಜವಾಗಿ ನಿಷ್ಠಾವಂತನಾಗಿದ್ರೆ ಬೇಕಾದ ಮಾತಾಗ್ಲಿ, ನಾನು ನಿನಗೋಸ್ಕರ ಯುದ್ಧ ಮಾಡ್ತೀನಿ ಅನ್ಬೇಕು. ಇಲ್ಲ, ಮಾಡ್ತಾನೀಗ ನೋಡು. ಈ ಯುದ್ಧದಲ್ಲಿ ಶತ್ರುಗಳನ್ನ ಇವನು ಯಾರು ಗೊತ್ತಾ? ಹಣೆಯ ಪಟ್ಟದ ವೀರ. ನಮ್ಮ ಸೇನಾಧಿಪತಿ ವೀರ ಅಲ್ಲಪ್ಪ, ಕಿರೀಟ ಇಟ್ಕೊಂಡಿರೋ ವೀರ ಅಷ್ಟೇನೆ. ಟೋಪಿ ಇಟ್ಟಿದ್ದಾರೆ ತಲೆ ಮೇಲೆ. ವೀರ ಯಾಕೆಂದ್ರೆ ವೀರ ಅಂತ ಬರೆದಿಟ್ಟಿದ್ದಾರೆ, ಅದಕ್ಕೆ ವೀರ. ನಿಜವಾದ ವೀರ ಅಲ್ಲ ಅವನ ಪ್ರಕಾರ. ಹಣೆಯ ಪಟ್ಟದ ವೀರ ಇವನು ಅಷ್ಟೇನೆ. ಇವನು ಗೆದ್ರೆ, ಒಬ್ಬ ಶತ್ರುವನ್ನಾದ್ರೂ ಸಾಯಿಸಿ ಗೆದ್ರೆ, ಆವಾಗ ಈ ದುಡ್ಡು ಸಂಬಳಕ್ಕೋಸ್ಕರ ಯುದ್ಧ ಮಾಡೋದು ನಾನು ನಿಲ್ಲಿಸ್ತೀನಿ, ಕಾಡಿಗೆ ಹೋಗಿ ತಪಸ್ ಮಾಡ್ತೀನಿ. ಇವನು ಯಾರನ್ನಾದ್ರೂ ಸೋಲಿಸಿದ್ರು, ಯಾರು ಸಾಯಿಸಿದ್ರು, ಎಲ್ಲಿ ಅವ್ರು ಬೇಕಾದ ಜನ ಸಾಯಿಸಿದ್ರು. ಕರ್ಣ ಎಲ್ಲ ಹೋದ ತಪಸ್ಸಿಗೆ, ಆಯಿತು. ಆಮೇಲೆ ಹೋಗ್ಲಿ, ಯುದ್ಧದಲ್ಲಿ ಇವನು ಸತ್ರೆ, ಈ ಭೀಷ್ಮ ಸತ್ತು ಹೋದ್ರೆ, ಆವಾಗ ನಾನು ಯುದ್ಧವನ್ನ ಶುರು ಮಾಡ್ತೇನೆ. ಅಲ್ಲಿ ತನಕ ಅಂದ್ರೆ ಈ ಭೀಷ್ಮ ಹೋಗೋ ತನಕ ನಾನು ಬಿಲ್ಲಿಗೆ ಬಾಣವನ್ನು ಹೂಡೋದಿಲ್ಲ. ಬಹಳ ಒಳ್ಳೆ ಪ್ರತಿಜ್ಞೆ, ಎಷ್ಟು ಚೆನ್ನಾಗಿದೆ ನೋಡಿ. ಆ ರಾಜನ ಗತಿ ನಾನು ಇಂಥವ್ರು ನೆಚ್ಕೊಂಡ್ರೆ ಅದೇನೆ. ನಾಹಂ ಜೀವತಿ ಗಾಂಗೇಯೇ ಯೋತ್ಸ್ಯೇ ರಾಜನ್ ಕಥಂಚನ. ಇವನು ಇದು ಯಾರೋ ಭೀಷ್ಮ ಗಾಂಗೇಯೇ ಜೀವತಿ, ಭೀಷ್ಮ ಜೀವಂತವಾಗಿರೋ ತನಕ ನಾಹಂ ಯೋತ್ಸ್ಯೆ, ನಾನು ಯುದ್ಧ ಮಾಡೋಲ್ಲ.
ರಾಜ ಹೇಗಿದ್ರು ಸರಿ, ಅದೇ ಭೀಷ್ಮೇತು ಯೋತ್ಸ್ಯಾಮಿ, ಭೀಷ್ಮ ಸಾಯ್ಬೇಕು, ನಾನು ಯುದ್ಧಕ್ಕೆ ಬರಬೇಕು ಅಂತ ಅಂದ್ಬಿಟ್ಟು ಸಹ ಗಾಂಡೀವ ಧನ್ವಿನ, ಅದು ಬೇರೆ. ಆಮೇಲೆ ಅರ್ಜುನ ಜೊತೆ ಯುದ್ಧ ಶುರು ಮಾಡ್ಕೋತೀವಿ ಅಂತ. ಆಯ್ತು ಮಾಡ್ಕೊ, ಆಮೇಲೆ ನೋಡೋಣ. ಅವ್ರು 10 ದಿವಸ ಅವರೊಬ್ಬರೇ ಯುದ್ಧ ಮಾಡಿಬಿಟ್ರು, ಇನ್ನು ಉಳಿದಿದ್ದು 8 ದಿವಸ. ಈ ಉಳಿದಿದ್ದು ಎಲ್ಲರಿಗೂ ಹಂಚ್ಕೊಂಡ್ರು 8 ದಿನ ಅಷ್ಟೇ. ಹಾಗೆ ಪ್ರತಿಜ್ಞೆ ಮಾಡಿಟ್ಟ, ಮಹಾ ಅಹಂಕಾರದ ಪ್ರತಿಜ್ಞೆ. ತಪ್ಪು, ಆ ಸಂದರ್ಭದಲ್ಲಿ ಮಾಡಬಾರದ ಪ್ರತಿಜ್ಞೆ ಮಾಡಿದ. ಎಲ್ಲ ಇಂಥ ಪ್ರತಿಜ್ಞೆಗಳೇನೆ. ಅದಕ್ಕೆ ಭೀಷ್ಮ ಉತ್ತರ ಕೊಡ್ತಾರೆ, ಮುಚ್ಚಬಾಯಿ ರಾಧೇಯ. ಅವನಿಗೆ ಕೂರಿಸ್ಬಿಟ್ಟಿದ್ದಾರೆ, ಉಬ್ಬಿಸ್ಬಿಟ್ಟು ಅಂಗರಾಜ್ಯಾಭಿಷೇಕ ಮಾಡಿಸಿಟ್ಬಿಟ್ಟ. ಆ ಸೊಕ್ಕಿನಲ್ಲಿ, ಆ ಸಲಿಗೆಯಲ್ಲಿ ಬಾಯಿ ಬಂದಾಗ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ನೀನು. ಏನು ಅಂತ ಅಂದ್ಕೊಂಡಿದ್ದೆ? ನನ್ನ ಶಕ್ತಿ, ನನ್ನ ಸಾಮರ್ಥ್ಯ, ಯುದ್ಧ ಸಾಮರ್ಥ್ಯ ಎಂಥದ್ದು ಗೊತ್ತೇನೋ? ದಾನವರು ಯಾರು, ನಾಗರ ಕುಲದವರು ಯಾರು ನನ್ನ ಮುಂದೆ ಒಬ್ಬರು ನಿಲ್ಲೋದಿಲ್ಲ, ತೋರಿಸ್ತೀನಿ ನೋಡು ಅಂತಾರೆ. ಆ ತಾಕತ್ತು ಇದೆ ನೋಡಿ ಆ ವಯಸ್ಸಿನಲ್ಲಿ. ಎಷ್ಟು ವಯಸ್ಸು ಅವರಿಗೆ ಅದು ಇದೆ ಅಂದ್ಬಿಟ್ಟು, ನೀನ್ ಮಾಡ್ಲಿ ಏನೋ ಮಾತು ನನಗೆ, ನಿನ್ನ ಹತ್ರ ವಾದಕ್ಕೆ ಇಳಿದ್ರೆ ನನ್ನ ಯೋಗ್ಯತೆ ಕಡಿಮೆ, ನಿನ್ನ ಹತ್ರ ಏನು ಮಾತು? ಆದ್ರೆ ಹೇಳ್ತೀನಿ ನೋಡು, ಇಡೀ ಸಭೆಗೆ ಹೇಳ್ತಾ ಇದ್ದೀನಿ, ಎಲ್ಲಿ ದುರ್ಯೋಧನ ಕೇಳು, ಜಯದ್ರಥ ಕೇಳು. ಕೇಳು ನೃಪ ಕೇಳೈ ಜಯದ್ರಥ, ನೀ ಕೇಳು ಗುರುಸುತ ಶಲ್ಯ ಕುಂಭಜ ಕೇಳು, ದುಶ್ಯಾಸನ ವಿಕರ್ಣ ಸುಲೋಚನಾದಿಗಳು ಕೇಳಿರೈ, ಕಾಳಗದೊಡರಿ ದಶಸಹಸ್ರ ಕೃಪಾಲಕರ ಮಣಿಖಚಿತ ನಿರ್ಮಲ ಮೌಳಿಗಳ ದಿಗುಬಲಿಯ ಕೊಡುವೆನು ದಿವಸ ದಿವಸದಲ್ಲಿ, ಕಾಳಗದೊಡರಿ ದಶಸಹಸ್ರ ಕೃಪಾಲಕರ ಮಣಿಖಚಿತ ನಿರ್ಮಲ ಮೌಳಿಗಳ ದಿಗುಬಲಿಯ ಕೊಡುವೆನು ದಿವಸ ದಿವಸದಲ್ಲಿ. ಹೇಳ್ತಾ ಇದ್ದಾರೆ ಭೀಷ್ಮರು, ಕೇಳು, ದುರ್ಯೋಧನ ಕೇಳು, ಜಯದ್ರಥ ಕೇಳು. ಎಲ್ಲ ಪಾರ್ಟಿಯವ್ರನ್ನು ಕರೆದು ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬರನ್ನು. ಶಲ್ಯ ಕೇಳು, ದ್ರೋಣಾಚಾರ್ಯರೇ ಕೇಳಿ, ನೀವು ಪ್ರತಿಯೊಬ್ಬರು ಕೇಳಿ. ಯಾಕೆ ಅಂತಂದ್ರೆ ಫಸ್ಟ್ ಕ್ಲಾಸ್ ಬಂದ್ಬಿಡೋದು. ಪರೀಕ್ಷೆ ಫಸ್ಟ್ ಕ್ಲಾಸ್ ಬಂದಾಯ್ತು, ನಾನು ಅವತ್ತೇ ಪ್ರತಿಜ್ಞೆ ಮಾಡಿದ್ದೇನೆ ಫಸ್ಟ್ ಕ್ಲಾಸ್ ಬಂದೇ ಬರ್ತೀನಿ ಅಂತ. ಅವತ್ತು ಹೇಳೋದು ಪ್ರತಿಜ್ಞೆ ಮಾಡಿದ್ದೆ ಅಂತ. ಬರದೆ ಹೋದ್ರೆ ಸುಮ್ಮನಿದ್ರಾಯ್ತು. ಇವ್ರು ಹಂಗಲ್ಲ, ಓಪನ್ ಡಿಕ್ಲರೇಷನ್ ಎಲ್ರಿಗೂ ಹೇಳ್ತಿದ್ದಾರೆ ಕೇಳಿ. ಮೊದಲನೇದು ಸಾಮಾನ್ಯ ಪ್ರತಿಜ್ಞೆ, ಮಹಾಪ್ರತಿಜ್ಞೆ ಏನಲ್ಲ. ಇದು ಒಂದು ತಮಾಷೆ ಕಥೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರು ಚಿಕ್ಕವೀರ ರಾಜೇಂದ್ರ ಅಂತ ಒಂದು ಕಾದಂಬರಿ ಬರುತ್ತೆ, ಅದು ನಿಮಗೆಲ್ಲ ಗೊತ್ತು, ಓದಿಯೂ ಇರ್ತೀರ. ಅದರಲ್ಲಿ ಒಬ್ಬ ವಯಸ್ಸಾದವನು ಬರ್ತಾನೆ, 60 ವರ್ಷ ವಯಸ್ಸು, ಹುತ್ತಯ್ಯ ಅಂತ ಅವನ ಹೆಸರು. ಅವನು ಹುಲಿ ಕೊಂದಿರ್ತಾನೆ ಚಿಕ್ಕ ವಯಸ್ಸಲ್ಲಿ. ಕೊಡಗಿನಲ್ಲಿ ಹುಲಿಯನ್ನು ಕೊಂದವರು ಒಂದು ವಿಶೇಷ ರೀತಿಯಲ್ಲಿ ಮೀಸೆ ಬೆಳೆಸಬಹುದು ಅಂತ, ಅವ್ರಿಗೆ ಮಾತ್ರ ಅಧಿಕಾರ, ಉಳಿದವರು ಆ ರೀತಿ ಮೀಸೆ ಬೆಳೆಸೋ ಹಾಗಿಲ್ಲ. ಅದು ಅವರಿಗೂ ರಾಜನಿಗೂ ಒಂಚೂರು ಘರ್ಷಣೆ ಬಂದ್ಬಿಡುತ್ತೆ. ಅವ್ರಿಗೂ ರಾಜನಿಗೂ ಚಿಕ್ಕವೀರನಿಗೂ ಒಂಚೂರು ಘರ್ಷಣೆ, ಅವನು ಮೊದಲೇ ಕಂಡರಾಗೋಲ್ಲ, ಘರ್ಷಣೆ ಬಂದ್ಬಿಡುತ್ತೆ. ಅದಕ್ಕೆ ಅವ್ನು ಕೊಟ್ಟಿರ್ತಾನೆ ಆರ್ಡರ್ನ, ಆ ಮಂತ್ರಿ ಕೊಟ್ಟಿರ್ತಾನೆ ಬಸವ ಅಂತ. ಅವನು ಆ ಮುದುಕ ಎಲ್ಲಾದ್ರೂ ಒಬ್ಬನೇ ಹೋಗ್ತಿರ್ಬೇಕಾದ್ರೆ ಒಂದು 4 ಏಟ್ ಕೊಡೋರು ಅವನಿಗೆ ಅಂತ, ಸಾಯಿಸ್ಬಿಡ್ಬೇಡಿ, ಕೈ ಕಾಲು ಮುರಿದು ಬಂದಿ ಅಂತ. ಕೆಣಕ್ಕೊಂಡು ಜಗಳ ಮಾಡ್ತಾರೆ ಅವರು. ಈಗ ನಮ್ಮ ಕಾರಣ ಕಾಲು ಕೆದರ್ಕೊಂಡು ಜಗಳ ಮಾಡೋದಂಗೆ ಕೆಣಕ್ಕೊಂಡು ಜಗಳ ಮಾಡೋಕೆ ಬರ್ತಾರೆ. ಸುಮ್ಮನೆ ಅವ್ರ ಪಾಪ ತನ್ನ ಪಾಡ್ತಾನೆ ಮುದುಕ ಹೋಗ್ತಿದ್ರೆ, ಹುಲಿ ಮೀಸೆ ಬಂತಕಾರಿ ಹುಲಿ ಮೀಸೆ ಏನೋ ಅಂತೇನೋ ಅಂತಾರೆ. ಅವ್ನು ತಿರುಗ್ಬಿಡ್ತಾನೆ. ತಿರುಗ್ಬಿಟ್ಟು ಯಾರಲ್ಲ ಹುಲಿ ಮೀಸೆ, ಯಾರು ಹುಲಿ ಮೀಸೆ, ಯಾರು ಹೇಳಿದ್ದು ಅಂತಾರೆ. ನಾನೇ ಹೇಳ್ತೀಯ ಯಾಕೆ ಹೇಳ್ಬಾರ್ದ ಅಂತಾರೆ. ಯಾಕೋ ಹೇಳಬೇಕು ಎಲ್ಲೋ ಕಂಡೆ ನೀನು ಹುಲಿ ಮೀಸೆನ, ಇಲ್ಲೇ ಇದೆಯಲ್ಲ ಹುಲಿ ಮೀಸೆ. ನನ್ನ ಹುಲಿ ಮೀಸೆ ನೋಡ್ಕೊಂಡು ಮಾತಾಡ್ತಿದ್ರು, ಏನು ಊರಾಗಲ್ಲ ನಿಮ್ಗೆ ಒಬ್ರದೇನ ಹುಲಿ ಮೀಸೆ ಅಂತಾರೆ. ನಾನು ಊರಾಗಲ್ಲ ಇರ್ಬೋದು ಕಣ, ಇಲ್ಲಿ ಯಾರನ್ನೋ ಕಂಡೆ ಅಂತ ಇವನು ಅಂದ ತಕ್ಷಣ ಇವನು, ಇರ್ಲಿ ಬಿಡಿ ಅಜ್ಜ, ನಿಮ್ಮ ಹುಲಿ ಮೀಸೆನ ಹೊಗಳಬಾರ್ದ, ಕೆಣಕೋಕ್ ನೋಡಿ. ಅದಕ್ಕೆ ಅವನು ಹೊಗಳಬಾರ್ದು ಕಣೋ, ಹೊಗಳಬಾರ್ದು, ಬರೆ ಹಾಕಿಸ್ಬಿಟ್ಟೇನು ಅಂದ್ಬಿಟ್ಟು ಒಂದು ಮಾತು ಹೇಳ್ತಾರೆ. ಅದು ಚೆನ್ನಾಗಿದೆ ಮಾಸ್ತಿಯವ್ರ ಮಾತು. ನನಗೆ ಮೀಸೆ ನರಿಯಿತು ಅಂತಂದ್ರೆ, ಮೀಸೆ ಹಣ್ಣಾಯ್ತು ಅಂದ್ರೆ ಕೋಪ ನರೀತೇನೋ ಅಂತ. ಕೋಪ ಆಗಿ ಹುಳಿ, ಇದು ಹುಣಸೆ ಮರ ವಯಸ್ಸಾಗ್ಬೋದು, ಮುಪ್ಪಾಗ್ಬೋದು, ಹುಳಿಗೂ ಮುಪ್ಪಲ್ವಲ್ಲ. ಭೀಷ್ಮರು ಆ ಶಕ್ತಿಯನ್ನು ತೋರಿಸ್ತಿದ್ದಾರೆ. ಎಲ್ಲರೂ ಕೇಳಿ, ಓಪನ್ ಡಿಕ್ಲರೇಷನ್, ಓಪನ್ ಪ್ರತಿಜ್ಞೆ ಇದು ತೆರೆದ ಸಭೆಯಲ್ಲಿ ಮಾಡ್ತಾ ಇದ್ದಾರೆ. ಪ್ರತಿದಿನ 10,000 ರಾಜರ ತಲೆಯನ್ನು ಕಟ್ಟಿಸ್ತೇನೆ. ಅವರ
ಏನು ಕಿರೀಟ ಸಮೇತ ಕತ್ತರಿಸಿ ಬೀಳಿಸ್ತೇನೆ, ದಿಕ್ ಬಲಿ ಕೊಡ್ತೇನೆ. ಆಯ್ತು, 10,000. ಅದರಲ್ಲಿ ಒಂದು ಸಣ್ಣ ಸೂಕ್ಷ್ಮವಾದ ಅನೈತಿಕತೆ ಇದೆ. ಇವನು ಸಹಾಯ ಮಾಡಕ್ ಬಂದಿರೋ ರಾಜರು ತಲೆ ಕತ್ತರಿಸ್ತಾರಂತವ್ರು, ಇನ್ಯಾರ್ದು ಎಲ್ಲ ತಲೆ ಕತ್ತರಿಸ್ತಾರಂತೆ. ನನ್ನ ಮಕ್ಕಳ ಕಾಯ್ದುಕೊಳ್ಳುವೇನು ಇದೊಂಥರ ವಿಚಿತ್ರ. ಇರಲಿ, ಆಯ್ತು, ಹಾಗೆ ಅಂದ್ರು. ಅಂದ್ಬಿಟ್ಟು ಅಷ್ಟೇ ಅಲ್ಲ, ಅದನ್ನ ನಿಂತು ವ್ಯಾಸ ಭಾರತದಲ್ಲಿ ಒಂದು ಮಾತಿದೆ. ಅರ್ಜುನ್ ಹೇಳ್ತಾರೆ, ಆಮೇಲೆ ಬಂದು ಕಾಂಡೀವ ಧನುಸ್ಸುನವನನ್ನ ಯುದ್ಧ ಮಾಡ್ತೀನಿ ಅಂದ್ರೆ ಇವ್ರು ಉತ್ತರ ಕೊಡ್ತಾರೆ, ಯುದ್ಧಸ್ವ ಸಮರೇ ಪಾರ್ಥಂ ದ್ರಕ್ಷ್ಯಾಮಿ. ಕರ್ಣ, ಯುದ್ಧದಲ್ಲಿ ಮಾತಾಡ್ದಂಗಲ್ಲ, ಇಲ್ಲಿ ಯುದ್ಧದಲ್ಲಿ ಅರ್ಜುನ್ ಜೊತೆ ಯುದ್ಧ ಮಾಡೋ ನೀನು ಬದುಕು ಬರೋದನ್ನು ನೋಡ್ತೀನಿ ಕಣ್ಣಲ್ಲಿ ಅಂತ. ಅಂದ್ರೆ ನೀನು ಬದುಕು ಬರೋದಿಲ್ಲ ಅನ್ನೋದನ್ನು. ಅಷ್ಟೇ ಅಲ್ಲ, ನಮ್ಮ ಪಂಪ ಬಹಳ ಚೆನ್ನಾಗಿ ಅದನ್ನು ಹೇಳಿದ್ದಾನೆ, ನಿಮ್ ನೆನಪಿರ್ಬೋದು ಅದು. ಇದಿರ್ಚುವಂ ಹರಿಗನ್, ಎದುರುಗಡೆ ಇರೋವನು ಹರಿಗ. ಹಾಗಿರೋದ್ರಿಂದ ಹರಿಗನಪ್ಪೊಡೆ ನಿನ್ನ ಮಕ್ಕಳಂ. ಈಗ ಈ ಹೀಯಾಳಿಕೆ ಎಲ್ಲ ಯಾಕಪ್ಪ, ಏನು ಹೆದರಬೇಡ. ಯಾಕೆ ಅಂತಂದ್ರೆ ಫೈನಲಿ ಏನಾಗುತ್ತೆ ಅಂತಂದ್ರೆ ಸೂಳ್ ಬಪ್ಪದು ಕಾಣ ಮಹಾಜಿರಂಗದಳ್. ಪ್ರತಿ ಒಬ್ಬರಿಗೂ ಬರುತ್ತೆ ಚಾನ್ಸು. ಅಲ್ಲಿರೋನು ಅರ್ಜುನ, ಅವನು ಬೀಳೋಲ್ಲ. ನಾವು ಒಬ್ಬರಾದ್ಮೇಲೆ ವಿಕೆಟ್ ಬೀಳ್ತಾನೆ ಇರುತ್ತೆ, ಟಿಕೆಟ್ ತಗೊಂಡು ಹೋಗ್ತಾನೆ ಇರ್ತೀವಿ. ಅರ್ಜುನ ಇದ್ದೇ ಇರ್ತಾನೆ, ಹೆದರ್ಬೇಡ. ಯಾಕೋ ಚಡಪಡಿಸ್ತೀಯ, ನಾನು ದ್ರೋಣ, ಆಮೇಲೆ ನಿನ್ ಚಾನ್ಸು, ನೀನು ಸಾಯ್ತೀಯ ಅಂತ, ಏನು ಹೆದರ್ಬೇಡ. ಆಯ್ತು ಅಂದ್ಬಿಟ್ಟು ಈಗ ಈ ಪ್ರತಿಜ್ಞೆ ಮಾಡಿ, ಇದು ಸಾಮಾನ್ಯ ಈಗ ದೊಡ್ಡ ಪ್ರತಿಜ್ಞೆ ಮಾಡ್ತಾರೆ. ಅಷ್ಟೇ ಅಲ್ಲ, ಹೇಳಿದಾನಲ್ಲ ಕೃಷ್ಣ, ನನ್ನ ಚಕ್ರವನ್ನು ಹಿಡಿಯೋದಿಲ್ಲ ಅಂತ ಅವನ ಕೈಗೆ ಹಿಡಿಸ್ತೀನಿ. ಹರಿಯ ಚಕ್ರವ ದುಡುಕಿಸುವೆ, ವಾನರ ಪತಾಕನ ರಥವ ಹಿಂದಗೆ ಮುರೆಯಲಿಸುವೆನು. ಮಹಿಮರಿಬ್ಬರ ನಡೆವಳಿಯ ಕೆಡಿಸಿ, ಸುರನರೋರದರೊಳಗೆ ಮೀದಾದರಿಗೆ ಕಟ್ಟಿದ ತೊಡರು. ಇವನುಬ್ಬರಿಸಿ ನುಡಿದರೆ ನೊರದ ಕೊಲುವರೆ ಕೈದುವೇಕೆ. ಇವನುಬ್ಬರಿಸಿ ನುಡಿದರೆ ನೊರದ ಕೊಲುವರೆ ಕೈದುವೇಕೆಂದ. ಕೃಷ್ಣ ಹೇಳಿದಾನಲ್ಲ, ಚಕ್ರ ಹಿಡಿಯೋದಿಲ್ಲ ಅಂತ ಅವನ ಕೈಯಲ್ಲಿ ಚಕ್ರವನ್ನು ಹಿಡಿಸ್ತೇನೆ. ಇದು ಮಾತು. ಯಾಕೆ ಅಂತಂದ್ರೆ ಕುಮಾರವ್ಯಾಸ ಭಾಗದಲ್ಲಿ ಕೃಷ್ಣ ಚಕ್ರ ಹಿಡಿಯೋದಿಲ್ಲ ಅಂತ ಹೇಳೋದೇ ಇಲ್ಲ. ಅದನ್ನು ಬಹಳ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿಬಿಟ್ಟಿದ್ದಾನೆ ಅವನು. ಇವನು ಹೇಳ್ತಾನೆ, ನಾನು ಬರಿಗೈಯವರು, ನಾನು ಚಕ್ರ, ನಾನು ಯುದ್ಧ ಮಾಡುವನಲ್ಲ, ಕಾದುವವರಾವಲ್ಲ ಅಂತ ಹೇಳ್ಬಿಟ್ಟ. ಈ ದುರ್ಯೋಧನ, ನೋಡು ನೀ ಹೇಳಿದ್ದೀಯಾ, ಮುಚ್ಚು ಮರೆಯ ಮಾತು ಬೇಡ, ಆಮೇಲೆ ನೀನು ಹೊಕ್ಕಿರಿಯಲಾಗದು, ನೀನು ಚಕ್ರ ಹಿಡಿಬಾರ್ದು ಅಂತಂದ್ರೆ ಅವ್ನು ಚಕ್ರ ಹಿಡಿಯೋಲ್ಲ ಅಂತ ಹೇಳೋದೇ ಇಲ್ಲ. ಆ ಚಕ್ರ ಭಂಡಾರಿಸಿದ್ದು ಅಷ್ಟೇನೆ, ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದೀವಿ ಕಣೋ ಅಷ್ಟೇ, ಆಯುಧ ಪೂಜೆ ದಿನ ತೆಗಿತೀವಿ ಅಷ್ಟೇ, ಇನ್ನೇನು ಇಲ್ಲ ಅದು ಅಂತ ಹೇಳಿ ಮುಗಿಸಿದ್ದು. ಹಿಡಿಯೋಲ್ಲ ಅಂತ ಹೇಳೋಲ್ಲ, ತಮಾಷೆ ಅಂದ್ರೆ ಹಿಡಿಯೋಲ್ಲ ಅಂತ ಹೇಳೋಲ್ಲ. ಪಂಪನಲ್ಲಿ ಆ ಮಾತೇ ಬರೋದಿಲ್ಲ. ಆದ್ರೂ ಭೀಷ್ಮರು ಹೇಳ್ತಾರೆ ಅಷ್ಟೇನೆ ಆ ಮಾತನ್ನ. ಏನು ಗೊತ್ತಿದೆ, ಪ್ರಸಿದ್ಧವಾದ ಮಾತು, ಪಿಡಿಯಂ ಚಕ್ರಮನೆಂಬ ಚಕ್ರಿಯಂ ಇಳಾಚಕ್ರಂ ಭಯಂಗೊಳ್ವಿನಂ ಪಿಡೀಪೆಂ ಕರಚಕ್ರಮಂ. ಚಕ್ರವನ್ನೇ ಹಿಡಿಯೋದಿಲ್ಲ ಅಂತ ಹೇಳಿದಂತ ಚಕ್ರಿ ಇದಾನಲ್ಲ ಕೃಷ್ಣ, ಅವನ ಕೈಯಲ್ಲಿ ಇಡೀ ಪ್ರಪಂಚದ ಚಕ್ರವೇ, ಭೂಗೋಳವೇ ಅಲುಗಾಡೋ ಹಾಗೆ, ನಡುಗು ಹೋಗೋ ಹಾಗೆ ಅವನ ಕೈಯಲ್ಲಿ ಹಿಡಿಸ್ತೀನಿ ಅಂತ. ಅಲ್ಲೇನು ಹೇಳಿಲ್ಲ. ವ್ಯಾಸ ಭಾರತದಲ್ಲೂ ಹೇಳೋದಿಲ್ಲ. ವ್ಯಾಸ ಭಾರತದ ಅರ್ಜುನ ಹೇಳ್ತಾನೆ, ಕಾಲು ಹಿಡ್ಕೊಂಡು, ಅಯ್ಯೋ ನಿನ್ನ ನ ಅನೃತಂ ಕರ್ತುಂ ಅರ್ಹತಿ, ನೀನು ಸುಳ್ಳು ಮಾಡಬಾರ್ದು, ನಿನ್ನ ಮಾತು ಸುಳ್ಳು ಆಗಬಾರ್ದು ಅಂತ ಅಷ್ಟೇ ಹೇಳ್ತಾನೆ. ಅದರಿಂದ ಅಂದ್ಕೋಬೇಕು, ಹೇಳಿರ್ಬೇಕು ಅಂತ ಅಷ್ಟೇನೆ. ಇರಲಿ, ಹೇಳಿದ್ರು ಏನು ತೊಂದರೆ ಇಲ್ಲ, ಕೃಷ್ಣ ಭೀಷ್ಮರಿಗೆ ಹೇಳೋ ಪಾಠನೇ ಅದು. ಪ್ರತಿಜ್ಞೆನೇ ಮುಖ್ಯ ಅಲ್ಲ ಕಣೋ, ಅದಕ್ಕಿಂತ ದೊಡ್ಡ ವಿಷಯಗಳಿವೆ. ನನ್ನ ಭಕ್ತನ ಪ್ರತಿಜ್ಞೆ ಈಡೇರಿಸೋದು ನನ್ನ ಪ್ರತಿಜ್ಞೆ ಮುರಿತೀನಿ ಏನೀಗ ಅಂತ. ಅದು ಕೃಷ್ಣನ ದೊಡ್ಡತನ. ಇಲ್ಲಿ ಹೇಳ್ತಿದ್ದಾನೆ, ಹರಿಯ ಚಕ್ರವ ತುಡುಕಿಸುವೆ. ಹರಿ ಚಕ್ರ ಅಲ್ಲ, ಹಿಡಿತಾನೋ ಬಿಡ್ತಾನೋ, ಹಿಡಿಬೇಕು ಅನ್ನೋ ಹಾಗೆ ಮಾಡ್ತೀನಲ್ಲ, ಅವನಿಗೆ ಹೆಂಗೆ ಬಾಣ ಹೊಡಿತೀನಿ ಅಂದ್ರೆ ಈ ಭೀಷ್ಮನೇ ಇಲ್ಲದೆ ಇರೋ ಹಂಗೆ ಮಾಡ್ಬಿಡ್ತೀನಿ ಅಂತ ಎತ್ಕೊಂಡ್ಬಿಡ್ಬೇಕು, ಹಂಗೆ ಮಾಡ್ತೀನಿ ಅಂತ. ಅದು ಅಷ್ಟೇ ಅಲ್ಲ, ಜೊತೆಯಲ್ಲಿ ಈ ಅರ್ಜುನನ ರಥ ಹಿಂದಕ್ಕೆ ಹೋಗೋ ಹಾಗೆ ಬಾಣ ಹೊಡಿತೀನಿ. ಅರ್ಜುನ ರಥ ಅಂದ್ರೆ ತಮಾಷೆ ಅಲ್ಲ. ಅರ್ಜುನ ಆಯ್ತು, ಕೃಷ್ಣ ಕೂತಿದ್ದಾನೆ, ಇಡೀ ಬ್ರಹ್ಮಾಂಡ ಅಲ್ಲಿ ಕೂತಿದೆ ಮೇಲೆ, ಅದು ಸಾಕಾದ್ದು ಅಂತ ಹನುಮಂತ ಬೇರೆ. ಆ ರಥವೋ ದಿವ್ಯ ರಥ, ತೂಕ ಅಂದ್ರೆ ತೂಕ, ಟನ್ ಗಟ್ಟಲೆ ತೂಕ. ಅದು ನಮ್ಮ ಲಾರಿಯವರು 5 ಟನ್ ಲಾರಿ ಮೇಲೆ 15 ಟನ್ನು ಹಾಕಿಟ್ಕೊಂಡು ನಿಧಾನ ಗೊಡ್ರು ಅಂತ ಹೋಗ್ತಿರ್ತಲ್ಲ ಲಾರಿ, ಆ ಥರ ಇದು. ರಥ ಅಂದ್ರೆ ಏನು, ಬ್ರಹ್ಮಾಂಡನಾದಂಥ
ಕೃಷ್ಣ ಕೂತಿದ್ದಾನೆ, ಮೇಲೆ ಹನುಮಂತ ಕೂತಿದ್ದಾನೆ, ಅದನ್ನ ನಾನು ಹಿಂದಕ್ಕೆ ಹೋಗಾನೆ ಹೊಡಿತೀನಿ ಬಾಣವನ್ನ, ಹಾಗೆ ಇಸುವೆನು. ಅಷ್ಟೇ ಅಲ್ಲ, ಮಹಿಮರಿಬ್ಬರ ನಡವಳಿಕೆಯ ಕೆಡಿಸಿ ಅಂತ. ಮಹಿಮರಿಬ್ಬರು ಅಂದ್ರೆ ಇಲ್ಲಿ ಕೃಷ್ಣ ಮತ್ತೆ ಹನುಮಂತ, ಅವರಿಬ್ಬರು ನಡೆ ಹೋಗ್ಬೇಕು, ಹಂಗ್ ಬಾಣ ಬಿಡ್ತೀನಿ, ನೋಡು ಮಾಡಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು, ಅದನ್ನ ಹೇಳ್ಬಿಟ್ಟು, ಇಂತಹ ಸಾಧನೆ ಮಾಡುವಂತಹ ಸಾಹಸ ಮಾಡುವಂತಹ ನನಗೆ ಎಂಥವರ ಸವಾಲನ್ನು ಎದುರಿಸೋಕೆ ನನಗೆ ಶಕ್ತಿ ಇದೆ. ಇವನು ಕಾಲಿಗೆ ತೊಡಗಿಸ್ತಾನೆ, ಇವನು ಕಾಲಿಗೆ ಗಟ್ಟಿ ಬರ್ತಾ ಇರ್ತಾನೆ, ಇವನು ಇಂತ ಮಾತಾಡ್ಕೊಂಡು ತೊಡೆದುಕೊಂಡು ಹಗ್ಗ, ಏನೋ ಒಂದು ಸಣ್ಣ ತೊಂದರೆ. ಕರ್ಣ ಏನ್ ಹೇಳಿದ್ದ, ಬಿಲ್ಲಿನಲ್ಲಿ ಹಿಂಗೆ ಕೆಟ್ಟ ಸಾಯಿಸ್ತೀನಿ ಅಂದಿದ್ದ. ಇವನು ಹೇಳ್ತಾನೆ, ಇವನು ಸಾಯಿಸೋದು ಬಿಲ್ ಯಾಕೋ, ಏನು ಬೇಡ, ಹುಳನ ನೊಣನ ಸೊಳ್ಳೆನ ಸಾಯಿಸೋದಕ್ಕೆ ಆಯುಧ ಬೇರೆ ಬೇಕಾ, ಹಂಗೆ ಸಾಯಿಸ್ತೀನಿ ಇವನನ್ನ. ಅವನು ಗೊತ್ತರ ಅಲ್ಲಿ ಕೊಟ್ಟ, ಅವ್ನು ಬಿಲ್ಲಿಂದ ಹೊಡಿತೀನಿ ಅಂದ್ರೆ ಬಿಲ್ಲು ಬೇಡ ಕೂಡ ಕೈಯಿಂದಾನೆ ಹೊಡಿತೀನಿ, ಮುಗಿಸ್ತೀನಿ ಅಂತ ಆಯ್ತು. ಈ ತರ ಮಾತುಕತೆ ಎಲ್ಲ ಆಯ್ತು. ಯುದ್ಧಕ್ಕೆ ಸಿದ್ಧತೆ ಎಲ್ಲ ಆಗ್ತಾ ಇದೆ. ಅದು ಇಲ್ಲಿ ಈಗಿದೆ, ಅದು ಮುಂಚೆನೇ ಇದೆ ವ್ಯಾಸ ಭಾರತದಲ್ಲಿ. ಇಲ್ಲಿ ಅವರು ವ್ಯಾಸ ಬಂದರು, ಧೃತರಾಷ್ಟ್ರ ಚಡಪಡಿಸ್ತಾ ಇದ್ದಾರೆ, ಅಯ್ಯೋ ಏನಾಗ್ತಿದೆಯೋ ಗೊತ್ತಾಗ್ತಿಲ್ವಲ್ಲ, ನೋಡೋಕೆ ಭಯ, ಕೇಳೋದಕ್ಕೆ ಹೆಂಗೋ ಗೊತ್ತಿಲ್ಲ, ಚಡಪಡಿಸ್ತಾ ಇದ್ರೆ ವ್ಯಾಸಕ್ಕೆ ಬಂದು, ಹೆದರ್ಬೇಡಪ್ಪ, ನಿನಗೆ ನೋಡ್ತೀಯೇನೋ ದಿವ್ಯ ದೃಷ್ಟಿ, ಅಯ್ಯೋ ದಿವ್ಯ ದೃಷ್ಟಿ ನೋಡೋದು ಎಲ್ಲ ಬೇಡ ಅಂತ, ನನ್ನ ಸ್ವಂತ ತಮ್ಮನ ಮಕ್ಕಳು ಸಾಯೋದು ನೀ ಕಣ್ಣಲ್ಲಿ ಹೆಂಗೆ ನೋಡ್ಲಿ, ಅವನ ಬುದ್ಧಿ ನೋಡಿ, ನನ್ನ ತಮ್ಮನ ಮಕ್ಕಳು ಸಾಯೋದು ಹೆಂಗೆ ನೋಡ್ಲಿ, ನನ್ನ ಮಕ್ಕಳು ಸೇಫ್ ಆಗಿದ್ದಾರೆ ಅಂತ ಲೆಕ್ಕ ಅಂದ್ಬಿಟ್ಟು, ಹಾಗಾದ್ರೆ ಸಂಜಯನಿಗೆ ಹೇಳ್ತೀನಪ್ಪ, ಅವನಿಗೆಲ್ಲ ಕಾಣಿಸುತ್ತೆ, ಅವನು ನಿನಗೆ ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾ ಹೋಗ್ತಾನೆ. ಅಂದ ತಕ್ಷಣ ನಮ್ಮ ಸಂಜೆಯ ಡ್ಯೂಟಿ ರಿಪೋರ್ಟ್ ಶುರು ಮಾಡೇ ಬಿಡ್ತಾನೆ ನೋಡಿ, ಅಲ್ಲಿ ತಕ್ಷಣ ಶುರು ಮಾಡ್ತಾನೆ, ಕೇಳು ಧೃತರಾಷ್ಟ್ರ ಅಂತ, ಹೇಳು ಹೀಗೆ ಮಾಡ್ದ ಹಾಗೆ ಮಾಡ್ದ ಅಂತ. ಹೀಗೆ ಮಾಡಿದಾಗ ಏನಾಯ್ತು, ಇವನು ಉಲೂಕ ಅಂತ ಒಬ್ಬ ಕೌರವ ಉಲೂಕನನ್ನು ಕಳಿಸಿ, ಯಾಕೋ ಯುದ್ಧಕ್ಕೆ ಬರ್ತಾ ಇಲ್ಲ, ಈ ಕೊನೆ ಘಟ್ಟದಲ್ಲಿ ಯುದ್ಧ ಬೇಡ ಹೊರಟೋದ್ರೇನೋ ಅಂತ. ಅವನು ಬರ್ತಾನೆ, ಉಲೂಕ ಬಂದ್ಬಿಟ್ಟು ಕೇಳ್ತಾನೆ, ನೋಡ್ರ ನಮ್ಮ ದುರ್ಯೋಧನ, ನಮ್ಮ ರಾಜ ಹೆಂಗೆ ವೀರ ರೆಡಿ ಇದ್ದಾನೆ, ಸಿದ್ಧನಾಗಿದ್ದಾನೆ ಯುದ್ಧಕ್ಕೆ. ನೀವು ಉಪ್ಸಿದ್ರಲ್ಲ, ಯಾರ್ಯಾರೋ ಕರ್ಕೊಂಡು ನೀವು ಯುದ್ಧ ಮಾಡ್ರು ಅಂತ, ಅವ್ರೇನು ಮಾಡಲ್ಲ, ನಿಮಗೆ ಮುಗೀತು ನಿನ್ ಕತೆ. ಟೈಮ್ ಇಲ್ಲ ಕಾಣ್ತಲ್ಲ, ಎಷ್ಟಿದೆ ಟೈಮು? ಇನ್ನು 5-10 ನಿಮಿಷ ಇದೆಯಾ? 5 ನಿಮಿಷನ? 10 ನಿಮಿಷ. 10 ಅಂದ್ರೆ ಬಹಳ ಆಯ್ತು, ಮಾಡೋಣ ಅಂತ ಹೇಳಿಬಿಟ್ಟು ಆವಾಗ ಹೇಳ್ತಾನೆ, ಇವನು ಬಂದು ಹೇಳ್ತಾನೆ, ನಮ್ಮ ರಾಜ ವೀರ ದುರ್ಯೋಧನ ವೀರ. ಅಕ್ಕಳೆಯ ನೆಮ್ಮರಸ ಸಂಪ್ರತಿ ನೆಗ್ಗಿ ಕೆಟ್ಟಿರಿ ನೀವು, ನಿಮಗೀ ಹುಗ್ಗಿಗರು ಹುರಿಗೂಡಿಗೆನಿದು ಇನ್ನಿಲೆಯ ಕೊಡಿಸುವರೇ ಅಗ್ಗಿತ ಮಾತೇಕೆ, ರಣದಲ್ಲಿ ನುಗ್ಗಾಗದೆ ಸಹೋದರರಗ್ಗು ಮುರಿಯದೆ, ರಣದಲ್ಲಿ ನುಗ್ಗಾಗದೆ ಸಹೋದರರೊಗ್ಗು ಮುರಿಯದೆ, ಮಾನದರೆಗೇಡಾಯ್ತು ನಿಮಗೆಂದ. ಅಯ್ಯೋ ಮೂರ್ಖರ, ನಮ್ಮ ದುರ್ಯೋಧನ ಮಹಾವೀರ ಸಂಪ್ರತಿ ಸಂಧಿ ಮಾಡೋಣ ಅಂತಂದ್ರೆ ಒಪ್ಪದೇನೆ ನೀವು ಹಾಳಾಗಿ ಹೋದ್ರಿ. ಯಾರು ನಿಮ್ಮನ್ನು ಉಬ್ಬಿಸೋರು ಸೇರ್ಕೊಂಡ್ಬಿಟ್ಟಿದ್ರಲ್ಲ, ಅವರು ಮಾಡುವ ಯುದ್ಧ ಅಂತ ಯುದ್ಧ ಬಂದ ಅವರೆಲ್ಲ ಹೊರಟೋಗ್ತಾರೆ. ಇಲ್ಲೇ ನೀವು ಇದ್ರಾಯ್ತು, ಸೋತ್ಕೊಂಡಿದ್ರಾಯ್ತು. ಈಗ ಅವ್ರು ಉಬ್ಬಿಸ್ಬಿಟ್ರಲ್ಲ ಯುದ್ಧ ಮಾಡೋ ಅಂತ, ಯುದ್ಧ ಮಾಡ್ಬಿಟ್ಟು ಭೂಮಿ ಕೊಡಿಸ್ತಾರೇನೋ, ರಾಜ್ಯ ಕೊಡಿಸ್ತಾರೇನೋ, ಆಗೋಲ್ಲ ಅವ್ರಿಗೆ ಅಂದ್ಬಿಟ್ಟು ಇದೆಲ್ಲ ಯಾತಕ್ಕೆ? ಏನಿಲ್ಲ ಸಹೋದರರು, ನೀವು ಜಜ್ಜು ನಾಶವಾಗಿ ಹೋಗ್ತೀರ, ಯುದ್ಧದಲ್ಲಿ ನಾಶವಾಗಿ ಹೋಗ್ತೀರಾ. ಎಂಥ ಕೆಲಸ ಮಾಡ್ಕೊಂಡ್ರು ನಿಮ್ಮವರು ನಾಶ, ನೀವು ನಾಶ ಅಂತೆಲ್ಲ ಹೇಳಿ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ, ನಿಮಗೆ ಬೆಂಬಲವಾಗಿದ್ದೀನಿ ಅಂತ ಕೃಷ್ಣ ಇಲ್ವೇ ಇಲ್ಲ, ಎಲ್ಲೋದ ಕೃಷ್ಣ ಕಾಣಿಸ್ತಾನೆ ಇಲ್ಲ. ಕೃಷ್ಣನ್ ನಂಬು ಕೆಟ್ಟು ಹೋದ್ರಲ್ಲೋ ನೀವು, ಏನ್ರೋ ಮಾಡ್ತೀರಾ ನೀವು, ಇದೇನೋ ಉಂಟೇನೋ. ಇಂತಹ ಕೌರವನ ಈಶ್ವರ ಸೈನ್ಯಕ್ಕೆ ಸಮಾನವಾದ ಸೈನ್ಯ ಉಳ್ಳಂತಹ ಕೌರವನನ್ನ ಕೆಣಕ್ಬಿಟ್ಟು ಕೆಟ್ಟು ಬಿಟ್ರಲ್ಲೋ ನೀವು, ಬೇಕಂತಲೇನೆ ಡಿಮಾರಲೈಸ್ ಅಂತ ಅಷ್ಟೇನೆ, ನೈತಿಕ ಸ್ಥೈರ್ಯವನ್ನು ಅಲುಗಾಡಿಸೋದಕ್ಕೆ ಹೇಳ್ತಿರೋದು. ಅವನು ಭೀಮನಿಗೆ ತಾಳ್ಮೆ ಇಲ್ಲ, ಅವನಿಗೆ ಏನೇ ಆಗಲಿ ಕೈ ಮುಗ್ದು ಎತ್ತದಾಗ ಅದೇ ಅಂತ ಗೊತ್ತು. ಅವನು ಕೋಪ ಬಂದ್ಬಿಡ್ತು, ತಮ್ಮನ್ ಬೈತಾನೆ, ನಮ್ಮನ್ನೆಲ್ಲ ಬೈತಾನೆ, ಕೃಷ್ಣನನ್ನು ಬೈತಾನೆ,
ಕೋಪ ಬಂತು, ಸೀಳ್ರೋ ಈ ಕುನ್ನಿಯ ನಾಲ್ಗೆ. ಸೀಳು ಕುನ್ನಿಯ ಬಾಯನು ಎಲವೋ ತೋಳ ತೀರೆಯ ನವನ ನೆತ್ತಿಯ ಮೇಲೆ ಕಳೆವೆನು, ಕಲಕುವೆನು ಕೌರವ ಬಲಾಂಬುಧಿಯ. ಹೇಳು ಹೋಗು ಈ ನಾಯನಾಡಿಸಿ ಕೇಳುತ್ತಿರಲೇಕೆ, ಅಹಿತ ಗುರುಕುಲ ಕಾಲ ಭೈರವನೆಂದು ನಿನ್ನೊಡೆಯಂಗೆ ಹೇಳು ಹೋಗೋ. ಈ ನಾಯನಾಡಿಸಿ ಕೇಳುತ್ತಿರಲೇಕೆ, ಅಹಿತ ಗುರುಕುಲ ಕಾಲ ಭೈರವನೆಂದು ನಿನ್ನೊಡೆಯಂಗೆ ಹೋಗಿ ಹೇಳ. ಹೇಳ್ತಾ ಕೂತಿದ್ರಲ್ಲ ಈ ನಾಯಿ ಮಾತು ಹೇಳ್ತಾನೆ, ಸೀಳ್ರ ಅವನ ನಾಲ್ಗೆನ ಕುಂದಿ ನಾಲ್ಗೆ. ಇವನ್ ಮಾತು ಕೇಳೋದುಂಟ, ಅವನು ಬಾಯಿಗೆ ಬಂದ ಹೊಗಳ್ತಾ ಇದ್ದಾನೆ. ಹೊಗಳೋದು ನಾಲ್ಗೆ ಕತ್ತರಿಸ್ಬೇಕು, ನಾಯಿ ಬಾಯಿನ ಕತ್ತರಿಸ. ಹೇಳ ಹೋಗ, ನನಗೆ ತೋಳಿನಲ್ಲಿ ತೀಟೆ ಕೆರೆತಾ ಇದೆ ತೋಳಿನಲ್ಲಿ, ಅದನ್ನ ಅವ್ರ ತಲೆ ಮೇಲೆ ಉಜ್ಜಿಬಿಟ್ಟು ತೀರ್ಸ್ಕೊತೀನಿ ಅಂದ್ರೆ ತಲೆ ತೆಗಿತೀನಿ ಅವ್ರದ್ದೆಲ್ಲದನ್ನು ಅಂದ್ಬಿಟ್ಟು ಹೇಳು ಅವನಿಗೆ, ಈ ಕೌರವನ ಸೈನ್ಯವೆಂಬ ಸಮುದ್ರವನ್ನ ಕಾಲಕ ಬಿಡ್ತೀನಿ. ನಿಜವಾಗಿ ಭೀಮನಿಗೆ ಆ ಶಕ್ತಿ ಇದೆ, ಮಾಡ್ತಾನ ಮಾಡ್ಬಿಡ್ತೀನಿ, ಹೋಗೋ ಹೋಗಿ ಹೇಳ ಅಂದ್ಬಿಟ್ಟೆ. ನೀವೇಂದ್ರ ಆ ನಾಯಿ ಮಾತಾಡ್ತಿದ್ರೆ ಕೇಳ್ತಾ ಇದ್ದೀರಲ್ಲ ನೀವು, ಅದು ಹೇಳ್ದಂಗೆ ಕೇಳೋದುಂಟ, ಏನು ಬೇಕಿಲ್ಲ. ಹೇಳ, ಗುರುಕುಲ ಏನೋ ಕಾಲ ಭೈರವ, ನಿಮ್ಮ ಈ ಕೌರವರ ಕುಲಕ್ಕೆ ಪ್ರಳಯಾಂತಕ ರುದ್ರ ಇದಾನೆ ಭೀಮ ಇಲ್ಲಿ ಅಂತ ಹೋಗ ಹೇಳ. ಇದು ಸರಿಯಾದ ಉತ್ತರ. ಅವನು ಉತ್ತರ ಕೊಟ್ಟ ತಕ್ಷಣ ಧರ್ಮರಾಜ ಕೆಲವು ಸಲ ವಿವೇಕದ ಮಾತು ಹೇಳೋದುಂಟು. ಈ ಸಲ ಒಂದು ವಿವೇಕದ ಮಾತು ಹೇಳ್ತಾನೆ. ಭೀಮ, ಯಾಕೋ ಕೂಗ್ತೀಯ? ಕೂಗಿದ್ರೆ ಏನಾಗೋಲ್ಲ, ಕೂಗ್ಬೇಕಾಗಿಲ್ಲ. ನಾವು ಮಾಡಬೇಕಾದ್ದು ಕೆಲಸ ಅಷ್ಟೇನೆ, ಪೌರುಷದ ಕೆಲಸ ಮಾಡಬೇಕು. ಶೂರಃ ಸ್ಯಾತ್ ಅವಿಕಥನ, ಶೂರನಾದವನು ಜಂಬ ಕುಚ್ಕೋಬಾರ್ದಂತೆ, ಹೇಳ್ಕೋಬೇಕಾಗಿಲ್ಲ. ನಾವು ಮಾಡಿ ತೋರಿಸ್ಬೇಕು. ನಾವು ವಚನ ಶೂರರಲ್ಲ, ನಾವು ಕೃತಿ ಶೂರರಾಗಬೇಕು. ಅಷ್ಟೇ ಅಲ್ಲ, ನಮ್ಮೆಲ್ಲರ ಭಾರವನ್ನು ಒಬ್ಬ ಹೊತ್ತಿದ್ದಾನೆ, ಅವನ ಮೇಲೆ ಭಾರ ಹಾಕೊಂಡಿದ್ದರಾಯ್ತು. ಮಾಡಲಿದ್ದುದು ಬಹಳ ಪೌರುಷವಾಡಿ ಕೆಡಿಸಲದೇಕೆ, ಮಾಡಲಿದ್ದುದು ಬಹಳ ಪೌರುಷವಾಡಿ ಕೆಡಿಸಲದೇಕೆ, ಕೌರವರಾಡಿ ಕೆಡಿಸಲಿ ಮಾಡಿ ಕೆಡಿಸಲಿ ಚಿಂತೆ ನಮಗೆ. ಮಾಡಿದೆವು ಗುರುಭಾರವನು, ಮಾಡಿದೆವು ಗುರುಭಾರವನು, ಮುರಗೇಡಿಯಲಿ ರಣಪಾರ ಪತ್ಯವ ಮಾಡುವಾತನು ಕೃಷ್ಣನು. ಮಾಡಿದೆವು ಗುರುಭಾರವನು, ಮುರಗೇಡಿಯಲಿ ರಣಪಾರ ಪತ್ಯವ ಮಾಡುವಾತನು ಕೃಷ್ಣನು ಎಂದನು ಧರ್ಮಸುತನಗುತ. ಭೀಮ, ನಮಗೆ ಮಾಡುವ ಕೆಲಸ ಬೇಕಾದಷ್ಟಿದೆ, ಅದನ್ನ ಮಾತಾಡಿ ಕೆಡಿಸ್ಕೊಳ್ಳೋದು ಬೇಡ. ಅಂದ್ರೆ ನಮ್ಮ ಶಕ್ತಿಯೆಲ್ಲ ಮಾತಿನಲ್ಲಿ ಅಪವ್ಯಯ ಮಾಡೋದು ಬೇಡ. ಮಾಡಬೇಕಾಗ್ತಿದೆ, ನಾವು ಕೃತಿಯಲ್ಲಿ ಮಾಡಿ ತೋರಿಸೋಣ, ಮಾತು ಯಾಕೆ ಆಡಬೇಕು, ಬೇಕಾಗಿಲ್ಲ ಅಂತ. ಸೌತ್ ಆಫ್ರಿಕಾದಲ್ಲಿ ಗಾಂಧಿ ಕೋರ್ಟ್ಗೆ ಹೋಗಿದ್ರು, ರುಮಾಲ್ ಸುಚ್ಕೊಂಡ್ಬಿಟ್ಟು. ಅವ್ರು ಹೇಳಿದ್ರು ರುಮಾಲ್ ತೆಗಿಬೇಕು ನೀವು ಅಂತ. ನಾನು ತೆಗಿಯೋದಿಲ್ಲ ಅಂತಂದ್ರು. ಅವರು ತೆಗೆದಿಲ್ಲ ಅಂತ ಪ್ಲೀಸ್ ಗೋ ಔಟ್ ಅಂತ ಹೋಗ್ತೀನಿ ಹೊರಗಡೆ ಹೋಗೋದು. ಆವಾಗ ಗಾಂಧಿಗೆ ಲೈಸೆನ್ಸ್ ಇರಲಿಲ್ಲ, ಏನು ವಕೀಲಗಿರಿ ಮಾಡೋ ಲೈಸೆನ್ಸ್ ಇರಲಿಲ್ಲ. ಆಮೇಲೆ ಲೈಸೆನ್ಸ್ ಬಂತು. ಲೈಸೆನ್ಸ್ ಬಂದಮೇಲೆ ರಿಪೋರ್ಟ್ ಮಾಡ್ಕೋಬೇಕು, ಯಾಕಂದ್ರೆ ಅವ್ರದ್ದು ಶಪಥ ಇದು ಪ್ರಮಾಣ ವಚನ ಸ್ವೀಕಾರ ಏನು ಇರುತ್ತಲ್ಲ ಅದು ಮಾಡಿದ್ರು. ಇಮಿಡಿಯೇಟ್ಲಿ ಅವ್ರು ಹೇಳ್ತಾರೆ, ಮಿಸ್ಟರ್ ಗಾಂಧಿ, ನಾವು ಯು ಶುಡ್ ರಿಮೂವ್ ಯುವರ್ ಟರ್ಬನ್. ಈಗ ನೀವು ಈಗ ಅಧಿಕೃತವಾಗಿ ಸೇರ್ಬಿಟ್ರಲ್ಲ ಕೋರ್ಟ್ಗೆ, ವಕೀಲರಾಗ್ಬಿಟ್ಟಿದ್ರೆ ಲೈಸೆನ್ಸ್ಡ್ ವಕೀಲ, ನೀನು ಇನ್ನೊಂದು ತಕ್ಷಣ ತೆಗೆದಿರ್ತಾರೆ ಅವರು. ಆವಾಗ ಉಳಿದವರು ನೀವು ಭಾಳ ತಪ್ಪು ಮಾಡಿದ್ರಿ, ಯಾಕೆ ತೆಗೆದ್ರಿ? ಗಾಂಧಿ ಹೇಳ್ತಾರೆ ಅದಕ್ಕೆ,
ಇನ್ನೂ ದೊಡ್ಡ ಹೋರಾಟಕ್ಕೆ ನಾನು ಸಿದ್ಧನಾಗಬೇಕಾಗಿದೆ. ಟರ್ಬನ್ ವಿಷಯಕ್ಕೆ ನನ್ನ ಶಕ್ತಿನೆಲ್ಲ ವ್ಯಯ ಮಾಡ್ಕೋಬಾರ್ದು ಅಂತ. ಈ ಸಣ್ಣ ಟರ್ಬನ್ ವಿಷಯಕ್ಕೆ ಜಗಳ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಇನ್ನೂ ದೊಡ್ಡ ದೊಡ್ಡ ಹೋರಾಟಕ್ಕೆ ಸಿದ್ಧರಾಗಬೇಕಾಗಿದೆ ಅಂದರು. ಇವನು ಅದನ್ನು ಹೇಳ್ತಿರೋದು ಮಾತಿನಲ್ಲಿ ಮಾಡೋದಿದೆಯಲ್ಲ ಕೆಲಸನ ಸಾಯಿಸೋದು ಹೇಗೆ ಸಾಯಿಸೋದು, ಸಾಯಿಸಿದ್ರಾಯ್ತು. ಅದಕ್ಕೆ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ನಾವು ಮಾತಾಡಿ ಕೆಲಸೋದು ಬೇಡ, ಕೆಲಸವನ್ನ ಮಾಡೋಣ. ಕೌರವ ಬೇಕಾದ್ರೆ ಮಾತಾಡಿ ಕೆಡಿಸ್ಕೊಳ್ಳಿ, ಎಲ್ಲ ಬರೀ ಮಾತಾಡ್ಬಿಟ್ಟು ಕೆಡಿಸ್ಕೊಳ್ಳಿ ಅವನು ಅಂದ್ಬಿಟ್ಟು. ಯಾಕೋ ನಮ್ಗೆ ಯೋಚನೆ ನೋಡಿ, ನಾವು ಕೆಲಸ ಮಾಡೋಣ ಅಂದ್ರೆ ಪುರುಷ ಯತ್ನ ಅದು. ಆದ್ರೆ ಅವನು ಹೇಳ್ತಾನೆ ನಮ್ಮ ಎಲ್ಲ ಭಾರವನ್ನ ನಾವು ಆ ಶ್ರೀಕೃಷ್ಣನ ಮೇಲೆ ಹೊರಿಸಿಬಿಟ್ಟಿದ್ದೇವೆ. ದೈವ ಬಲ ಅವನು ಧರ್ಮದ, ಅದಕ್ಕೆ ಹೇಳಿದ ಒಂದು ವಿವೇಕದ ಮಾತು ಹೇಳ್ದ, ಒಂದು ಕಡೆ ಪುರುಷ ಯತ್ನ, ಇನ್ನೊಂದು ಕಡೆ ದೈವ ಬಲ. ನಾವು ದೈವವನ್ನು ನೆಚ್ಚೋಣ, ಪುರುಷ ಯತ್ನವನ್ನು ಮಾಡೋಣ. ಯಾಕೆ ಮಾತಾಡೋದು? ನಮ್ಮ ಜೊತೆ ಇದಾನೆ ಕೃಷ್ಣ ಪರಮಾತ್ಮ, ಎಲ್ಲವನ್ನೂ ಪಾರ್ವತ್ಯ ಅವನು ನೋಡ್ಕೋತಾನೆ. ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಎಲ್ಲ ಅವನು ನೋಡ್ಕೋತಾನೆ ಅಂದ್ಬಿಟ್ಟು ಕವಿ ಒಂದು ಸೇರಿಸಿ ಎಂದ ಯಾರು ಎಂದನು ಧರ್ಮಸುತ ನಗುತ್ತಾ ಹೇಳಿದ್ರೆ ನಗೋದು ಅಂತಾನೆ ಕಾನ್ಫಿಡೆನ್ಸ್ ಅದು. ಟೆನ್ಷನ್ ಇಲ್ಲ, ನಕ್ಕೊಂಡು ಹೇಳಿದಂತೆ ಬಿಡಾ ಭೀಮ ಯಾಕಪ್ಪ ಮಾತಾಡ್ತೀಯ, ಕೆಲಸ ಮಾಡಿದ್ರೆ ಅವನು ಮಾತಾಡ್ಕೊಳ್ಳಿ, ದುರ್ಯೋಧನ ಬಾಯಿಗೆ ಬಂದಿದ್ದು ಹೇಳ್ಕೊಳ್ಳಿ. ಅವನು ನಾವು ಕೆಲಸ ಮಾಡೋಣ, ನಮ್ಮ ಜೊತೆಗೆ ಇವನು ಇದ್ದಾನೆ, ಕೃಷ್ಣ ದೈವಬಲ ಇದೆ, ಪುರುಷ ಪ್ರಯತ್ನ ಮಾಡೋಣ ಅಂತ ಹೇಳಿದ್ಮೇಲೆ ಇವರೆಲ್ಲ ಸೈನ್ಯವೆಲ್ಲ ಆಗ್ಲೇನೆ ಬಂದುಬಿಟ್ಟಿದೆ. ಪಶ್ಚಿಮ ಸಮುದ್ರ ಪೂರ್ವ ಸಮುದ್ರ ಬಂದು ಘಟ್ಟಿಸಿ ಹಿಂಗೆ ನಿಂತುಬಿಟ್ಟಿದೆ ಅಂತ ಸೈನ್ಯ. ಇವರೆಲ್ಲ ತಮ್ಮಂದರು ಧರ್ಮರಾಜನಿಗೆ ನಮಸ್ಕಾರ ಮಾಡಿದ್ದಾರೆ, ಕೃಷ್ಣನಿಗೆ ನಮಸ್ಕಾರ ಮಾಡಿದ್ದಾರೆ, ಧೃಷ್ಟದ್ಯುಮ್ನ ಮೊದಲಾದವರೆಲ್ಲ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಯುದ್ಧಕ್ಕೆ ಹೊರಟಿದ್ದಾರೆ. ನಾಳೆ ಆ ಯುದ್ಧವನ್ನು ನೀವು ನೋಡಿದಂತೆ ಎಲ್ಲರೂ